ಮೊದಲನೇ ಪ್ರಶ್ನೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನಾನು ನಿಮಗೆ ಕೇಳ್ತಾ ಇದ್ದೀನಿ, ನಿಜವಾಗ್ಲೂ ನೀವು ಹೇಗಿದ್ದೀರಿ ಮೆಂಟಲಿ ಫಿಸಿಕಲಿ? ಆಕ್ಚುಲಿ ತುಂಬಾ ಚೆನ್ನಾಗಿದ್ದೀನಿ, ಫಿಸಿಕಲಿ ಮತ್ತೆ ಮೆಂಟಲಿ. ಬೆಳಿಗ್ಗೆ ಎದ್ದಾಗಿನಿಂದ ಸಂಜೆ ತನಕ ನಿಮ್ ಡೇ ಹೇಗಿತ್ತು? ಒಂದು 45 ಮಿನಿಟ್ಸ್ ವರ್ಕೌಟ್ ಮಾಡಿದೆ. ಪೂಜೆ ಮಾಡ್ತೀನಿ, ಪೂಜೆ ಮಾಡಿ ಆಮೇಲೆ ತಿಂಡಿ ತಿನ್ನೋದು. 9 ಗಂಟೆಗೆ ಮನೆ ಬಿಟ್ಟೆ. ಹೆಣ್ಣು ಮಕ್ಕಳಿಗೆ ಮೊಬಿಲಿಟಿ ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮಲ್ಲಿ ಮೊಬಿಲಿಟಿ ಇದೆ, ಮೊಬಿಲಿಟಿ ಕಾಲಲ್ಲ, ನಮ್ ಮೊಬಿಲಿಟಿ ಇರೋದು ಕಾರಲ್ಲಿ. ಅನ್ಕೊಂತಾರೆ ನಾವು ಮಹಿಳೆಯರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ನೀವು ಡಯಟಿಷಿಯನ್ ಆಗಿ ನಿಮಗೆ ಇದು ತಿಳಿದಿದೆ, ಗಂಡಸರಿಗಿಂತ ನಮಗೆ ಎವ್ರಿಥಿಂಗ್ ನಮ್ಮ ಹಾರ್ಮೋನಲ್ ಚೇಂಜಸ್ ಹೇಗಾಗುತ್ತೆ. ಒಬ್ಬ ಶಾಸಕಿಯಾಗಿ ಮತ್ತು ಪಬ್ಲಿಕ್ ಲೈಫಲ್ಲಿ ಇದ್ದವರಾಗಿ ನಿಮ್ಮ ಬಾಯಿಂದ ಬಂದ ಜನಕ್ಕೆ ಬಹಳ ಎಫೆಕ್ಟಿವ್ ಆಗಿ ತಲುಪುತ್ತೆ. ನಿಮ್ಮ ಆಹಾರದ ಆಯ್ಕೆಗಳು ಏನು ಮತ್ತು ಇವತ್ತು ಬೆಳಿಗ್ಗೆ ಏನ್ ತಿಂದ್ರಿ? ಎಗ್ ಬುರ್ಜಿ ತಿಂದೆ, ಬ್ರೌನ್ ಬ್ರೆಡ್ ಟೋಸ್ಟ್, ABC ಜ್ಯೂಸ್, ಬ್ಲೂಬೆರೀಸ್ ತಿಂದೆ. ಬ್ರೇಕ್ಫಾಸ್ಟ್ ಅಲ್ಲಿ ಒಂದು ಹಣ್ಣಿದ್ದೇ ಇರುತ್ತೆ. ಅನ್ನದ ಪದಾರ್ಥ ಅವಾಯ್ಡ್ ಮಾಡ್ತೀನಿ. ರಾತ್ರಿ ಸ್ವಲ್ಪ ಪ್ರೋಟೀನ್ ತಗೊಂತೀನಿ, ಚಿಕನ್, ಫಿಶ್, ಎಗ್ಸ್. ನೀವು ಕಾಫಿ ಕುಡಿಯೋರ ಟೀ ಕುಡಿಯೋರ? ನಾನು ಆಕ್ಚುಲಿ ಟೀ ಕುಡಿಯೋಳು. ನೀವು ಮದುವೆ ಆಗಿರೋದು ಮಾರ್ವಾಡಿ ಫ್ಯಾಮಿಲಿಗೆ ಮದುವೆ ಆಗಿದ್ದೀರಾ. ಅವ್ರ ಫುಡ್ ಸ್ಟೈಲ್ ಅನ್ನೋದು ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ನೀವು ಎಷ್ಟರ ಮಟ್ಟಿಗೆ ಆ ಫುಡ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀರಿ? ಎಲ್ಲದೂ ಊಟ ಮಾಡ್ತೀವಿ, ನಾರ್ತ್ ಇಂಡಿಯನು ಮಾಡ್ತೀವಿ, ಸೌತ್ ಇಂಡಿಯನು ಮಾಡ್ತೀವಿ. ನನ್ನ ಹಸ್ಬೆಂಡ್ ಮನೇಲಿ ಪನ್ನೀರ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೀವು ಎಲೆಕ್ಷನ್ ಟೈಮ್ ಅಲ್ಲಿ ಬಹಳ ಓಡಾಡಿದ್ರಿ, ಅದಾದ್ಮೇಲೆ ನಿಮ್ಗೆ ನಾರ್ಮಲ್ ಬರೋದಕ್ಕೆ ಎಷ್ಟು ದಿನ ತಗೊಳ್ತು? ತುಂಬಾ ವೇಟ್ ಕಡಿಮೆ ಆಗಿದೆ. ಸೊ ಸ್ಕೆಡ್ಯೂಲ್ ಮೇಂಟೈನ್ ಮಾಡೋದು ಈಸಿ ಇತ್ತು. ಬಟ್ ಆದ್ರೆ ಮಹಿಳೆಯರಾದಾಗ ಹೆಲ್ತ್ ವಿಚಾರದಲ್ಲಿ ವಾಶ್ರೂಮ್ ಬ್ರೇಕ್ಸ್ ಹೇಗ್ ಮಾಡ್ಬೇಕು, ಪೀರಿಯಡ್ಸ್ ಅಲ್ಲಿ ಇದ್ರೆ ಹೇಗೆ, ಏನು ಎತ್ತ, ಅಂದ್ರೆ ಈ ಚಿಂತೆಗಳು ಗಂಡಸರಿಗೆ ಬರದೇ ಇಲ್ಲ. ನಮ್ ಜೊತೆ ಕೆಲಸ ಮಾಡೋರು ಗಂಡಸರು. ಸೊ ನೀವು ಮುಕ್ತವಾಗಿ ಮಾತಾಡುವಂತ ನಿಮಗೆ ಧೈರ್ಯ ಇರ್ಬೇಕು, ಆ ಮಟ್ಟಕ್ಕೆ ಸಲಹೆನೂ ಇರ್ಬೇಕು. ಎಲೆಕ್ಷನ್ ಗಿಂತ ಹೆಚ್ಚಾಗಿ ಹೆಲ್ತ್ ಅಲ್ಲಿ ಏರುಪೇರು ಆಗಿದೆ. ಆಮೇಲೆ ಮಹಿಳಾ ರಾಜಕಾರಣಿ ಮಗಳಾಗಿರೋದ್ರಿಂದ ಆರಾಮಾಗಿ ಜನ ನಿಮ್ಮನ್ನ ಒಪ್ಕೊಳ್ಳೋದಿಲ್ಲ. ಬಟ್ ಮುಖ ಪರಿಚಯ ನಾನು ಆಗಿದ್ದು ಸ್ಪೋರ್ಟ್ಸ್ ಮೂಲಕ. ಐ ವಾಸ್ ಅ ಗುಡ್ ಅಥ್ಲೀಟ್. ಎಲ್ಲಾದ್ರಲ್ಲೂ ನಾನು ಭಾಗವಹಿಸ್ತಾ ಇದ್ದೆ. ಲಾಂಗ್ ಜಂಪ್, ಹೈ ಜಂಪ್, ಬಾಸ್ಕೆಟ್ಬಾಲ್, ಥ್ರೋ ಬಾಲ್ ಟೀಮ್ ಅಲ್ಲಿ ಇದ್ದೆ. ನಮಸ್ತೆ, ನಾನು ಪಲ್ಲವಿ, ಇದು ನಿಮ್ಮ ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್. ಇವತ್ತು ನನ್ನ ಜೊತೆಗೆ ಒಬ್ಬರು ವಿಶೇಷ ಅತಿಥಿ ಕೂತ್ಕೊಂಡಿದ್ದಾರೆ. ಇವರು ಚಿಕ್ಕಮಗಳೂರಿನ ಗುಡ್ಡಬೆಟ್ಟಗಳ ಕಾಫಿ ತೋಟಗಳ ನಡುವಿನ ಕ್ಷೇತ್ರದ MLA. ಗೆಲುವು ಬಹಳ ಕಷ್ಟ ಅಂತ ಅನೇಕ ಜನ ಪ್ರೆಡಿಕ್ಟ್ ಮಾಡಿದಾಗಲೂ ಕೂಡ ಗೆದ್ದು ಬೀಗಿದಂಥವರು. ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಲಾ ಮುಗಿಸಿ ಅಮೆರಿಕದ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿನಲ್ಲಿ ಮಾಸ್ಟರ್ಸ್ ಓದಿ ಕಾರ್ಪೊರೇಟ್ ಲಾ ಪ್ರಾಕ್ಟೀಸ್ ಮಾಡ್ತಿದ್ದಂಥವರು. ಬಹುತೇಕರಿಗೆ ಗೊತ್ತಿಲ್ಲದೆ ಇರುವಂಥ ಇವರ ಬಗ್ಗೆಯ ಒಂದು ವಿಚಾರ ಅಂತಂದರೆ ಇವರು ಮಾಜಿ ಬಾಸ್ಕೆಟ್ಬಾಲ್ ಪ್ಲೇಯರ್. ಇನ್ನು ಇದರ ಜೊತೆಗೆ ತಮ್ಮ ಮಗಳಿಗೆ ಬಹಳ ಅಕ್ಕರೆಯ ತಾಯಿ ಮತ್ತು ಅಷ್ಟೇ ತನ್ನ ಕ್ಷೇತ್ರದಲ್ಲಿ ಯಾವ ರೀತಿ ತೊಡಗಿಸ್ಕೊಳ್ತಾರೋ ಅದೇ ರೀತಿ ಮಗಳಿಗೂ ಕೂಡ ಸಮಯವನ್ನು ಮೀಸಲಿಡುವಂಥ ಒಂದು ಹೆಣ್ಣುಮಗಳು. ಜೊತೆಗೆ ತನ್ನ ನಿಲುವುಗಳಿಗೆ ಯಾವುದೇ ಥರದ ರಾಜಿಯಾಗದೆ ಸ್ಪಷ್ಟವಾಗಿ ವ್ಯಕ್ತಪಡಿಸುವಂಥ, ಹಾಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಅನೇಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂಥ ಹೆಣ್ಣು ಮಗಳು. ಐ ಥಿಂಕ್ ನಾನು ಇಷ್ಟು ಹೇಳುವಾಗ ನಿಮಗೆ ಗೊತ್ತಾಗಿರುತ್ತೆ ಅಂದ್ಕೊತೀನಿ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಖಂಡಿತವಾಗ್ಲೂ ನಮ್ಮ ಮೂಡಿಗೆರೆಯ ಶಾಸಕಿ ನಯನಾ ಮೋಟಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಇವರನ್ನು ಇವತ್ತು ಯಾಕೆ ಇಂಟರ್ವ್ಯೂಗೆ ಕೂರಿಸ್ಕೊಂಡಿದ್ದೀನಿ ಅಥವಾ ಈ ಪಾಡ್ಕಾಸ್ಟ್ಗೆ ಕೂರಿಸ್ಕೊಂಡಿದ್ದೀನಿ ಅಂತಂದರೆ, ಸಾಮಾನ್ಯವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಂಥ ಹೆಣ್ಣು ಮಕ್ಕಳಿಗೆ ಅವರಿಗೆ ಅವರದ್ದೇ ಆದ ಕಾನ್ಸ್ಟ್ರೆಂಟ್ಸ್ಗಳು ಇರುತ್ತೆ ಅಥವಾ ಬಹಳ ತೊಂದರೆಗಳು, ಎಲ್ಲ ಸ್ಟ್ರೆಸ್ನ ನಡುವೆಯೂ ಮ್ಯಾನೇಜ್ ಮಾಡ್ತಿರ್ತಾರೆ. ಆದರೆ ರಾಜಕೀಯ ಅನ್ನುವಂಥದ್ದು ಇದೆಲ್ಲದರ ಮೇಲಕ್ಕೆ ಇರುವಂಥದ್ದು. ಅಂದರೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಇರುವಂಥ ಸ್ಟ್ರೆಸ್ ಇರಬಹುದು ಅಥವಾ ಹೆಣ್ಣಾಗಿ ಅದನ್ನು ನಿಭಾಯಿಸಬೇಕಾಗಿರುವಂಥ ಒತ್ತಡ ಇರಬಹುದು ಮತ್ತು ಲೈಫ್ ಸ್ಟೈಲ್ ಇವರು ಇದೆಲ್ಲದರ ನಡುವೆ ಹೇಗೆ ಮ್ಯಾನೇಜ್ ಮಾಡ್ತಾರೆ, ಯಾವ ರೀತಿ ಊಟ ತಿಂತಾರೆ, ಯಾವ ಟೈಮಲ್ಲಿ ಮಲಗ್ತಾರೆ, ಯಾವ ರೀತಿ ಇವರು ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡ್ತಾರೆ, ಈ ಥರ ಅನೇಕ ಪ್ರಶ್ನೆಗಳು ಕುತೂಹಲಕ್ಕಾಗಿ ನನ್ನ ಜೊತೆ ಇವೆ ಮತ್ತು ಈ ಪ್ರಶ್ನೆಗಳು ನಿಮ್ಮದು ಕೂಡ ಆಗಿರುತ್ತೆ ಅಂದ್ಕೊತೀನಿ. ಆ ಕಾರಣಕ್ಕೆ ಇವತ್ತು ನಾನು ನಯನಾ ಅವರನ್ನು ಇಲ್ಲಿ ಕೂರಿಸ್ಕೊಂಡಿದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ನಯನಾ ಅವರೇ. ನಿಮ್ಮ ಬಗ್ಗೆ ನನಗೆ ಪರ್ಸ್ನಲಿ ಬಹಳ ಕ್ಯೂರಿಯಾಸಿಟಿ ಇದ್ದಿದ್ದಕ್ಕೆ ಮತ್ತು ನಿಮ್ಮ ಚಟುವಟಿಕೆಗಳು ತುಂಬ ಆ್ಯಕ್ಟಿವ್ ಆಗಿ ಎಲ್ಲದರಲ್ಲೂ ತೊಡಗಿಸ್ಕೊಂಡಿರುವಂಥವ್ರು ನೀವು, ಮತ್ತು ಇದರ ನಡುವೆ ಕೂಡ ನಿಮ್ಮ ಪರ್ಸ್ನಲ್ ಲೈಫನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರುವಂಥವ್ರು. ಹಾಗಾಗಿ ನಿಮ್ಮ ಬಗ್ಗೆ ಬಹಳ ಕುತೂಹಲ ಇರೋದ್ರಿಂದ ಇವತ್ತು ನಿಮ್ಮನ್ನು ಈ ಪಾಡ್ಕಾಸ್ಟಲ್ಲಿ ತುಂಬ ಒತ್ತಾಯವಾಗಿ ಕರೆದು ಕೂರಿಸ್ಕೊಂಡಿರೋವಂಥದ್ದು. ಥ್ಯಾಂಕ್ ಯು ಸೋ ಮಚ್ ನೀವು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಥ್ಯಾಂಕ್ ಯು ಪಲ್ಲವಿ. ನನ್ನ ಮೊದಲನೇ ಪ್ರಶ್ನೆ ನಿಮಗೆ, ಇದು ಪ್ರಶ್ನೆ ಅನ್ನೋದಕ್ಕಿಂತ ನನ್ನ ಕುತೂಹಲ ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ನೀವು
ರಾಜಕೀಯವಾಗಿ ಅಲ್ಲದೆ, ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲದೆ, ಅಥವಾ ನೀವು ಒಬ್ಬ MLA ಆಗಿ ಅಲ್ಲದೆ, ಅಥವಾ ನೀವು ನಿಜವಾದ ಕಳಕಳಿಯಿಂದ ನಿಮಗೆ ಯಾರಾದರೂ ಹೌ ಆರ್ ಯು ಅಂತ ಕೇಳಿರೋದು, ಅಥವಾ ನೀವು ಹೇಗಿದ್ದೀರಿ ಅಂತ ಕೇಳಿರೋದು, ನನಗೆ ಗೊತ್ತಿಲ್ಲ ಇದ್ದಿರುತ್ತೋ ಇಲ್ವೋ ಅಂತ. ಇವತ್ತು ನಾನು ನಿಮಗೆ ಕೇಳ್ತಾ ಇದ್ದೀನಿ, ನಿಜವಾಗ್ಲೂ ನೀವು ಹೇಗಿದ್ದೀರಿ ಮೆಂಟಲಿ, ಫಿಸಿಕಲಿ? ಆ್ಯಕ್ಚುಲಿ ತುಂಬ ಚೆನ್ನಾಗಿದ್ದೀನಿ, ಫಿಸಿಕಲಿ ಮತ್ತು ಮೆಂಟಲಿ ತುಂಬ ಚೆನ್ನಾಗಿದ್ದೀನಿ. ದಿಸ್ ಈಸ್ ಅ ಗುಡ್ ಸ್ಟೇಟ್. ಈಗಿನ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಈಗ ಆಲ್ಮೋಸ್ಟ್ 2.5 ವರ್ಷ ಮೀರಿ ಇದು 3ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ ನನ್ನ ಒಂದು ಅವಧಿಯಲ್ಲಿ ಶಾಸಕಿಯಾಗಿ. ಸೊ ನನಗೆ ಸಿಗಬೇಕಾದಂಥ ಒಂದು ಬ್ಯಾಲೆನ್ಸ್ ನಾನೇನು ಅಂದ್ಕೊಂಡಿದ್ದೆ ಅದು ನಾನು ಫೈನಲಿ ಈಗ ನಾನು ಅದನ್ನು ಅಚೀವ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊತೀನಿ. ಇನಿಷಿಯಲಿ ಶುರು ಮಾಡಿಕೊಂಡಾಗ, ಎಲೆಕ್ಷನ್ ಗೆದ್ದಾಗ ಸ್ವಲ್ಪ 1.5 ವರ್ಷ ತುಂಬ ಅಪ್ ಆ್ಯಂಡ್ ಡೌನ್ ಇತ್ತು, ಮೆಂಟಲಿ ಆ್ಯಂಡ್ ಫಿಸಿಕಲಿ. ಬಟ್ ಇವತ್ತಿನ ನನಗನ್ಸುತ್ತೆ ಇಲ್ಲ, ಐ ಆಮ್ ಗುಡ್. ಓಕೆ, ದಿಸ್ ಇಸ್ ವೆರಿ ನೈಸ್. ನನಗೆ ಭಾಳ ಖುಷಿ ಆಗ್ತಿರೋದು ಏನು ಅಂತಂದರೆ, ನೀವು ಜೆನ್ಯೂನ್ಲಿ ಹೇಳಿದ್ರಿ ನಾನು ಐ ಆಮ್ ವೆರಿ ಗುಡ್ ಅನ್ನೋದು. ಅಂದರೆ ಬಹುತೇಕರಿಗೆ ಏನಾಗುತ್ತೆ ಅಂತಂದರೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಎಲ್ಲ ವಿಷಯಗಳನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗುವಾಗ ನಾನು ಚೆನ್ನಾಗಿದ್ದೀನಾ ಇಲ್ವಾ ಅಂತ ನಂಗೆ ಯಾರೂ ಕೇಳೋದಿಲ್ವಲ್ಲ ಅನ್ನುವಂಥ ಒಂದು ಪ್ರಶ್ನೆ ಬಹುತೇಕರಿಗೆ ಕೇಳೋದು ಇಲ್ಲ. ಅದರಲ್ಲೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವಂಥವರಿಗೆ ಹೇಗಿದ್ದೀರಿ ಅಂತ ಕೇಳುವಂಥ ಪ್ರಶ್ನೆ ಬರುತ್ತೆ. ನಿಜವಾಗ್ಲೂ ನೀವು ಹೇಗಿದ್ದೀರಿ ಅನ್ನೋದು ಅವ್ರಿಗೆ ಬೇಕಿರೋದಿಲ್ಲ. ಅವ್ರಿಗೇನಿರುತ್ತೆ ಅಂದರೆ, ನಾನು ಇವ್ರ ಹತ್ರ ಏನಕ್ಕೆ ಬಂದಿದ್ದೀನಿ, ಈ ಕೆಲಸ ಮಾಡಿಕೊಟ್ರೆ ಸಾಕು ಅನ್ನುವಂಥ ಒಂದು ಆಶಯ ಮಾತ್ರ ಇರುತ್ತೆ. ಹಾಗಾಗಿ ಈ ಪ್ರಶ್ನೆ ಬಹಳ ಮುಖ್ಯವಾಗಿತ್ತು. ಇನ್ನು ಇದರ ಜೊತೆಗೆ ನನಗೆ ನಿಮ್ಮ ಬಗ್ಗೆ ಬೇಕಾಗಿರುವ ವಿಷಯ ಅಂದರೆ, ನೀವು ತುಂಬ ಆ್ಯಕ್ಟಿವ್ ಆಗಿ ಹೊರಗಡೆ ಓಡಾಡಬೇಕಾಗುತ್ತೆ. ನಿಮ್ಮ ಕ್ಷೇತ್ರಕ್ಕೆ ಹೋದ ತಕ್ಷಣವೇ ನಿಮಗೆ, ಅಂದರೆ ಅಲ್ಲಿ ಇದ್ದ ತಕ್ಷಣವೇ ಬೆಳಿಗ್ಗೆಯಿಂದ ರಾತ್ರಿ ತನಕ ಬಹುತೇಕ ಕೆಲಸದಲ್ಲೇ ಮುಳುಗಿ ಹೋಗ್ತೀರಿ. ಇಂಥ ಸಂದರ್ಭದಲ್ಲಿ ನಿಮ್ಮ ಊಟ, ತಿಂಡಿ, ನಿದ್ದೆ ಮತ್ತು ಈ ಸ್ಟ್ರೆಸ್ ಇವೆಲ್ಲ ಏನಿದೆ, ಇವುಗಳನ್ನು ಮ್ಯಾನೇಜ್ ಮಾಡುವಾಗ ನೀವು ಇದಕ್ಕೆ ವಿಶೇಷವಾಗಿ ಕಾಳಜಿ ಏನಾದರೂ ತಗೊಳ್ತಿರೋ, ಅಥವಾ ಎಲ್ಲ ಆದಮೇಲೆ ಇದನ್ನು ಯೋಚನೆ ಮಾಡೋಣ, ಇಲ್ಲ ಅಂತಂದರೆ ನನಗೆ ನನ್ನ ಕೆಲಸನೇ ಮುಗಿಯೋದಿಲ್ಲ ಅನ್ನುವಂಥ ಒಂದು ಒತ್ತಡಕ್ಕೆ ಏನಾದರೂ ಸಿಗ್ತೀರಾ? ಆ್ಯಕ್ಚುಲಿ ನನಗಿದ್ರ ಬಗ್ಗೆ ತುಂಬ ಟೀಕೆ ಟಿಪ್ಪಣಿ ಬಂದಿದೆ. ನಾನು ಒಂಥರ ಹೈಲಿ ಡಿಸಿಪ್ಲಿನ್ಡ್, ಒಂದು ಶಿಸ್ತಿನ ಸಿಪಾಯಿ ಅಂತಲೇ ಹೇಳಬಹುದು. ರಾಜಕೀಯ ಹಿನ್ನೆಲೆಯಿಂದ ಬಂದಿರೋದ್ರಿಂದ, ಆಮೇಲೆ ನಮ್ಮ ತಾಯಿನ ಸಾಕಷ್ಟು ವರ್ಷಗಳಿಂದ ಅವರ ಒಂದು ರಾಜಕೀಯ ಜೀವನನ ನೋಡಿರೋದ್ರಿಂದ, ಆಮೇಲೆ ಅವರಿಗೆ ಅದ್ರ ಮೇಲೆ ಆರೋಗ್ಯದ ಮೇಲೆ ಮತ್ತು ಬೇರೆ ಬೇರೆ ರೀತಿ ಮಾನಸಿಕ ಒತ್ತಡಗಳು ಯಾವ ರೀತಿ ಅವ್ರ ಮೇಲೆ ಪ್ರಭಾವ ಬೀರಿತ್ತು, ಮತ್ತು ಹೆಚ್ಚು ಕಡಿಮೆ ರಾಜಕಾರಣಿಗಳನ್ನ ಹತ್ತಿರದಿಂದ ನೋಡಿರೋದ್ರಿಂದ ನಾನು ನನ್ನಲ್ಲಿ ನನಗೆ ಅದು ಆಗಬಾರ್ದು, ನಾನು ಯಾವ ಮಟ್ಟಕ್ಕೆ ಒಂದು ರೀತಿ ಮಾದರಿ ಆಗಬೇಕು. ಮತ್ತು ಈ ಒಂದು ಜೆನರೇಷನಿಗೆ ಇಲ್ಲ, ರಾಜಕಾರಣದಲ್ಲಿ ಯಾರು ಬರ್ತಾರೆ ಅವರು ಇದನ್ನು ಬೇರೆ ರೀತಿನೂ ಮಾಡಬಹುದು ಅಂತ ತೋರಿಸ್ಕೊಡ್ಬೇಕು ಅಂತ ನನ್ನ ತಲೆಯಲ್ಲಿತ್ತು. ನಾನು ರಾಜಕಾರಣಕ್ಕೆ ಬಂದಾಗ ನಾನು ಒಂದು ಪ್ರೊಫೆಷ್ನಲ್ ಸೆಟಪಿಂದ ಬಂದಿರೋದು. ಅಂದರೆ ನಾನು ಇದಕ್ಕಿಂತ ಮುಂಚೆ ನಾನು ಲಾ ಫಾರ್ಮಲ್ಲಿ ಕೆಲಸ ಮಾಡಿದ್ದೀನಿ, ಕಂಪನಿಯಲ್ಲಿ ಕೆಲಸ ಮಾಡಿದ್ದೀನಿ. ರಾಜಕಾರಣಿಗಳಂದರೆ ಯಾವುದೇ ಟೈಮಿಂಗ್ ಇಲ್ಲ, ಅವರು ಊಟಕ್ಕೆ ಶಿಸ್ತಿಲ್ಲ, ಆರೋಗ್ಯದ ಕಡೆ ಶಿಸ್ತಿಲ್ಲ, ಮತ್ತು ಪರ್ಸ್ನಲ್ ಜೀವನ ಅಂತಲೂ ಒಂದು ಮಟ್ಟಕ್ಕೆ ಶಿಸ್ತಿಲ್ಲ, ಅದರಲ್ಲೂ ಇಲ್ಲ. ಅದು ವಿಶೇಷವಾಗಿ ನಮ್ಮ ದೇಶದವ್ರದ್ದು ಮಾತ್ರ. ಬೇರೆ ದೇಶದಲ್ಲಿ ಈ ಮಟ್ಟಕ್ಕೆ ಮಟ್ಟದ ಮನಸ್ಥಿತಿ ಇಲ್ಲ. ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಮಾತ್ರ ಅದು ಹಳೆಯ ರಾಜಕಾರಣಿಗಳು ಅದನ್ನು ಮಾಡ್ಕೊಂಡು ಬಂದಿರೋದು. ನಾವು ಅದನ್ನೇ ಕಂಟಿನ್ಯೂ ಮಾಡಿದರೆ ಹೇಗೆ ಬದಲಾವಣೆ ತರಲಿಕ್ಕೆ ಹೇಗೆ ಸಾಧ್ಯ? ನಾನು ತುಂಬ ಬೇಗ ಹೇಳ್ತೀನಿ, 5:36 ಅಷ್ಟು ಬೇಗ ಎದ್ದುಬಿಟ್ಟು ನಾನು ಸ್ವಲ್ಪ ನನ್ನ ಆರೋಗ್ಯದ ಕಡೆ, ಹೆಲ್ತಿಗೋಸ್ಕರ ಒಂದು ಸ್ವಲ್ಪ ಫಿಟ್ನೆಸ್, ಮತ್ತು ತುಂಬ ಆ್ಯಕ್ಚುಲಿ ಆದಷ್ಟು ಮನೇಲೇ ಊಟ ಮಾಡ್ತೀನಿ. ಎಲ್ಲ ಮೀಲ್ಸು ಜಾಸ್ತಿ ಮಟ್ಟಕ್ಕೆ ಮನೇಲೇ ತಿನ್ನಬೇಕು ಅಂತ ಪ್ರಯತ್ನ ಮಾಡ್ತೀನಿ. ಹೊರಗಡೆ ಹೋಗೋಕ್ಕಿಂತ ಮುಂಚೆ ಮನೇಲಿ ಏನೂ ಹೊರಡೋದಿಲ್ಲ, ನಾನು ಮನೇಲೇ ತಿಂದುಬಿಟ್ಟೇ ಹೊರಡೋದು. ಎಷ್ಟೇ ಈವನ್ 7 ಗಂಟೆ ಆದ್ರೂ ಬಾಕ್ಸ್ ತೊಗೊಂಡು ಹೋಗ್ತೀನಿ ಅಥವಾ ಮನೇಲೇ ತಿಂದು ಹೋಗ್ತೀನಿ. ಅದೊಂದು ಸ್ವಲ್ಪ ನನಗೆ ಆ ಶಿಸ್ತು ಇಲ್ಲ ಇರಬೇಕು ಅಂತ, ಅದಕ್ಕೋಸ್ಕರ ನಾನೇ ನನ್ನದೇ ಆದಂಥ ಸಿಸ್ಟಮ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನಾನು ಮೊನ್ನೆ ತಾನೇ ಯಾರ ಹತ್ರನೋ ವಿಚಾರ ಮಾಡ್ತಾ ಹೀಗೆ ಪರ್ಸ್ನಲಿ ಮಾತಾಡ್ತಾ ಹೇಳ್ತಾ ಇದ್ದೆ, ಅದು ಹೇಗೆ ನಾನು ಅಂದರೆ ನಾನು ಒಂದು 9 to 6, 9 to 7 ಒಂಥರ ಪ್ರೊಫೆಷ್ನಲ್ ಆಗಿ ಇದೊಂದು ರಾಜಕೀಯ ಜೀವನನ ತಗೋಬೇಕು ಅಂತ ನನಗೆಲ್ಲದು ನಂದು ಸ್ಕೆಡ್ಯೂಲ್ ಮುಂಚೆನೇ ಪ್ರಿಪೇರ್ ಆಗಿರುತ್ತೆ. ಒಂದು ವಾರ ಮುಂಚೆನೇ ನಂದು ಇಡೀ ವಾರದ್ದು ನಾನು ಆಲ್ರೆಡಿ ಎಲ್ಲ ಸಾರ್ವಜನಿಕರಿಗೂ ಇದೊಂದು ತಲುಪಿರುತ್ತೆ. ಈ ಥರ ನಮ್ಮದು ಸ್ಕೆಡ್ಯೂಲ್ ಇದೆ, ಈ ದಿನ ಅವರನ್ನು ನಾನು ನೋಡ್ತೀನಿ, ಈ ಥರ ನನ್ನ ಸಮಯ ಮೀಸಲಿಟ್ಟಿರ್ತೀನಿ ಅಂತ. ಸೊ ಹೆಚ್ಚು ಕಡಿಮೆ ನಂದು ಏನು
ತಕ್ಷಣ ಅಂತ ಒಂದೊಂದು ಸಿಚುವೇಶನ್ಸ್ ಬರುತ್ತೆ. ಹೌದು. ಬಟ್ ಈ ಥರ ನಾನು ಒಂದು ಸಿಸ್ಟಮ್ ಹಾಕ್ಕೊಂಡಿರೋದ್ರಿಂದ ಆಮೇಲೆ ನಾನು ಮಧ್ಯಾಹ್ನ ಮಲ್ಗೋದಿಲ್ಲ. ನನಗೆ 1/2 hour ಊಟಕ್ಕೆ ಮಾತ್ರ ಬ್ರೇಕ್ ನಾನು ತಗೊತೀನಿ. ಇದೇ ನನಗೂ ಅನಿಸುತ್ತೆ ಹಳೆ ಪದ್ಧತಿಗೂ ಒಂದು ಸ್ವಲ್ಪ ವ್ಯತ್ಯಾಸ. ಸ್ವಲ್ಪ ಜನ ಮಧ್ಯಾಹ್ನ ಒಂದು ನ್ಯಾಪ್ ತಗೊಳ್ಳೋದು, ಮಲಗುವಂಥ ಒಂದು ಪದ್ಧತಿ, ಮಧ್ಯಾಹ್ನ ಮನೆಗೆ ಬಂದರೆ 4-5 ಗಂಟೆಗೆ ಶುರು ಮಾಡ್ಕೊಳ್ತಾರೆ. ನಾನು ಹಾಗಲ್ಲ. ನಾನು ಮಧ್ಯಾಹ್ನ ಬಂದು ಊಟಕ್ಕೆ ಒಂದು ಅರ್ಧ ಗಂಟೆ ಬ್ರೇಕ್ ತಗೊಂಡ್ರೆ ಅಷ್ಟೇ, ಮತ್ತೆ ವಾಪಸ್ ಕೆಲಸ. ಸೊ ಅಲ್ಲಿಂದ ನಾನು 6 to 7 ಒಳಗಡೆ ಸಾಕಷ್ಟು ಕೆಲಸ ಮುಗಿದು ಹೋಗುತ್ತೆ. ಸೊ ನಾನು ಒಂದು ಇದರಲ್ಲೇ ಇರ್ತೀನಿ, ಆ ಒಂದು ಸ್ಕೆಡ್ಯೂಲ್ ನನಗೆ. ಅಂದರೆ ನನ್ನ ಮೈಂಡ್ ಸೆಟ್ ಆಗಿ ಹೋಗಿರುತ್ತೆ, ಇಲ್ಲ ಈ ಥರ. ಆಮೇಲೆ ನನ್ನ ಮಗಳ ಹತ್ರ ಮಾತಾಡಬೇಕು, ಸ್ಕೂಲಿಂದ ಬಂದಿರ್ತಾಳೆ. ಸೊ ಅದಕ್ಕೆ ನಾನು ಸಾಯಂಕಾಲ ಆದಮೇಲೆ ಟೈಮ್ ತೊಗೊತೀನಿ. ಆಮೇಲೆ ಮೆಂಟಲಿ ಒಂದು ಬ್ಯಾಲೆನ್ಸ್ ಇರಬೇಕು ಅಂತ ನಾನು ಸ್ವಿಚ್ ಆಫ್ ಆಗ್ತೀನಿ ಒಂದು ಟೈಮ್ ಆದಮೇಲೆ. ಇಲ್ಲಿದ್ರೆ ನಾನು ಮತ್ತೆ ಬೆಳಿಗ್ಗೆ ಎದ್ಬಿಟ್ಟು ಜನದ ಅಹವಾಲುಗಳು ಅಥವಾ ಅಭಿವೃದ್ಧಿ ಕಡೆ ನಾನು ಗಮನ ಕೊಡಬೇಕು ಅಂತಿದ್ರೆ ರಾತ್ರಿನೂ ಅದನ್ನು ಇಟ್ಕೊಂಡು ಮಲಗಿದ್ರೆ ನಿಮ್ಮ ಮೈಂಡ್ ರೆಸ್ಟ್ ಇರೋದಿಲ್ಲ. ಒಂಥರ ಪೀಸ್ಫುಲ್ಲಾಗಿ ಬೆಳಿಗ್ಗೆ ಎದ್ಬಿಟ್ಟು ಫ್ರೆಶ್ ಆಗಿ ಅದ್ರ ಬಗ್ಗೆ ಬೇರೆ ಏನಾದರೂ ವಿಚಾರಗಳಿಗೆ ಗಮನ ಹರಿಸಲಿಕ್ಕೆ ಐ ಫೀಲ್ ಆ ಪೀಸ್ಫುಲ್ ಸ್ಲೀಪ್ ಅಂತ ಏನಿರುತ್ತೆ ಅದು ಒಂದು ಸಿಗೋ ಅವಶ್ಯಕತೆ ಇದೆ ಅಂತ. ಒಂದೊಂದು ಸತಿ ಶೋಸ್ ನೋಡ್ತೀನಿ, ಆಧ್ಯಾತ್ಮಿಕವಾಗಿ ಜಪ ಮತ್ತು ಬುಕ್ ಓದ್ತೀನಿ. ಏನು ಸಿಗುತ್ತೆ ನನಗೆ ಆ ಟೈಮಿಗೆ, ಏನು ಸಿಗುತ್ತೆ ಆ ಟೈಮಿಗೆ, ಏನು ನನಗೆ ಸರಿ ಅನಿಸುತ್ತೆ ಅದನ್ನು ಮಾಡ್ತೀನಿ. ಬಟ್ ನಾನು ಡೆಫಿನೆಟ್ಲಿ ಸ್ವಿಚ್ ಆಫ್ ಆಗ್ತೀನಿ, ಬೇಗ ಊಟ ಮಾಡ್ತೀನಿ. ಸೊ ಒಂದು 4 days ನಾನು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇದ್ದಾಗ ಇದು ತುಂಬ ಅಚ್ಚುಕಟ್ಟಾಗಿ ನಾನು ನಿಭಾಯಿಸ್ತೀನಿ. ವೆರಿ ನೈಸ್. ಇದು ಬಹಳ ಮುಖ್ಯವಾಗಿ ಬಹುತೇಕರು ಅಳವಡಿಸ್ಕೋಬೇಕಾಗಿರುವಂಥ ಒಂದು ವಿಚಾರ. ಯಾಕೆಂದರೆ ಅನೇಕ ರಾಜಕಾರಣಿಗಳು, ಐ ಥಿಂಕ್ 99% ರಾಜಕಾರಣಿಗಳು ಶಿಸ್ತಿಲ್ಲದೆ ಇರೋವಂಥವ್ರು. ಕೇಳಿದ್ರೆ ಏನು ಗೊತ್ತು, ನಿಮ್ಗೇನು ಗೊತ್ತು, ನಮ್ಮ ಕೆಲಸನೇ ಹಾಗೆ, ಅಥವಾ ನಮ್ಮ ಜನರ ಮಧ್ಯೆ ನಾವು ಇರಬೇಕಾಗಿರೋದ್ರಿಂದ ನಾವು ಹೀಗೆ ಇರಬೇಕು ಅಂತ. ನಾನು ಕೇಳೋದು 10 ಗಂಟೆ ಮೇಲೂ ರಾಜಕೀಯ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇದೆ ಅಂತಂದರೆ ತುಂಬ ಕೆಟ್ಟ ಪರಿಸ್ಥಿತಿ ಇದೆ ಅನ್ನೋದು. ಇಲ್ಲ, ನಿಜ ಆ್ಯಕ್ಚುಲಿ. ಬಟ್ ಆದರೆ ಈವನ್ ಕಾರ್ಪೊರೇಟ್ ಲೈಫಲ್ಲಿ ಇದೆ, ಆ ಥರನೇ ಇದೆ. ಒಂದೊಂದು ಕಂಪನೀಸ್ ಒಂದೊಂದು ರೀತಿ ಫಾಲೋ ಮಾಡ್ತಾರೆ, ಒಂದೊಂದು ಕಂಪನೀಸ್ ಅದು ಫಾಲೋ ಮಾಡೋದಿಲ್ಲ. ನೀವು ನೋಡಿ, ಹೊರಗಡೆ ನಮ್ಮ ಇಂಡಿಯನ್ಸು ಹೊರಗಡೆ ಏನು ಕೆಲಸ ಮಾಡ್ತಾರಲ್ಲ ಹೊರ ದೇಶದಲ್ಲಿ, ಅವ್ರು ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ ನಾವು ಇಲ್ಲಿ ಹೇಗೆ ನಮ್ಮದು ಲೈಫು 5 to 6 ಅಲ್ಲಿ ವೈಂಡ್ ಅಪ್ ಆಗುತ್ತೆ. ಯುರೋಪಲ್ಲಿ ಫಾರ್ ಎಕ್ಸಾಂಪಲ್ ಸಿಂಗಪೂರಲ್ಲಿ, US ಅಲ್ಲಿ ಕೆಲಸ ಮಾಡುವಂಥ ನಮ್ಮ ಇಂಡಿಯನ್ಸ್ ಏನಿದ್ದಾರೆ, ಅದೇ ಇಂಡಿಯಾದಲ್ಲಿ ಇದ್ದಾಗ ಅದು ರೀತಿ ಆಗೋದಿಲ್ಲ. ಏನಕ್ಕೋಸ್ಕರ ಅಂದರೆ ಆ ಡಿಸಿಪ್ಲಿನ್ ನಮ್ಮಲ್ಲಿ ಇಲ್ಲ, ಆ ವರ್ಕ್ ಲೈಫ್ ಬ್ಯಾಲೆನ್ಸ್ ನಾವು ತರಬೇಕು ಅಂತ ನಮ್ಮ ಮನಸ್ಥಿತಿಯಲ್ಲೇ ಇಲ್ಲ. ಬಟ್ ನನಗೆ ಸಾಕಷ್ಟು, ನಾನು ಹೇಳಿದ್ನಲ್ಲ, ಇದು ಸುಲಭವಾದ ಕೆಲಸ ಅಲ್ಲ. ಆದರೆ ಬಟ್ ನಾನು ಈಗ 3 ವರ್ಷ ಹತ್ರ ಬಂದಿದ್ದೀನಿ. ಎಲ್ರಿಗೂ ನಿಮ್ಮ ಶೆಡ್ಯೂಲ್ ಗೊತ್ತಾಗೋಗಿದೆ, ಹೀಗೆ ನಡೆಯೋದು. ಬಟ್ ನೆಕ್ಸ್ಟ್ ಎಲೆಕ್ಷನ್ ಮೇಲೆ ಇದು ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನೀವು ನನಗೆ ಇಂಟ್ರಡಕ್ಷನ್ ಪರಿಚಯ ಮಾಡಿಕೊಡೋ ಟೈಮಲ್ಲಿ ಹೇಳಿದ್ರಲ್ಲ ನನ್ನ ಬಗ್ಗೆ, ನನ್ನದೇ ವ್ಯಕ್ತಿತ್ವನೇ ಈ ಥರ, ಅಂದರೆ ಈ ಥರ ಇರಬೇಕು ಅಂತ ನನಗೆ ಸ್ವಲ್ಪ ಬದ್ಧತೆ ಇದೆ. ಸ್ವಲ್ಪ ನಮ್ಮ ವ್ಯಾಲ್ಯೂಸ್, ಸ್ಟ್ಯಾಂಡರ್ಡ್ಸ್, ಪ್ರಿನ್ಸಿಪಲ್ಸ್ ಅಂತ ನಾವು ಏನು ಹೇಳ್ತೀವಿ ಅದ್ರ ಪ್ರತಿ ನನಗೆ ಒಂದು ಸ್ವಲ್ಪ ಬದ್ಧತೆ ಇದೆ. ನಾನು ನನ್ನ ಕೆಲಸದಲ್ಲಿ ಯಾರಿಗೂ ಮೋಸ ಮಾಡಬಾರ್ದು, ಪ್ರಾಮಾಣಿಕವಾಗಿರಬೇಕು. ನನ್ನ ಪ್ರಕಾರ ಅದ್ರ ವಿಚಾರದಲ್ಲಿ ಯಾರೂ ನನಗೆ ಬೆರಳು ತೋರಿಸುವಂಥದ್ದು ನಾನು ಏನೂ ಮಾಡಿಲ್ಲ. ಸೊ ಆ ಥರ ಇದ್ದಿದೆ. ಈ ಸ್ಕೆಡ್ಯೂಲು ಮೇಂಟೈನ್ ಮಾಡಿಕೊಂಡು ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂದರೆ, ಸೊ ನನಗನ್ಸುತ್ತೆ, ನನಗೆ ನಂಬಿಕೆ ಇದೆ, ನಾನು ಅದನ್ನು ಸರಿಯಾಗಿ ಮಾಡ್ತಾ ಇದ್ದೀನಿ. ಖಂಡಿತ. ಈಗ ನನ್ನನ್ನು ನಾನು ಕೇರ್ ತೊಗೊಂಡಿಲ್ಲ ಅಂದರೆ ನಾನು ಯಾರನ್ನೂ ಕೇರ್ ತೊಗೊಳಕ್ಕಾಗೋದಿಲ್ಲ ಅನ್ನೋದು ಬೇಸಿಕ್ ಪ್ರಿನ್ಸಿಪಲ್ ಅಂತ ನಾನು ಅಂದ್ಕೊತೀನಿ. ಸೊ ನನ್ನನ್ನು ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ನನ್ನ ಒಳ್ಳೆಯ ಮನಸ್ಥಿತಿಯಿಂದ, ಒಳ್ಳೆಯ ಆರೋಗ್ಯದಿಂದ ನಾನು ಬೇರೆಯವರನ್ನು ಅಟೆಂಡ್ ಮಾಡೋದಕ್ಕೆ ಆಗುತ್ತೆ ಅನ್ನೋದು ಖಂಡಿತವಾಗ್ಲೂ ನಿಜವಾದ ಪಾಯಿಂಟ್. ಹಾಗಾಗಿ ನೀವು ಅದೇ ನಿಟ್ಟಿನಲ್ಲಿ ನಡೀತಾ ಇದ್ದೀರಿ ಅನ್ನೋದು ನಂಗೆ ಭಾಳ ಖುಷಿ ಕೊಡ್ತಿದೆ. ಯಾಕಂದರೆ ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಆನ್ಸರ್ ಆ್ಯಕ್ಚುಲಿ. ಯಾಕಂದರೆ ನೀವು ಇಷ್ಟೊಂದು ಶಿಸ್ತುಬದ್ಧವಾಗಿ ನಿಮ್ಮ ಕೆಲಸಗಳನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಅಂತ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಪೊಲಿಟಿಷಿಯನ್ಸ್ಗಳಿಗೆ ಅನ್ಪ್ರೆಡಿಕ್ಟಬಲ್ ಸ್ಕೆಡ್ಯೂಲ್ಸೇ ಇರುತ್ತೆ. ಅನ್ಪ್ರೆಡಿಕ್ಟಬಿಲಿಟಿ ಖಂಡಿತ. ಅಂದರೆ ಡೆಫಿನೆಟ್ಲಿ ಇದ್ದಕ್ಕಿದ್ದಂಗೆ ಒಂದು ಇನ್ಸಿಡೆಂಟ್ ಆಗುತ್ತೆ, ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಸನ್ನಿವೇಶ ಸೃಷ್ಟಿ ಆಗುತ್ತೆ, ಖಂಡಿತ. ಬಟ್ ಆದರೆ ನೀವು 90% to 95% ಅಚ್ಚುಕಟ್ಟಾಗಿ ನೀವು ಒಂದು ಡಿಸಿಪ್ಲಿನ್ಡ್ ಆಗಿ ನೀವು ಜೀವನ ನಡೆಸಿದ್ರೆ ಅಥವಾ ನಿಮ್ಮ ಕಾರ್ಯವೈಖರಿ ಇದ್ರೆ ಖಂಡಿತ ಅದನ್ನು ಕೂಡ ನೀವು ಪಾರ್ ಮಾಡಬಹುದು. ಅದು ಯಾವತ್ತೂ ಒಂದು ದಿನ ಬರುವಂಥ ಸನ್ನಿವೇಶ. ಪ್ರತಿದಿನ ನಿಮಗೆ ಎಮರ್ಜೆನ್ಸಿ ಬರೋದಿಲ್ಲ, ಪ್ರತಿದಿನ ನಿಮಗೆ ಆ ಒಂದು ಸಮಸ್ಯೆಗಳು ಎದುರಾಗೋದಿಲ್ಲ. ಸೊ ಆಮೇಲೆ ನೀವು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರೆ ನನಗನ್ಸುತ್ತೆ ಅಷ್ಟೊಂದು ಸಮಸ್ಯೆಗಳು ಖಂಡಿತ ಬರೋದಿಲ್ಲ. ಬಟ್ ಅಂದರೆ
ಲೈಫ್ ಇಸ್ ಅನ್ಪ್ರಿಡಿಕ್ಟಬಲ್ ಅಲ್ವಾ. ಆ್ಯಂಡ್ ನಾನು ಮಾಡುವಂಥ ನನ್ನ ಜೀವನದ ಶೈಲಿ ಇದೆಯಲ್ಲ, ಇಟ್ಸ್ ವೆರಿ ಅಂಡರ್ ರೇಟೆಡ್. ಯಾರೂ ಅದನ್ನು ಒಪ್ಪೋದಿಲ್ಲ. ಅವ್ರಿಗೆ ಅನಿಸುತ್ತೆ ಅಂದರೆ ಇಟ್ ಇಸ್ ಬರೀ ರಾಜಕೀಯದಲ್ಲಲ್ಲ, ರಾಜಕೀಯದಲ್ಲಿ ಇನ್ನೂ ಜಾಸ್ತಿ ಬೇರೆ ಎಲ್ಲ ಫೀಲ್ಡ್ಸಲ್ಲೂ ನೀವು ನೋಡಿ. ಮೊನ್ನೆ ದೀಪಿಕಾ ಪಡುಕೋಣ್ ಅವರು ಒಂದು ಮಾತು ಹೇಳಿದ್ರು, ಅವರಿಗೆ 8 hour ಶಿಫ್ಟ್ ಬೇಕಿತ್ತು. ಎಷ್ಟು ಅವರಿಗೆ ಟೀಕೆ ಟಿಪ್ಪಣಿ ಬಂತು. ಆ್ಯಂಡ್ ಅವ್ರ ಟಾಪ್ ಆ್ಯಕ್ಟ್ರೆಸ್ಸು ಆಯಿತಾ, ಆ್ಯಂಡ್ ಒನ್ ಆಫ್ ದ ಹೈಯೆಸ್ಟ್ ಅರ್ನಿಂಗ್ ಆ್ಯಕ್ಟ್ರೆಸ್. ಅವ್ರದ್ದೇ ಒಂದು ಜೀವನ ನೋಡಿ. ಆದರೆ ಅವ್ರು ಕೇಳಿದ ತಕ್ಷಣವೇ ಯಾವ ರೀತಿ ಅವ್ರ ಮೇಲೆ ಇದು ಬಂತು ಅಲ್ವಾ, ಕಾಮೆಂಟ್ಸ್ ಬಂತು. ಅದರಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋರು ಇದ್ರು, ಅವ್ರಿಗೆ ಸಪೋರ್ಟ್ ಮಾಡ್ದಲೇ ಇದ್ದವರು ಇದ್ರು. ಆ ಸಪೋರ್ಟ್ ಮಾಡ್ದಲೇ ಇದ್ದವ್ರದ್ದು ವಾಯ್ಸ್ ಎಷ್ಟು ಜೋರಿತ್ತು, ಎಷ್ಟು ಯಾವ ರೀತಿ. ಸೊ ಅವರು ಆ ಥರ ಫೇಸ್ ಮಾಡ್ತಾ ಇದ್ದಾಗ ನಾನು ಜಸ್ಟ್ ಹೇಳೋದು. ಆ್ಯಂಡ್ ಮಹಿಳೆಯರು ಅಂತ ಬಂದಾಗ ಇನ್ನೂ ಜಾಸ್ತಿ ಒತ್ತಡ. ಬಿಕಾಸ್ ಅವರಿಗೆ ನಮಗಿರೋ ಫಿಸಿಕಲ್ ಆಸ್ಪೆಕ್ಟ್ ಮೇಲೆ ನಮಗೆ ಬೀರುವಂಥ ಸಮಸ್ಯೆಗಳು ಗಂಡಸರು ಫೇಸ್ ಮಾಡೋದಿಲ್ಲ ಆ್ಯಕ್ಚುಲಿ. ಬಟ್ ಇದ್ರದ್ದೆಲ್ಲ ಜ್ಞಾನ ಅಥವಾ ವಿವೇಕ ನಮಗಿದ್ರೆ ಐ ಫೀಲ್ ನಮಗೆ ಅನಿಸುತ್ತೆ, ಐ ಥಿಂಕ್ ವಿ ಕ್ಯಾನ್ ಅಡ್ಜಸ್ಟ್ ಆಸ್. ಹೌದು ಹೌದು, ಖಂಡಿತ. ಆ್ಯಕ್ಚುಲಿ 8 hours ವರ್ಕಿಂಗ್ ಟೈಮ್ ಅಂತ ಏನು ಹೇಳಿದ್ರಿ, ಇದು ಖಂಡಿತವಾಗ್ಲೂ ಎಸ್ಪೆಷಲಿ ನಿಮ್ಮಂಥ ಒತ್ತಡದ ಕ್ಷೇತ್ರದಲ್ಲಿರುವಂಥವರಿಗೂ ಕೂಡ ಭಾಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ನೀವು ಒಳ್ಳೆ ಪಾಯಿಂಟನ್ನು ಎತ್ತಿದ್ರಿ. ಈಗ ನನಗೆ ಇವತ್ತು ನಾವು ಕೂತ್ಕೊಂಡಿದ್ದೀವಿ, ಮೇ ಬಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಬಟ್ ನೀವು ಕ್ಷೇತ್ರದಲ್ಲಿದ್ದಾಗ, ನಿನ್ನೆ ಅಥವಾ ಮೊನ್ನೆ ನೀವು ಕ್ಷೇತ್ರದಲ್ಲಿದ್ದಾಗ, ನಿಮ್ಮ ಬೆಳಿಗ್ಗೆಯಿಂದ ಸಂಜೆಯ ತನಕದ ಮಲಗುವ ತನಕದ ನಿಮ್ಮ ಸ್ಕೆಡ್ಯೂಲ್ನ ಅಥವಾ ನಿಮ್ಮ ಏನು ಡೇನ ನನಗೆ ಒಂದು ವಿವರಣೆ ಕೊಡಿ. ಲೈಕ್ ತುಂಬ ಜನಕ್ಕೆ ಇದ್ರ ಕುತೂಹಲ ಇರುತ್ತೆ, ಹೇಗಿರುತ್ತೆ ಇವ್ರ ದಿನ, ಹೇಗೆ ಶುರು ಆಗುತ್ತೆ, ಹೇಗೆ ಎಂಡ್ ಆಗುತ್ತೆ ಅಂತ. ಹೇಗೆ ನಿಭಾಯಿಸಿದಿರಿ, ಅಥವಾ ಎಲ್ಲಿಂದ ಬೆಳಿಗ್ಗೆ ಎದ್ದಾಗಿನಿಂದ ಸಂಜೆ ತನಕದ ನಿಮ್ಮ ಡೇ ಹೇಗಿತ್ತು ತಿಳಿಸಿ. 5:30 ಎದ್ದಿದ್ದೀನಿ ನಾನು. ಗುರುವಾರ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಅವತ್ತು ಅನಿಸುತ್ತೆ ನಾನು ಜನ ನೋಡಿದೆ ಅಂತ ನಾನು ಅನ್ಕೊತೀನಿ. ಇಲ್ಲ, ನನಗೆ ಧರ್ಮಸ್ಥಳ ಯಾತ್ರೆಗಳನ್ನ ಅವತ್ತು ಅಟೆಂಡ್ ಮಾಡಬೇಕಿತ್ತು. 5:30 ಎದ್ದೆ. ಅಬೌಟ್ 6:30 ನಾನು ಬೆಳಿಗ್ಗೆ ನಂದು ಒಂದು ಸ್ವಲ್ಪ ರುಟೀನ್ ಇದೆ. ಒಂದು ಸ್ವಲ್ಪ ಕೇಸರಿ ನೀರು, ಬಾದಾಮು, ಮತ್ತು ಒಣಗಿದ ದ್ರಾಕ್ಷಿ, ನೆಲ್ಲಿಕಾಯಿ ಸ್ವಲ್ಪ ತಿಂತೀನಿ, ಒಂದು 2-3 ಪೀಸಸ್ಸು, ಮತ್ತು ಟೀ, ಮತ್ತು ಶುಗರ್ ತುಂಬ ಕಡಿಮೆ ತೊಗೊತೀನಿ, ಮತ್ತು 1-2 ಬಿಸ್ಕೆಟ್ಸ್. ಇದನ್ನೆಲ್ಲ ತಿಂದ್ಬಿಟ್ಟು ನಂದು ದಿನ ಶುರು ಮಾಡ್ತೀನಿ. ಈಗ ಮನೆಯಲ್ಲಿ ಟ್ರೆಡ್ಮಿಲ್ ತಂದಿದ್ದಾರೆ, ಇಲ್ದಿದ್ರೆ ನಾನು ವಾಕೇ ಮಾಡ್ತಾ ಇದ್ದೆ. ಹೊರಗಡೆ ಹೋಗ್ಬಿಟ್ಟು ಜನನೂ ಹಾಗೆ ನನ್ನ ಲೇಔಟಲ್ಲಿ ಇರೋದು ಸುಮಾರು ಮನೆಗಳಿದೆ, ಹಾಗೂ ನನ್ನ ಜನನೂ ಭೇಟಿ ಮಾಡ್ಲಿಕ್ಕಾಗುತ್ತೆ. ಈಗ ಸ್ವಲ್ಪ ಚಳಿ ಇದೆ, ಸೊ ಏನು ಅನ್ಸುತ್ತೆ ಆ ಟೈಮಲ್ಲಿ ಮಾಡ್ತೀನಿ. ಯೂಶಲಿ ಹೊರಗಡೆ ಹೋಗ್ತೀನಿ, ಇಲ್ಲಿದ್ರೆ ಮನೇಲಿ ಟ್ರೆಡ್ಮಿಲ್ ಇರೋದ್ರಿಂದ ಒಂದು 45 minutes ವರ್ಕೌಟ್ ಮಾಡಿದೆ. ಮತ್ತು ಬೆಳಿಗ್ಗೆಯಿಂದ ನನಗೆ ಇದು ಶೆಡ್ಯೂಲ್ ಇತ್ತಲ್ಲ, ನನಗೆ ಮೀಟಿಂಗ್ ಇತ್ತು. ಬೆಳಿಗ್ಗೆ ಒಂದು ಗುದ್ಲಿ ಪೂಜೆ ಮಾಡಿ ಬಂದು ನಾನು 9 ಗಂಟೆಗೆ ಮನೆ ಬಿಟ್ಟೆ. ಪೂಜೆ ಮಾಡ್ತೀನಿ, ಪೂಜೆ ಮಾಡಿ ಆಮೇಲೆ ತಿಂಡಿ ತಿನ್ನೋದು. ಯೂಶಲಿ 9 ಗಂಟೆ, ನಾನು 9ರಿಂದ 9:30 ಒಳಗಡೆ ನಾನು ನನ್ನ ಕೆಲಸ ಶುರು ಮಾಡ್ಕೊಬಿಡ್ತೀನಿ. ಆಮೇಲೆ ಅಲ್ಲಿಂದ ನಾನು ಒಂದು ಗುದ್ಲಿ ಪೂಜೆ ಮುಗಿಸ್ದೆ. ಗುದ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ಒಬ್ಬರನ್ನ ಭೇಟಿ ಮಾಡಬೇಕಿತ್ತು, ಅದೇ ತಹಶೀಲ್ದಾರು ಮತ್ತು ಒಬ್ಬ PDOನ. ಮತ್ತು ಈಗ ಆಡಳಿತಾಧಿಕಾರಿ ಅಂತ ಏನು ಹಾಕಿದ್ದಾರೆ ಈಗ ಗ್ರಾಮ ಪಂಚಾಯಿತಿಗಳಿಗೆ, ಒಂದು ಸಮಸ್ಯೆನ ಬಗೆಹರಿಸಬೇಕಿತ್ತು. ಒಂದು ಅರ್ಧ ಗಂಟೆ ಅವ್ರ ಜೊತೆ ಚರ್ಚೆ ನಡೀತು. ಮತ್ತು ಧರ್ಮಸ್ಥಳ ಯಾತ್ರಿಗಳಿಗೆ ನನ್ನ ಆಧ್ಯಾತ್ಮಿಕ ಗುರು ಆದ ವಿನಯ್ ಗುರುಜಿಯವ್ರು ಬರ್ತಾಯಿದ್ರು. ನಾವು ಪ್ರತಿ ವರ್ಷ ಅವ್ರಿಗೆ ಸೇವೆ ಮಾಡ್ತೀವಿ, ಯಾಕಂದರೆ ಮೂಡಿಗೆರೆ ಮೂಲಕನೇ ಹೋಗಬೇಕು, ಧರ್ಮಸ್ಥಳ ಹೋಗಬೇಕು ಅಂದರೆ. ಸಾವಿರಾರು ಜನ ಬರ್ತಾರೆ. ಸಾವಿರಾರು ಅಂದರೆ ನನಗೆ ಅದಕ್ಕಿಂತ ಜಾಸ್ತಿ 1 ಲಕ್ಷ ಹತ್ರ ಅನಿಸುತ್ತೆ ಪಾದಯಾತ್ರಿಗಳು. ಬೆಂಗಳೂರಿಂದ ಎಲ್ಲೆಲ್ಲಿಂದನೂ ಬರ್ತಾರೆ. KR ನಗರದಿಂದ, ಮೈಸೂರಿಂದ, ಹಾಸನಿಂದ, ಬೇಲೂರಿಂದ, ಮತ್ತು ಮೂಡಿಗೆರೆ ಸ್ಥಳೀಯರೇ ಇರ್ತಾರೆ. ಮತ್ತು ಅವರಿಗೆ ಆದಂಥ ಒಂದು ನಾವು ವ್ಯವಸ್ಥೆ ಅಂತ ಮಾಡಿದ್ದೀವಿ. ಅದು ಪ್ರೈವೇಟ್ ಒಂದು ಟ್ರಸ್ಟು, ಬಟ್ ಆದರೆ ನಾನು ಶಾಸಕಿ ಆಗೋಕ್ಕಿಂತ ಮುಂಚೆಯಿಂದ ಅಲ್ಲಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಅನ್ನದಾನ ಮಾಡುವಂಥ ಕಾರ್ಯಕ್ರಮ, ಅವರಿಗೆ ಕಾಲಿಗೆ ಒಂದು ನಮ್ಮದೇ ಡಾಕ್ಟರ್ಸ್ ಆ್ಯಕ್ಚುಲಿ ಅವರಿಗೆ ಮೆಡಿಸಿನ್ಸ್ ಕೊಡೋದು, ಇಂಜೆಕ್ಷನ್ಸು, ಅದು ಇದು. ಅಂದರೆ ಕಾಲು ನೋವು ಬಂದಿರುತ್ತೆ, ತುಂಬ ಜನಕ್ಕೆ ಗಾಯ ಆಗಿರುತ್ತೆ, ತುಂಬ ಜನಕ್ಕೆ ಸುಸ್ತಾಗಿರುತ್ತೆ, ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್, ಮತ್ತು ಅವ್ರಿಗೆ ಆಲ್ರೆಡಿ ಮೆಡಿಕಲ್ ಕಂಡೀಷನ್ಸ್ ಇರೋದ್ರಿಂದ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾರೆ. ಮತ್ತು ಆಯುರ್ವೇದಿಕ್ಕು ಅವರಿಗೆ ಕಾಲಿಗೆಲ್ಲ ಮಸಾಜ್ ಮಾಡೋರು, ಸ್ವಲ್ಪ ಕಾಲಿಗೆ ಬಿಸಿ ನೀರು ಇಟ್ಕೊಂಡು ಅದೆಲ್ಲ ವ್ಯವಸ್ಥೆ ಅಲ್ಲಿ ಮಾಡಿರ್ತೀವಿ, ಊಟಕ್ಕೆ, ಸ್ನಾನಕ್ಕೆ, ಅದೆಲ್ಲ. ಸೊ ತುಂಬ ಜನ ಬರೋದ್ರಿಂದ ಅವತ್ತು ತುಂಬ ಜನ ಯೂಶಲಿ 12ನೇ ತಾರೀಕು ಅಂತ ಅಂದರೆ 2 days
ಪ್ರಯರ್ ಟು ಶಿವರಾತ್ರಿ ಅಲ್ಲಿ ಬರ್ತಾರೆ. ಸೊ ಅದಕ್ಕೆ ಆ ವ್ಯವಸ್ಥೆ ನೋಡ್ಲಿಕ್ಕೆ ಯಾವಾಗ್ಲೂ ನಾನು ಊಟ ಬಡಿಸ್ತೀನಿ ಅಲ್ಲಿ. ಸಾರ್ವಜನಿಕ ಅವ್ರು ನಮ್ಮ ಕ್ಷೇತ್ರದವ್ರು ಅಲ್ಲ, ಆದ್ರೂ ಸೊ ಇದೊಂದು ನಮ್ಗೆ ಅದೊಂದು ಭಾವನಾತ್ಮಕವಾದ ಇದು. ಸೊ ನಮ್ಮವರೆಲ್ಲ ಇನ್ವಾಲ್ವ್ ಆಗಿರೋದ್ರಿಂದ ನಮ್ಮ ಕ್ಷೇತ್ರದವರೇ ಅದು ಸರ್ವಿಸ್ ಕೊಡ್ತಾ ಇರೋದ್ರಿಂದ, ಮತ್ತೆ ಗುರುಗಳದ್ದು ಒಂದು ಆಶೀರ್ವಚನ ತರನು ಅವ್ರಿಗೆಲ್ಲರಿಗೂ ಒಂದು ತಿಳುವಳಿಕೆ, ಈ ಸೇವೆ ಮಾಡಿದ್ರೆ ಅಂದ್ರೆ ನಾವು ಧರ್ಮಸ್ಥಳ ಹೋಗದಿದ್ರೇನು ನಮಿಗೂ ಆ ಒಂದು ಪುಣ್ಯ ಬರುತ್ತೆ ಅಂತ ಒಂದು ರೀತಿಯಲ್ಲಿ. ಸೊ ಮತ್ತೆ ಇನ್ನೊಂದು ನಮ್ಮದೇ ಆದಂಥ ನನ್ನ ಕ್ಷೇತ್ರದಲ್ಲಿ ಒಂದು ದೇವಸ್ಥಾನ ಆಯಿತು, ಅಲ್ಲಿ ಕರೆದಿದ್ರು ಗುರುಗಳನ್ನ ಕರೆದಿದ್ರು, ನೆಕ್ಸ್ಟ್ ಬ್ರಹ್ಮ ಕಲಶೋತ್ಸವ ಇದೆ ಅಂತ. ಸೊ ಅಲ್ಲಿ ಒಂದು ವಿಸಿಟ್ ಮಾಡಿದ್ವು. ಅಲ್ಲಿಂದ ಬಂದು ನಾನು ಸ್ವಲ್ಪ ಊಟ ಮಾಡಿಬಿಟ್ಟು ಮತ್ತೆ ಒಂದು ಎಂಗೇಜ್ಮೆಂಟಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಎಂಗೇಜ್ಮೆಂಟ್ಗೆ ಅಥವಾ ಮದುವೆಗೆ ಹೋದ್ರೆ ಊಟ ಮಾಡೋದಿಲ್ಲ, ಮನೇಲಿ ಊಟ ಇಲ್ಲ, ಯೂಶಲಿ ಮಾಡ್ತೀನಿ, ಬಟ್ ಅವತ್ತೊಂದು ದಿವಸ ಟೈಮ್ ಲೇಟ್ ಆಗಿತ್ತು. ಸೊ ಅದಕ್ಕೆ ನಾನು ಮನೇಲೆ ಸ್ವಲ್ಪ ನಾನು ಗುರುಗಳಿಗಂತ ಊಟ ಮನೇಲೆ ಮಾಡಿಸಿದ್ರು. ಬಟ್ ಆದರೆ ಮನೇಲೇ ಊಟ ಮಾಡಿಕೊಂಡು ನಾನು ಎಂಗೇಜ್ಮೆಂಟಿಗೆ ಹೋಗಿ ಅಲ್ಲಿ ಅದು ನಮ್ಮ ಲೀಡರ್ದು ಮಗಳದ್ದು ಎಂಗೇಜ್ಮೆಂಟ್ ಇತ್ತು, ಅದು ಅಟೆಂಡ್ ಮಾಡಿ ಮತ್ತು ಅಲ್ಲಿಂದ ನಾನು ಬೆಂಗಳೂರಿಗೆ ಹೊರಟೆ. ಸೊ ಹೆಚ್ಚು ಕಡಿಮೆ ನಾನು ಎಂಗೇಜ್ಮೆಂಟ್ ತಲುಪ್ತಾ 3 ಗಂಟೆ ಆಗಿತ್ತು ಇದನ್ನೆಲ್ಲ ಮುಗಿಸ್ಕೊಂಡು. ಆಮೇಲೆ ನಾನು 4 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಹೊರಟೆ. ಸೊ ಇಲ್ಲಿ ಬರೋಷ್ಟೊತ್ತಿಗೆ ಒಂದು 8 ಗಂಟೆ ಆಗೋಗಿತ್ತು. ಸೊ ಹೆಚ್ಚು ಕಡಿಮೆ ಇದೇ ಥರ ಅಂದರೆ ಒಂದು 4 ಇಂದ 5 ಪ್ರೋಗ್ರಾಮ್ಸ್ನ ಇದರಲ್ಲಿ ಫಿಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಬಟ್ ಆದರೆ ಫೋನ್ ಕಾಲ್ಸ್ ಇದ್ದೇ ಇರುತ್ತೆ. DC-ಗೆ ಮಾತಾಡಬೇಕಾಗಬಹುದು, ಯಾರೋ ಒಂದು ಪೊಲೀಸ್ ಅಧಿಕಾರಿಗೆ ಮಾತಾಡಬೇಕಾಗಬಹುದು, ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಅವೆಲ್ಲ ಇರುತ್ತೆ. ಅದನ್ನೆಲ್ಲ ಮಧ್ಯದಲ್ಲಿ ನಿಭಾಯಿಸ್ತಾ ಇರ್ತೀವಿ. ಓಕೆ, ಇದು ನಯನ ಅವರ ಒಂದು ಇಡೀ ದಿನದ ಟೂರ್ ಅಂತಾನೆ ಹೇಳ್ಬೋದು, ಅಥವಾ ಇಡೀ ದಿನ ಏನು ಕೆಲಸ ಮಾಡ್ತಾರೆ, ಹೇಗೆ ತಿಂತಾರೆ, ಹೇಗೆ ಓಡಾಡ್ತಾರೆ, ಹೇಗೆ ಟೈಮನ್ನು ನಿಭಾಯಿಸ್ತಾರೆ ಅನ್ನುವಂಥ ಒಂದು ಚಿಕ್ಕ ಪರಿಚಯ ಅಂತಾನೆ ನಿಮ್ಗೆ ಹೇಳ್ಬೋದು. ನೀವು ಬಹಳ ಕಾಲ ಬಾಸ್ಕೆಟ್ಬಾಲ್ ಆಡಿದ್ದೀರಿ ಅಂತ ನಮ್ಗೆ ಗೊತ್ತಾಯಿತು. ಬಾಸ್ಕೆಟ್ಬಾಲ್ ಆಡುವಾಗ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದ ಸಮಯದಲ್ಲಿ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಇರ್ಬೋದು, ಅಥವಾ ನಿಮ್ಮ ರುಟೀನ್ ಇರ್ಬೋದು, ಅಥವಾ ನಿಮ್ಮ ರಿದಮ್ ಇರ್ಬೋದು, ಅದೇ ಬೇರೆ ಥರ ಇದ್ದಿರುತ್ತೆ. ಈಗ ಡೆಫಿನೆಟ್ಲಿ ನೀವು ಬಾಸ್ಕೆಟ್ಬಾಲ್ ಆಡ್ತಾ ಇಲ್ಲ. ಸೊ ಆಗಕ್ಕೂ ಈಗಕ್ಕೂ ಏನು ವ್ಯತ್ಯಾಸ ಇದೆ? ಅದು ಎಷ್ಟು ವರ್ಷ ಆಟ ಆಡಿದ್ರಿ, ಅಥವಾ ಹೇಗಿತ್ತು ಆ ದಿನಗಳು, ಮತ್ತು ಈಗಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇದೆ? ಆ್ಯಕ್ಚುಲಿ ಬಾಸ್ಕೆಟ್ಬಾಲ್ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಆ್ಯತ್ಲೀಟು. ನಾನು ಶಾರ್ಟ್ ಡಿಸ್ಟೆನ್ಸ್ ಓಡ್ತಾ ಇದ್ದೆ. 100 and 200 ಮೀಟರ್ಸ್ ಅಂದರೆ ಸ್ಪ್ರಿಂಟು ಕಾಂಪಿಟೇಟಿವ್ ಲೆವೆಲಲ್ಲೇ ಮಾಡ್ತಾ ಇದ್ದೆ ಸ್ಕೂಲಿಂದ, ತುಂಬ ಚಿಕ್ಕವಳಿಂದ. ಆಮೇಲೆ ನಾನು ಅಂದರೆ ಇದು ನಾನು ಮೂಡಿಗೆರೆಯಲ್ಲಿ ಓದ್ತಾ ಇದ್ನಲ್ಲ, ಅಲ್ಲಿಂದನೇ ನಾನು ಮೊದಲಿಂದನೂ ಸ್ಪೋರ್ಟ್ಸಲ್ಲೇ ಇದ್ದೆ. ಆ್ಯಂಡ್ ಬರ್ತಾ ಬರ್ತಾ ಅದು ಮತ್ತು ಲಾಂಗ್ ಜಂಪ್ ಮತ್ತು ಹೈ ಜಂಪ್, ಇದು 4 ಇವೆಂಟ್ಸ್ ಅಲ್ಲಿ ನಾನು ಕಡ್ಡಾಯವಾಗಿ ಭಾಗವಹಿಸ್ತಾ ಇದ್ದೆ. ಅಂದರೆ ನಾನು ಅದರಲ್ಲೇ ಗುರ್ತಿಸಿದ್ರು. ಇಂಟರ್ ಸ್ಕೂಲ್ ಕಾಂಪಿಟಿಷನ್ಗೂ ಇದಕ್ಕೆ ಹೋಗ್ತಾ ಇದ್ದೆ. ಬಟ್ ಬೆಂಗಳೂರಲ್ಲಿ ಬೋರ್ಡಿಂಗ್ ಸ್ಕೂಲಿಗೆ ಹಾಕಿದಾಗ ನನಗೆ ಬಾಸ್ಕೆಟ್ಬಾಲ್ದು ಒಂದು ಪ್ರಾಕ್ಟೀಸ್ ಅಥವಾ ಟೀಮಿಗೆ ಸೇರಿಕೊಂಡು ಇದು ಮಾಡಲಿಕ್ಕೆ ಶುರು ಮಾಡಿದೆ. ಆಲ್ಮೋಸ್ಟ್ ಕಾಲೇಜ್ವರೆಗೂ ನಾನು ಲಾ ಸ್ಕೂಲ್ ನಾನು ಮುಗಿಸೋವರೆಗೂ ನಾನು ಬಾಸ್ಕೆಟ್ಬಾಲ್ ಟೀಮಲ್ಲಿದ್ದೆ. ಬಟ್ ಬಾಸ್ಕೆಟ್ಬಾಲ್ ಆಡ್ತಾ ಇದೆ, ಬಟ್ ನಾನು ಅಷ್ಟು ಒಳ್ಳೆ ಆಟಗಾರ್ತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ವಾಸ್ ಅ ಗುಡ್ ಆ್ಯತ್ಲೀಟ್. ತುಂಬ ಇಂಟರ್ ಸ್ಕೂಲ್ ಆ್ಯಕ್ಟಿವಿಟಿ ಇದರಲ್ಲಿ ಭಾಗವಹಿಸಿದೆ. ಆಲ್ಮೋಸ್ಟ್ ಕಾಲೇಜ್ ಲಾ ಸ್ಕೂಲ್ ಮುಗಿಸೋವರೆಗೂ ನಾನು ಎಲ್ಲದರಲ್ಲೂ ನಾನು ಭಾಗವಹಿಸ್ತಾ ಇದ್ದೆ. ಲಾಂಗ್ ಜಂಪ್, ಹೈ ಜಂಪ್, ಮತ್ತೆ ಸ್ವಲ್ಪ ಥ್ರೋಬಾಲು ಜಾಸ್ತಿ ಆಡ್ತಾ ಇದ್ವು. ಅಫ್ಕೋರ್ಸ್ ಟೀಮಲ್ಲಿದ್ದೆ. ಮತ್ತೆ ನಾನು ಥ್ರೋಬಾಲ್ದು ಟೀಮಲ್ಲಿದ್ದೆ. ಸೊ ಇನ್ಫ್ಯಾಕ್ಟ್ ನಾವೆಲ್ಲರೂ ನಮ್ಮ ತಾಯಿ ಸ್ಪೋರ್ಟ್ಸ್ ಹಿನ್ನೆಲೆ ಇರೋದ್ರಿಂದ ನಾವು 3 ಜನ ಮಕ್ಕಳು ಸ್ಪೋರ್ಟ್ಸಲ್ಲೇ ಇದ್ವು. ಸೊ ಅದು ಆ್ಯಕ್ಚುಲಿ ಈ ಒಂದು ಫಿಟ್ನೆಸ್ಸಿಗೆ ಒಂದು ಕೀಡ ಅಂತ ಹೇಳ್ತೀವಲ್ಲ, ಅದೊಂದು ಸ್ವಲ್ಪ ಉಳ್ಕೊಂಡಿದೆ. ಅದರಿಂದ ಆಟ ಆಡ್ಲಿಕ್ಕೆ ಏನು ಸಿಕ್ಕಿದ್ರೆ ಮಾಡ್ತೀವಿ, ಬಟ್ ಆಬ್ವಿಯಸ್ಲಿ ಏನು ಆ ಥರ ಅಂದರೆ ನೀವು ನಂಬ್ತಿರೋ ಬಿಡ್ತೀರೋ, ನನ್ನ ಕ್ಷೇತ್ರದಲ್ಲಿ ದೊಡ್ಡ ಪದ್ಧತಿ ಇದೆ. ತುಂಬ ವಾಲಿಬಾಲ್ ಆಡ್ತಾರೆ, ತುಂಬ ಕ್ರಿಕೆಟ್ ಆಡ್ತಾರೆ. ಇದೆರಡಕ್ಕೂ ನನಗೆ ಇನ್ಫ್ಯಾಕ್ಟ್ ನಾನು ರಾಜಕಾರಣಕ್ಕೆ ಒಂದು ರೀತಿ ಪರಿಚಯ ಆಗಿದ್ದು, ಮುಖ ಪರಿಚಯ ಆಗಿದ್ದು ಅಂದರೆ ನಮ್ಮ ತಾಯಿ ಹೆಸರು ಅಫ್ಕೋರ್ಸ್ ಇತ್ತು. ಬಟ್ ಆದರೆ ಗ್ರಾಮೀಣ ಮಟ್ಟದಲ್ಲಿ ಬರೀ ಒಂದು ಹೆಸರು ಇಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇರೋ ಪರಿಸ್ಥಿತಿ ಇಲ್ಲ. ಅಂದರೆ ಮಹಿಳಾ ರಾಜಕಾರಣಿಯ ಆಗಿದ ಕಾರಣ, ಅಂದರೆ ಪುರುಷ ರಾಜಕಾರಣಿ ಮಗಳಾಗಿದ್ರೆ ಬೇರೆ ಇರ್ತಾ ಇತ್ತು. ಬಟ್ ಮಹಿಳಾ ರಾಜಕಾರಣಿ ಮಗಳಾಗಿರೋದ್ರಿಂದ ಸ್ವಲ್ಪ ಹಿನ್ನಡೆನೆ ಯಾವತ್ತು. ಅಷ್ಟು ಸಾಮಾನ್ಯ ಆರಾಮಾಗಿ ಜನ ನಿಮ್ಮನ್ನ ಒಪ್ಕೊಳ್ಳೋದಿಲ್ಲ.
ಬಟ್ ಮುಖ ಪರಿಚಯ ನಾನು ಆಗಿದ್ದು ಸ್ಪೋರ್ಟ್ಸ್ ಮೂಲಕನೇ. ಯಾಕಂದ್ರೆ ಹಳ್ಳಿಯಲ್ಲಿ ಆಡ್ತಾರೆ ಅಲ್ಲಿ ಒಂದು ಟೂರ್ನಮೆಂಟ್ ನಡೆಯುತ್ತೆ 2-3 ದಿವಸಕ್ಕೆ. ಅದು ಒಂದ್ಸಂತರ ಸಂಭ್ರಮಾಚರಣೆ ಹಳ್ಳಿಯಲ್ಲಿ. ಅದು ಸ್ಪೆಷಲಿ ಹಿಂದುಳಿದ ವರ್ಗ, ನಮ್ಮ SC/ST ಹುಡುಗರು ಮತ್ತೆ ಹೆಣ್ಮಕ್ಳೇ ಜಾಸ್ತಿ ಆಡೋದು. ಸೊ ಇದರಿಂದ ನಾನು ಆಕ್ಚುಲಿ ಎಲ್ಲಾ ಇದ್ರಲ್ಲೂ ಪರಿಚಯ ಆಗಿದ್ದು. ನಾನ್ ಜಸ್ಟ್ ಸುಮ್ನೆ ಹಾಗೆ ಹೋಗಿ ಭಾಗವಹಿಸ್ತಾ ಇದ್ದೆ. ಒಂದು ಟೂರ್ನಮೆಂಟಿಗೆ ಚಾಲನೆ ಕೊಡ್ಬೇಕು ಅಂತ ಬಂದಾಗ ಏನು ಕ್ರಿಕೆಟ್ ಅಷ್ಟೇ, ಬೇರೆ ಏನೂ ಇಲ್ಲ. ಬಟ್ ನನ್ನ ಮಗಳೆಲ್ಲ ಈಗ ಆಡ್ತಾರೆ, ಬ್ಯಾಡ್ಮಿಂಟನ್ ಆಡ್ತಾರೆ, ಫುಟ್ಬಾಲ್ ಟೀಮ್ ಅಲ್ಲಿ ಇದ್ದಾಳೆ, ಸ್ವಿಮ್ಮಿಂಗ್ ಮಾಡ್ತಾಳೆ. ಸೊ ಸ್ಪೋರ್ಟ್ಸ್ ಅಂತ ನಾವು ಯಾವತ್ತೂ ಅದಕ್ಕೆ ಪ್ರೋತ್ಸಾಹನೇ ನನಗೆ ನಮ್ಮ ತಾಯಿ ತಂದೆಯಿಂದ ಕೊಟ್ಟಿರೋದು. ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಿಮ್ಮ ಲೈಫ್ ಸ್ಟೈಲ್ ಅದಕ್ಕೆ ತದ್ವಿರುದ್ಧವಾಗಿದೆ. ಅಂದ್ರೆ ಲೈಕ್ ಆಗ ಆಡ್ತಾ ಇದ್ದಿದ್ದ ಅಂತ ಆಕ್ಟಿವ್ ಡೇಸ್ ಅಂತೂ ಅಲ್ಲ ಈಗ. ಬಟ್ ಖಂಡಿತವಾಗ್ಲೂ ನೀವು ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ದೀರಾ, ಪ್ರಯತ್ನ ಮಾಡ್ತೀನಿ. ಹಾಗೆ ನೋಡಕ್ ಹೋದ್ರೆ ಇಂಟೆನ್ಷನಲ್ ಫಿಸಿಕಲ್ ಮೂವ್ಮೆಂಟ್, ಅಥವಾ ಈಗ ನೀವು ವಾಕ್ ಮಾಡ್ತೀರಿ ಅಂತ ಹೇಳಿದ್ರಿ, ಅಥವಾ ವಾಕ್ ಹೋಗ್ತೀನಿ ಅಂತ ಹೇಳಿದ್ರಿ, ವಾರದಲ್ಲಿ ಎಷ್ಟು ದಿವಸ ಬರೀ ವಾಕ್ ಮಾಡ್ತೀರಿ, ಅಥವಾ ಎಷ್ಟು ದಿವಸ ನೀವು ಆ್ಯಕ್ಚುಲಿ ಫಿಟ್ನೆಸ್ ಲೈಕ್ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದು ಕೂಡ ನಾನು ನೋಡಿದ್ದೀನಿ. ಸೊ ಅದನ್ನು ಎಷ್ಟು ಆ್ಯಕ್ಟಿವ್ ಆಗಿ ಮಾಡ್ತೀರಿ, ಮತ್ತು ಬೇರೆ ಯಾವ ರೀತಿಯಲ್ಲಿ, ಅಥವಾ ಯೋಗ ಇರ್ಬೋದು ಅಥವಾ ಬೇರೆ ಹೇಗೆ ಆ್ಯಕ್ಟಿವ್ ಆಗಿದ್ದೀರಿ? ಆ್ಯಕ್ಚುಲಿ ನಾನು ಎಲ್ಲದು ಟ್ರೈ ಮಾಡಿದ್ದೀನಿ. ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ಎಲ್ಲದು ಕಿಕ್ ಬಾಕ್ಸಿಂಗ್ ಇಂದ ಹಿಡಿದು, ಜುಂಬಾ ಇಂದ ಹಿಡಿದು, ಹಾಟ್ ಯೋಗ ಇಂದ ಹಿಡಿದು, ಅಂದ್ರೆ ನಾನು ಯಾವತ್ತೂ ಫಿಟ್ನೆಸ್ ಅಲ್ಲೇ ಇದ್ದವಳು. ಅಂದ್ರೆ ಕಾರ್ಪೊರೇಟ್ ಲಾಯರ್, ನಾನು ಮದ್ವೆ ಆಗಿದ್ದು ಮಾರುಹಾಡಿಗೆ. ಅದೇನು ಅಂದ್ರೆ ಅವ್ರ ಮನೇಲಿ ಎಲ್ಲದೂ ತುಪ್ಪದ ಊಟ. ಅಂದ್ರೆ ಅವ್ರ ಚಪಾತಿಗೂ ತುಪ್ಪ, ಈವನ್ ಯಾವುದೇ ಅಡಿಗೆಯಲ್ಲೂ ಎಲ್ಲ ತುಪ್ಪ, ಫ್ರೈ, ಅದು ಇದು. ಅಂದ್ರೆ ಇದಕ್ಕಿದ್ದಂಗೆ ವೇಟ್ ಪುಟ್ ಆನ್ ಆಗಿದ್ದು ಗೊತ್ತಿಲ್ಲ. ನಾವು ಅಂದ್ರೆ ನಾವು ಸೌತ್ ಇಂಡಿಯನ್ಸ್ ಆಗ್ಬಿಟ್ಟು ಅನ್ನ ನಮ್ದು ಒಂದು ಪದ್ಧತಿ ಅಲ್ವಾ, ಸಾಮಾನ್ಯವಾಗಿ ಅನ್ನ ತಿಂತೀವಿ. ನಾನು ಯಾವಾಗ್ಲೂ ತೆಳ್ಳಗೆ ಇದ್ದೆ, ಲೀನ್ ಆಗಿದ್ದೆ. ಬಟ್ ಮದ್ವೆ ಆದ್ಮೇಲೆ ಇದ್ದಕ್ಕಿದ್ದಂಗೆ 1 ವರ್ಷ ಅವ್ರದ್ದು ಆಗ ನನಗೆ ಗೊತ್ತಾಯ್ತು, ಇಲ್ಲ ವೇಟ್ ಪುಟ್ ಆನ್ ಆಗಿದ್ದೀನಿ ಅಂತ. ಅದನ್ನ ಇಳಿಸ್ಲಿಕ್ಕೆ ಅಂದ್ರೆ ಬಟ್ ಎಲ್ಲಾ ಟೈಮಲ್ಲೂ ಫಿಟ್ನೆಸ್ನ ನಾನು ಈವನ್ ಲಾಯರ್ ಆಗಿದ್ದಾಗ್ಲೂ ಅದಕ್ಕೆ ಟೈಮ್ ಮೀಸಲಿಡ್ತಾ ಇದೆ. ಅಂದ್ರೆ ಹೆಚ್ಚು ಕಡಿಮೆ ಆಗಿದೆ ಖಂಡಿತ. ಮತ್ತೆ ಈವನ್ ಆರ್ಯ ಹುಟ್ಟಿದಾಗ್ಲೂ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲೂ ಸಾಕಷ್ಟು ವೇಟ್ ಪುಟ್ ಆನ್ ಆಗಿದೆ. ಬಟ್ ನಾನು ಮಗು ಹುಟ್ಟಿದ್ಮೇಲೆ ನಾನು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು. ಆಗ್ಲೂ ಕೂಡ ನಾನು ಟೈಮ್ ತಗೊಂಡು ಆರ್ಯನ ಪ್ರೀ ಸ್ಕೂಲಿಗೆ ಹಾಕಿದ ತಕ್ಷಣನೇ ನಾನು ಫಿಟ್ನೆಸ್ನ ಮತ್ತೆ ವಾಪಸ್ ಸೊ ಇಲ್ಲ, ನಾನು ಸ್ಟ್ರೆಂತ್ ಟ್ರೈನಿಂಗ್ ಮೊದಲಿಂದನೂ ಮಾಡ್ಕೊಂಡು ಬರ್ತಾ ಇದೆ. ಬಟ್ ಮಧ್ಯದಲ್ಲಿ ಬಿಟ್ಟಿದೆ, ನನಗೆ ಸ್ವಲ್ಪ ಇಂಜುರಿ ಆಗಿತ್ತು ಇದರಲ್ಲಿ ಜಿಮ್ಮಲ್ಲಿ. ಸೊ ಅದರಿಂದ ನಾನು ಸ್ವಲ್ಪ 1-2-3 ವರ್ಷ ಬಿಟ್ಟಿದೆ. ಬಟ್ ಆದರೆ ಒಂದು 40+ ಆದಮೇಲೆ ಮಹಿಳೆಯರಿಗೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಲೇಬೇಕು. ಇಲ್ಲ ಅಂದರೆ ನಮಗೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಮತ್ತು ಮೆನೋಪಾಸ್ ಹತ್ರ ಬರ್ತಾ ಬರ್ತಾ ಇನ್ನೂ ಜಾಸ್ತಿ ವೇಟ್ ಪುಟ್ ಆನ್ ಆಗುವಂಥದ್ದು. ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮೇ ಪೂರ್ತಿ ಸ್ಲೋ ಆಗುತ್ತೆ. ಸೊ ಇದನ್ನೆಲ್ಲ ತಿಳಿದಿದ್ದವ್ರ ಥರ ನಾನು ಜೀವನ ಮಾಡಲಿಕ್ಕೆ ಹೋದರೆ ಆಗೋದಿಲ್ಲ. ಯೂಶಲಿ ಕ್ಷೇತ್ರದಲ್ಲಿದ್ದಾಗ 3 to 4 days ವಾಕ್ ಮಾಡ್ತೀನಿ. ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಅಂದರೆ ಸ್ಟೆಪ್ಸ್ ಕೌಂಟ್ ಮಾಡ್ತೀನಿ. 10,000 ಮೀರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಆಗೋದಿಲ್ಲ, ಒಂದೊಂದ್ಸತಿ ಆಗೋದಿಲ್ಲ, ಸುಸ್ತಾಗಿರುತ್ತೆ. ಅಂದರೆ ಮೆಂಟಲಿ ಆ್ಯಂಡ್ ಫಿಸಿಕಲಿ ಯುವರ್ ಎಕ್ಸಾಸ್ಟೆಡ್. ಅಂದರೆ ನಾನು 6-7 ಗಂಟೆಗೆ ಕೆಲಸ ಮುಗಿಸಿದ್ರೇನು ಆ ಫಿಟ್ನೆಸ್ ಮಾಡಲಿಕ್ಕೆ ಅಥವಾ ಬೆಳಿಗ್ಗೆನೂ ಒಂದೊಂದ್ಸತಿ ಏಳಲಿಕ್ಕೆ ಆಗೋದಿಲ್ಲ. ಅಂದರೆ ಆ ಥರ. ಅಂದರೆ ಈ ಒಂದು ಪ್ರೊಫೆಷನ್ದು ಪ್ರೆಷರೇ ಆ ಥರ. ಎಷ್ಟೇ ನಾವು ಇದು ಮಾಡಿದ್ರೆ, ಬಟ್ ತುಂಬ ಪ್ರಯತ್ನ ಮಾಡ್ತೀನಿ. ನಾನು 70-80% ಮಿಸ್ ಮಾಡೋದೇ ಇಲ್ಲ. ಬಟ್ ಬೆಂಗಳೂರಲ್ಲಿ ಇದ್ದಾಗ ಕಮಿಟಿ ಮೀಟಿಂಗಿಗೆ ಅಂತ ಬಂದಾಗ 2-3 days ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀನಿ. ಅದು ಈಗ ಒಂದು 7-8 ಮಂತ್ಸಿಂದ ಅದಕ್ಕೆ ಇನ್ನೂ ಜಾಸ್ತಿ ಗಮನ ಹರಿಸಲಿಕ್ಕೆ ಇಂಪಾರ್ಟೆನ್ಸ್. ಬಿಕಾಸ್ ಈಗ ಅಂದರೆ ಶಾಸಕಿ ಆದಮೇಲೆ ರಾಜಕಾರಣಿ ಆಗಿದ್ದು 2015 ಬಟ್ ಶಾಸಕಿ ಆಗಿದ್ದು ಈಗ 3 ವರ್ಷದಲ್ಲಿ. ಅದರಲ್ಲೂ ತುಂಬ ಅಂತರ ಇದೆ. ಈಗ ನಾವು ಎಲ್ಲದಕ್ಕೂ ಕೂರ್ತೀವಿ, ಮೀಟಿಂಗು ಕೂರ್ಬೇಕು, ಕಾರ್ಯಕ್ರಮ ಹೋದ್ರೇನು ಕೂರ್ಬೇಕು, ಪಬ್ಲಿಕ್ನ ಮಾತಾಡಿಸ್ಬೇಕು ಅಂದ್ರೇನು ಕೂರ್ಬೇಕು. ಸೊ ನಮ್ಮನ್ನ ಮೊಬಿಲಿಟಿ ಇದೆ. ಮೊಬಿಲಿಟಿ ಕಾಲಲ್ಲ ನಮ್ಮ ಮೊಬಿಲಿಟಿ ಇರೋದು, ಕಾರಲ್ಲಿ ಮೊಬಿಲಿಟಿ ಇರೋದು. ಸೊ ಅದು ಜನಕ್ಕೆ ಅರ್ಥ ಆಗೋದಿಲ್ಲ. ಅಂದ್ರೆ ಅನ್ಕೊಂತಾರೆ ನಾವು ಅಂದ್ರೆ ಓಡಾಡ್ತಾ ಇರೋದು ಹೇಗೆ, ಕಾಲಲ್ಲಿ ಓಡಾಡ್ತಾ ಇಲ್ಲ, ಕಾರಲ್ಲಿ ಓಡಾಡ್ತಾ ಇದೀವಿ. ಸೊ ಇದು ಜಾಸ್ತಿ ಅಂದ್ರೆ ಮಹಿಳೆಯರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಅದು ನಿಮ್ಗೆ ನನಗನ್ಸುತ್ತೆ ನೀವು ಡಯಟಿಷಿಯನ್ ಆಗಿ ನಿಮಗಿದ್ದು ತಿಳಿದಿದೆ ಅಂತ. ಗಂಡಸ್ರಿಗಿಂತ ನಮಗೆ ಎವ್ರಿಥಿಂಗ್ ನಮ್ದು ಹಾರ್ಮೋನಲ್ ಚೇಂಜಸ್ ಹೇಗಾಗುತ್ತೆ ಅದ್ರ ಪ್ರಕಾರ ಮಾಡಬೇಕು. ಬಟ್
ಅದೇ ನನಗೆಲ್ಲೋ ಅನ್ಸುತ್ತೆ ಸಾರ್ವಜನಿಕವಾಗಿ ಇದನ್ನ ಮನದಟ್ಟ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದ್ರೆ ಸಾಂಪ್ರದಾಯಿಕವಾಗಿ ನಮ್ಮ ದೇಶದಲ್ಲಿ ಇದನ್ನ ತಿಳ್ಕೊಂಡಿದ್ದು ಅರ್ಥ ಮಾಡ್ಕೊಂಡಿದ್ದೆ ತುಂಬಾ ಕಡಿಮೆ ಅಂತ ನಾನು ಅನ್ಕೊಂತೀನಿ. ಆಕ್ಚುಲಿ ಸಾರ್ವಜನಿಕವಾಗಿ ಈ ವಿಚಾರ ಚರ್ಚೆನೂ ಆಗೋದಿಲ್ಲ. ಆ ಕಾರಣಕ್ಕೇನೆ ಇವತ್ತು ನಾನು ನಿಮ್ ಜೊತೆ ಕೂತ್ಕೊಂಡಿರೋದು. ಯಾಕೆಂದ್ರೆ ನೀವೇನು ಮೆನ್ಷನ್ ಮಾಡಿದ್ರಿ, ಹೆಣ್ಣು ಮಕ್ಕಳಿಗೆ ಮೊಬಿಲಿಟಿ ತುಂಬ ಇಂಪಾರ್ಟೆಂಟ್, ಅದರಲ್ಲೂ ಸ್ಟ್ರೆಂತ್ ಟ್ರೈನಿಂಗ್ ಭಾಳ ಇಂಪಾರ್ಟೆಂಟ್. ಯಾಕೆ ಅಂದರೆ ಮೆನಪಾಸ್ ಹತ್ರ ಬರುತ್ತೆ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಅದರಲ್ಲೂ 40 ನಂತರ ಅಥವಾ 40ರ ನಂತರ ಅಂತಂದಿದ್ದು ಇದು ಭಾಳ ಮುಖ್ಯವಾದ ಪಾಯಿಂಟ್. ಆ್ಯಕ್ಚುಲಿ ನನ್ನ ಬಾಯಿಯಿಂದ ಪದೇ ಪದೇ ಅದು ಬರ್ತಾನೆ ಇರುತ್ತೆ. ಒಬ್ಬ ಶಾಸಕಿಯಾಗಿ ಮತ್ತು ಪಬ್ಲಿಕ್ ಲೈಫಲ್ಲಿ ಇದ್ದವರಾಗಿ ನಿಮ್ಮ ಬಾಯಿಯಿಂದ ಬಂದಾಗ ಇದು ಅತಿ ವೇಗವಾಗಿ ಮತ್ತೆ ಅತಿ ಶೀಘ್ರವಾಗಿ, ಅಂದ್ರೆ ಏನ್ ಹೇಳ್ಬೋದು, ಜನಕ್ಕೆ ಬಹಳ ಎಫೆಕ್ಟಿವ್ ಆಗಿ ತಲುಪುತ್ತೆ ಅಂತ ಅನ್ಕೊಂತೀನಿ. ನಿಜವಾಗ್ಲು ಈ ಸಂದೇಶ ಹೋದ್ರೆ ಅಂದ್ರೆ ಬಿಕಾಸ್ ಇಟ್ ಇಸ್ ಅಂದ್ರೆ ಇದರಲ್ಲಿ ಸಿಟಿಯಲ್ಲಿ ಇರೋ ಮಹಿಳೆಯರಲ್ಲ ಅಥವಾ ಗ್ರಾಮೀಣ ಮಟ್ಟದಲ್ಲಿ ಇರೋ ಮಹಿಳೆಯರಲ್ಲ, ಎಲ್ಲ ಮಹಿಳೆಯರಿಗೂ ಇದು ಲಾಗು ಆಗುತ್ತೆ. ಬಟ್ ಆಫ್ ಕೋರ್ಸ್ ಗ್ರಾಮೀಣ ಮಟ್ಟದಲ್ಲಿ ಕೃಷಿ ರೈತರಾಗಿರೋದ್ರು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾರೆ, ಬರ್ತಾರೆ, ಅವ್ರದ್ದು ಸ್ವಲ್ಪ ಮೊಬಿಲಿಟಿ ಇರುತ್ತೆ. ಬಟ್ ಎಲ್ಲರೂ ಅದೇ ಮಟ್ಟಕ್ಕೆ ಕೆಲಸ ಮಾಡ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಬಟ್ ಮೆನೋಪಾಸ್ ಅಂತ ಹೆಸರೇ ಅವ್ರಿಗೆ ಪದನೇ ಗೊತ್ತಿಲ್ಲ. ಏನಾಗುತ್ತೆ 40 ಆದ್ಮೇಲೆ 40 to 50 years ಅಲ್ಲಿ ಏನೇನ್ ವ್ಯತ್ಯಾಸ ಆಗುತ್ತೆ ಅಂತ ಗೊತ್ತಿರೋದಿಲ್ಲ. ಎಲ್ಲದೂ ಅಂದ್ರೆ ಹಾಗೆ ಸುಮ್ಮನೆ ಪಾಪ ಅದನ್ನ ಒಪ್ಕೊಂಡಿರ್ತಾರೆ, ಸ್ವೀಕಾರ ಮಾಡಿರ್ತಾರೆ ಅಷ್ಟೇ ಹೊರತು. ಹಿಂದಿನವರು ಏನ್ ಮಾಡ್ತಾ ಇದ್ರು ಅಂದ್ರೆ ಐ ಥಿಂಕ್ ನಮ್ಮ 2 ಜನರೇಷನ್ ಹಿಂದಿನವರು ತುಂಬಾ ಸುಸ್ತಾದಾಗ ಬೇಜಾರ್ ಮಾಡ್ಕೊಳ್ತಿದ್ರು, ಅಳ್ತಿದ್ರು, ಮಲ್ಗೋದಕ್ಕೂ ಟೈಮ್ ಸಿಕ್ತಿರ್ಲಿಲ್ಲ ಬಹುತೇಕರಿಗೆ. ಮನೆ ಕೆಲಸದ ಮಧ್ಯೆ ಅಷ್ಟರಲ್ಲೇ ಇದ್ದು ನನಗೆ ಇಂಥದ್ದು ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಕೂಡ ಆ ಫ್ರೀಡಮ್ ಅವರಿಗೆ ಇರಲಿಲ್ಲ. ಈಗ ಮೋಸ್ಟ್ಲಿ ಬಹುತೇಕರಿಗೆ ಆ ಫ್ರೀಡಮ್ ಇದೆ, ಎಕ್ಸ್ಪ್ರೆಸ್ ಮಾಡಬಹುದು. ಬಹುತೇಕರು ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಈಗ ನನಗೆ ತುಂಬಾ ಜನ ಪೇಷಂಟ್ಸ್ ಬರ್ತಾರೆ, ಕಾರ್ಪೊರೇಟ್ ಅಲ್ಲಿ ಇರೋರು ಬರ್ತಾರೆ, ಬೇರೆ ಬೇರೆ ಕಡೆಯವರು ಬೇರೆ ಬೇರೆ ರೀತಿಯಲ್ಲಿ. ಇನ್ಫ್ಯಾಕ್ಟ್ ಪಾಲಿಟಿಕ್ಸ್ ಅಲ್ಲಿ ನನಗೆ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು, ನೀವು ಫಿಟ್ನೆಸ್ನ ಮೇಂಟೈನ್ ಮಾಡಬೇಕು, ಇಲ್ಲ ಅಂದರೆ ನಿಮ್ಮ ಬೋನ್ ವೀಕ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಕ್ಯಾಲ್ಸಿಯಂ ಡಿಪ್ಲೀಟ್ ಆಗುತ್ತೆ ಅಥವಾ ಎಸ್ಟ್ರೋಜನ್ ಡಿಪ್ಲೀಟ್ ಆಗ್ತಾ ಹೋಗುತ್ತೆ, ಬೆಲ್ಲಿ ಫ್ಯಾಟ್ ಬರುತ್ತೆ, ಆಮೇಲೆ ನಿಮಗೆ ಬೋನ್ ಭಾಳ ವೀಕ್ ಆಗುತ್ತೆ. ಇದೆಲ್ಲ ಹೇಳಿದ್ರೆ ನನಗೆ ಹೆಚ್ಚು ಅಂದರೆ ಒಂಚೂರು ಯೋಗ ಕಷ್ಟಪಟ್ಟು ಮಾಡ್ಬೋದು ಮೇಡಮ್, ಇದಕ್ಕಿಂತ ಜಾಸ್ತಿ ಯಾರು ಹೇಳೋದು? ತುಂಬ ಆಕ್ಟಿವ್ಲಿ ಪಬ್ಲಿಕ್ ಲೈಫಲ್ಲಿ ಇರೋರು ಅಥವಾ ಕಾರ್ಪೊರೇಟ್ ಲೈಫಲ್ಲಿ ಇರೋರು ಅಥವಾ ಕೆಲಸ ಮಾಡಿ ಹೂ ಆರ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂತ ಜನನೇ ಈ ಥರ ಮಾತಾಡ್ತಾರೆ. ಆಗ ಭಾಳ ಬೇಜಾರಾಗುತ್ತೆ. ಯಾಕೆಂದರೆ ಹೆಲ್ತನ್ನ ಅವ್ರು ಯಾವತ್ತೂ ಪ್ರಿಯಾರಿಟಿ ಮಾಡ್ಕೊಂಡಿಲ್ಲ ಅಲ್ವಾ ಅಂತ. ಅನ್ನೋ ಕಾರಣಕ್ಕೆ ಖಂಡಿತವಾಗ್ಲೂ ಒಳ್ಳೆ ಪಾಯಿಂಟನ್ನು ನೀವು ಹೇಳಿದ್ರಿ. ಈಗ ಇದರ ಜೊತೆಗೆ ನೀವು ಎಲೆಕ್ಷನ್ ಟೈಮಲ್ಲಿ ಭಾಳ ಓಡಾಡಿದ್ರಿ, ಭಾಳ ಓಡಾಡಲೇಬೇಕಿತ್ತು. ನನಗೆ ಪರ್ಸ್ನಲಿ ಚಿಕ್ಕಮಗಳೂರು ಪರಿಚಯ ಇರೋದ್ರಿಂದ ಗುಡ್ಡ ಬೆಟ್ಟ ಹತ್ತು ಇಳಿ ಅಥವಾ ಒಬ್ಬರ ಮನೆಯಿಂದ ಒಬ್ಬರ ಮನೆಗಿರೋಂಥ ಡಿಸ್ಟೆನ್ಸು, ಅಲ್ಲಿ ನಡ್ಕೊಂಡು ಹೋಗೋವಂಥದ್ದು, ಮತ್ತು ಆ ಹಿಲ್ಲಿ ಏರಿಯಾದಲ್ಲಿ ನೀವು ನಡೆದಷ್ಟು ಕ್ಯಾಲರಿ ಬರ್ನ್ ಆದಷ್ಟು ನಮಗೆ ಇಲ್ಲಿ ನಡೆದಾಗ ಆಗೋದಿಲ್ಲ, ಬೆಂಗಳೂರು ಅಥವಾ ಸಿಟಿನಲ್ಲಿ ನಡೆದಾಗ ಆಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅಷ್ಟು ರಿಗ್ರೆಸ್ ಆಗಿ ಓಡಾಡಿ ಕ್ಯಾಂಪೇನ್ ಮಾಡಿ ಕೆಲಸ ಮಾಡಿ ತುಂಬ ಎಕ್ಸಾಸ್ಟ್ ಆಗಿ ಹೋಗಿದ್ದಿರ್ತೀರಿ. ಅದಾದ್ಮೇಲೆ ನಿಮಗೆ ನಾರ್ಮಲ್ಗೆ ಬರೋದಕ್ಕೆ ಎಷ್ಟು ದಿನ ತಗೊಳ್ತು? ಅಥವಾ ನೀವು ಬಹುಶಃ ಗೆದ್ದಿದ್ದನ್ನ ಸಂಭ್ರಮ ಪಡೋದಕ್ಕೂ ಆ ಎನರ್ಜಿ ಇರೋದಿಲ್ಲ ಅನ್ಕೊಂತೀನಿ ನಾನು. ಹೇಗಿತ್ತು ಆ ಸಂದರ್ಭ ಮತ್ತೆ ಹೇಗೆ ಅದನ್ನ ನಿಭಾಯಿಸಿದ್ರಿ? ತುಂಬಾ ವೇಟ್ ಕಡಿಮೆ ಆಗಿದೆ, ಕ್ಯಾಲರೀಸ್ ಎಲ್ಲ ಬರ್ನ್ ಆಗಿತ್ತು, ಕ್ಯಾಲರೀಸ್ ತುಂಬಾ ಬರ್ನ್ ಆಗಿತ್ತು. ಬಟ್ ಅದೇ ಅಷ್ಟೇ ಅತಿ ವೇಗದಲ್ಲಿ ವೇಟ್ ಪುಟ್ ಆನ್ ಆದೆ. ಅಂದರೆ ನನಗೆ ಅದನ್ನೇ ನಾನು ಹೇಳಿದ್ನಲ್ಲ, ನನಗೆ ಆಲ್ಮೋಸ್ಟ್ 2 years ಮೇಲೆ ಬೇಕಾಯಿತು ಅರ್ಥ ಮಾಡ್ಕೊಳ್ಳಿಕ್ಕೆ. ಮೊಬಿಲಿಟಿ ಪೂರ್ತಿ ಕಡಿಮೆ ಆಗಿದೆ, ಏನು ನನಗೆ ಎಫೆಕ್ಟ್ ಆಗ್ತಾ ಇದೆ ಅಂತಲೇ ನನಗೆ ಪ್ರಜ್ಞೆನೇ ಇರಲಿಲ್ಲ, ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕಾಯಿತು. ಸೊ ಇದು ಲಾಸ್ಟ್ 7-8 months ಇದಕ್ಕೆ ತುಂಬ ನಾನು ಅದಕ್ಕೋಸ್ಕರ ಪುಷ್ ಕೊಟ್ಟಿದ್ದೀನಿ. ಬಟ್ ನಾನು ಒಂಥರ ನನಗೆ ಹೇಳಲಿಕ್ಕೆ ಒಂದು ಮುಜುಗರ ಆಗುತ್ತೆ. ಯಾಕಂದರೆ ಸೋ ಡಿಸಿಪ್ಲಿನ್ಡ್ ಆದರೆ ನನಗೆ ನನ್ನ ಮೇಲೆ ಒಂದೊಂದ್ಸತಿ ಬೋರಿಂಗ್ ಅಂತ ಅನಿಸುತ್ತೆ, ಒಂಥರ ಮೊನಾಟನಸ್. ನಾನು ಅಂದರೆ ಹಿಂಗೆ ಇರಬೇಕು. ಈವನ್ ನನ್ನ ಕ್ಯಾಂಪೇನಿಂಗು ಅದೇ ರೀತಿ ನಾವು ಪ್ಲಾನಿಂಗ್ ಮಾಡಿದ್ವು. ಅಂದರೆ ನನಗೆ ಅಂದರೆ ಈ ಥರ ನಾವು ಕವರ್ ಮಾಡಬೇಕು, ಇಷ್ಟು ಹೋಬ್ಲೀಸ್ ಇದೆ, ಥರ ಗಣಿತ ಇತ್ತು ನನ್ನ ಹತ್ರ, ಹಿಂಗೆ ಮಾಡಿಕೊಂಡೇ ಬರಬೇಕು ಅಂತ. ಸೊ ಅದು ನಾನು ಇಷ್ಟು ಕವರ್ ಮಾಡ್ಕೋಬೇಕು ಅಂತ ಇದ್ದಾಗ ಪ್ರೀ ಪ್ಲಾನಿಂಗ್ ಮಾಡಿದ್ವಲ್ಲ, ಸೊ ಸ್ಕೆಡ್ಯೂಲ್ ಮೇಂಟೈನ್ ಮಾಡೋದು ಈಸಿ ಇತ್ತು. ಬಟ್ ಆದರೆ ಮಹಿಳೆಯರಾದಾಗ ಹೆಲ್ತ್ ವಿಚಾರದಲ್ಲಿ ವಾಶ್ರೂಮ್ ಬ್ರೇಕ್ಸ್ ಹೇಗೆ ಮಾಡಬೇಕು, ನಿಮ್ದು ಇನ್ಫ್ಯಾಕ್ಟ್ ನೀವು ಪೀರಿಯಡ್ಸಲ್ಲಿ ಇದ್ರೆ ಹೇಗೆ, ಏನು ಎತ್ತ, ಅಂದರೆ ಈ ಚಿಂತೆಗಳು ಗಂಡಸರಿಗೆ ಬರದೇ ಇಲ್ಲ. ತುಂಬಾ ಅಂದ್ರೆ ಮೇ ಬಿ ಬರಬಹುದು, ಬಟ್ ಅರ್ಧನೂ ಬರೋದಿಲ್ಲ, ಹೆಣ್ಮಕ್ಳಿಗೆ ಬರೋಷ್ಟು.
ಬಟ್ ಇದೆಲ್ಲ ಪ್ರಜ್ಞೆ ನನಗೆ ಮೊದಲಿಂದನೂ ಇತ್ತು. ನಾನು ಇದನ್ನ ನಾನು ಯಾವತ್ತೂ ಈವನ್ ಗಂಡಸ್ರ ಹತ್ರ, ನಮ್ಮ ಹತ್ರ ಇರೋದು 90% ನಮ್ಮ ಜೊತೆ ಕೆಲಸ ಮಾಡೋರೇ ಗಂಡಸರು. ಸೊ ನೀವು ಮುಕ್ತವಾಗಿ ಮಾತಾಡುವಂತ ನಿಮಗೆ ಧೈರ್ಯ ಇರಬೇಕು, ಮತ್ತೆ ಆ ಮಟ್ಟಕ್ಕೆ ಸಲಹೆನೂ ಇರಬೇಕು. ಸೊ ನಾನು ರಾಜಕಾರಣದಲ್ಲಿ ಮೊದಲಿಂದನೂ ಹೆಚ್ಚು ಕಡಿಮೆ ಇದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ನಿಮಗೆ ಸಪೋರ್ಟ್ ಸ್ಟಾಫ್ ಇರ್ತಾರಲ್ಲ, ಅವ್ರ ಹತ್ರನೂ ಇದನ್ನ ನೀವು ಹೇಳ್ಕೊಳ್ಳೋ ಅಂತ ಇದಿರಬೇಕು. ಸೊ ನಾನು ಇದನ್ನೆಲ್ಲ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಬಂದೆ. ಅದರಿಂದ ಎಲ್ಲದೂ 100% ಸರಿ ಇದೆ ಅಂತ ಹೇಳೋದಿಲ್ಲ. ಹೆಲ್ತಲ್ಲಿ ಏರುಪೇರು ಆಗಿತ್ತು. ಎಲೆಕ್ಷನ್ಗಿಂತ ಹೆಚ್ಚಾಗಿ ಹೆಲ್ತಲ್ಲಿ ಏರುಪೇರು ಆಗಿದ್ದು ಆಮೇಲೆ ನನಗೆ ನಾಟ್ ಎಲೆಕ್ಷನ್. ಆ 15-20 ಡೇಸ್ ಹೇಗೆ ಕಳೆದೆ ಅಂತಾನೆ ಗೊತ್ತಾಗಲಿಲ್ಲ. ಇತ್ತು ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಮಧ್ಯದಲ್ಲಿ. ಬಟ್ ಅದಾದಮೇಲೆ ಎಲೆಕ್ಷನ್ ಗೆದ್ಮೇಲೆ ನಾನು ಆ ಲೈಫ್ ಸ್ಟೈಲ್ ನನಗೆ ಜಸ್ಟ್ ವಾಕೇ ಸಾಕು ಅನ್ನಿಸ್ತಾ ಇತ್ತು ನನಗೆ ಆಗ. ಬಿಕಾಸ್ ಇಟ್ ವಾಸ್ ಇದಕ್ಕಿನ್ನಕ್ಕೆ ಪ್ರೆಷರ್ ಅಲ್ವಾ. ಸೊ ಈಗ ನೀವು ಹೇಳ್ತಾ ಇದ್ರಿ ನನ್ನ ಹತ್ರ ಕಾರ್ಪೊರೇಟ್ ಅವ್ರು ಬಂದಾಗ, ಇಲ್ಲ ನನ್ನ ಹತ್ರ ಇಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ಬಿಕಾಸ್ ಮೋರ್ ದೆನ್ ಎನಿಥಿಂಗ್ ಮೆಂಟಲಿ ವೀಕ್ ಆದ ತಕ್ಷಣನೇ ಫಿಸಿಕಲಿ ಬಾಡಿ ಅಲವೇ ಮಾಡೋದಿಲ್ಲ, ಎದ್ಬಿಟ್ಟು ಇದು ಮಾಡೋಣ, ಎಕ್ಸಸೈಸ್ ಮಾಡೋಣ ಅಂತ. ಸೊ ಇದು ನನಗೆ ಆ ಒತ್ತಡ ಫಸ್ಟ್ ವರ್ಷದಲ್ಲಿ ಇತ್ತಲ್ಲ, ಅದನ್ನ ಎಲ್ಲ ಅಂದರೆ ಅದ್ರ ಬಗ್ಗೆ ನನಗೆ ಕಾನ್ಷಿಯಸ್ನೆಸ್ ಬರಬೇಕಾಗಿತ್ತಲ್ಲ, ಅದು ಬಂದು ಎಲ್ಲ ಸರಿ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಯಿತು. ಅದು ಖಂಡಿತ. ಯಾಕಂದರೆ ನೀವು ಹೊಸದಾಗಿ ಮೊದಲನೇ ಬಾರಿ ಶಾಸಕಿ ಆಗಿದ್ದವರು. ನಿಮಗೆ ಇದಾದ ಮೇಲಿನ ಮುಂದಿನ ನನ್ನ ಸ್ಟೆಪ್ ಹೇಗೆ ಅನ್ನೋದು ಕೂಡ ನೀವು ಪ್ಲಾನ್ ಮಾಡಬೇಕಿತ್ತು. ಮತ್ತು ನಾನು ನನ್ನದೇ ಆದ ಒಂದು ಲೆಗೆಸಿನ ಮೇಂಟೈನ್ ಮಾಡೋದಕ್ಕೆ ನಾನು ಯಾವ ರೀತಿ ಇರಬೇಕು ಅನ್ನೋದು ನೀವು ಪ್ಲಾನ್ ಮಾಡಬೇಕಿತ್ತು. ಇದೆಲ್ಲದರ ಮಧ್ಯೆ ಹೆಲ್ತ್ ಲಾಸ್ಟ್ ಬ್ಯಾಕ್ ಸೀಟ್ ತಗೊಳ್ಳೋದು. ಬಟ್ ನಮ್ಮಮ್ಮ ಇದನ್ನ ಯಾವುದನ್ನು ಕೇರ್ ಮಾಡ್ತಾ ಇರಲಿಲ್ಲ ಪಲ್ಲವಿ ಅವ್ರೆ. ನಮ್ಮ ತಾಯಿದೇ ಬೇರೆ ರೀತಿ. ಅವ್ರು ಯಾವಾಗಲೂ ಏನೂ ಇಲ್ಲ ಅಂದರೆ, ಇವತ್ತು ಬೆಂಗಳೂರಲ್ಲಿದ್ರೆ ನಾಳೆ ಊರಿಗೆ ಬಾ ಅಂತ ಹೇಳಿದ್ರೆ ಓಡ್ ಹೋಗೋರು, ಮತ್ತೆ ನಾಳೆ ಬೆಂಗಳೂರಿಗೆ ಬಾ ಅಂದ್ರೆ ಮತ್ತೆ ವಾಪಸ್ ಬರೋರು. ಅವರು ರಾಜಕಾರಣದಲ್ಲಿ ಅದನ್ನ ಇದು ಹಿಂಗೆ ಅಂತ ಅನ್ಕೋಬಿಟ್ಟಿದ್ರು. ಅಂದ್ರೆ ಯಾವತ್ತು ನಾನ್ ಬೇರೆ ನೋ ಅಂತ ಹೇಳ್ಬಿಡ್ತೀನಿ, ಎಸ್ ಅಂದ್ರೆ ಎಸ್, ನೋ ಅಂದ್ರೆ ನೋ. ಇದು ನೋ ಅಂತ ರಾಜಕಾರಣದಲ್ಲಿ ಹೇಳಂಗಿಲ್ಲ, ಬಟ್ ನಾನು ಒಂದು ಅದನ್ನ ಮಾಡ್ತೀನಿ. ಸೊ ಅದರಿಂದ ಒಂದು ಅಂದ್ರೆ ಹೆಲ್ತ್ ಮತ್ತೆ ಫಿಟ್ನೆಸ್ ವಿಚಾರದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಕಡಿಮೆ ನಂದು. ಅಂದ್ರೆ ನನಗನ್ಸುತ್ತೆ ಲಾಂಗ್ ಟರ್ಮ್ 20 ಟ್ಯಾಬ್ಲೆಟ್ಸ್ ಮತ್ತೆ ಇನ್ನೊಂದು ವರ್ಷ 2 ವರ್ಷ ಬಿಟ್ಟು ತಗೊಳ್ಳೋ ಬದಲು ಅದ್ರ ಬದಲು ಈಗಲೇ ಸ್ವಲ್ಪ ನೀವು ಬಹಳ 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 ಒಳ್ಳೆ ಮಾತನ್ನ ಹೇಳಿದ್ದೀರಾ. ಯಾಕಂದ್ರೆ ಬಹುತೇಕರಿಗೆ ಇದು ಎಸ್ಪೆಷಲಿ ನಿಮ್ಮ ರಾಜಕೀಯದಲ್ಲಿರೋರು ಕೂಡ, ಈಗ ನೀವು ಮಾತಾಡಿದ್ದೀರಿ ಅಂದ್ರೆ ಬೇರೆಯವರು ಕೂಡ ಈ ಪಾಡ್ಕಾಸ್ಟ್ನ ಕೇಳಿಸ್ಕೊಂತಾರೆ. ಅವರು ಕೂಡ ಇದನ್ನ ಅಪ್ಲೈ ಮಾಡ್ಕೋಬೇಕಾಗಿರುವಂಥ ವಿಚಾರ. ಯಾಕಂದ್ರೆ ನಾನು ಆಮೇಲೆ 20 ಟ್ಯಾಬ್ಲೆಟ್ ತಗೊಳ್ಳೋ ಬದಲು ಈಗ ಆರೋಗ್ಯ ಮೇಂಟೈನ್ ಮಾಡಿದ್ರೆ ಮತ್ತೆ 4 ವರ್ಷ ಜಾಸ್ತಿ ಪಾಲಿಟಿಕ್ಸ್ ಮಾಡಬಹುದು ಅನ್ನುವಂತ ಒಂದು ಪ್ರಜ್ಞೆನ ಇಟ್ಕೋಬೇಕು. ಜಸ್ಟ್ ಅದಲ್ಲ, ನೀವು ಪ್ರಪಂಚದಲ್ಲಿರೋ ರಾಜಕಾರಣಿಗಳನ್ನ ನೋಡಿ, ಹೆಚ್ಚು ಕಡಿಮೆ ಎಲ್ಲರೂ ಫಿಟ್ ಇದ್ದಾರೆ. ಹೌದಾ? ಸತ್ಯನಾ? ಖಂಡಿತ. ಅದು ನಮ್ಮ ಭಾರತದಲ್ಲಿ ಇರುವ ರಾಜಕಾರಣಿಗಳು ಇಲ್ಲ. ಫಿಟ್ನೆಸ್ ಅಲ್ಲ, ಹೆಲ್ತ್ ಅನ್ನು ಕೂಡ ಯಾರು ಯೋಚನೆ ಮಾಡೋದಿಲ್ಲ. ನನಗೆ ಇದು ಇಂಪಾರ್ಟೆಂಟ್, ಅಥವಾ ನಾನು ಪ್ರೊಡಕ್ಟಿವ್ ಆಗಿರೋದಕ್ಕೆ, ಅಥವಾ ನನ್ನ ಕೆಲಸ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನಾನು ಇಂಟರ್ನಲ್ಲಿ ಚೆನ್ನಾಗಿರ್ಬೇಕು ಅನ್ನುವಂಥ ಒಂದು ಸಣ್ಣ ಕಾನ್ಸೆಪ್ಟ್ ಯಾರ ತಲೆಯಲ್ಲೂ ಇಲ್ಲ. ಫಿಟ್ನೆಸ್ ಅಂದರೆ ಚೆನ್ನಾಗಿ ಕಾಣೋಕ್ಕಿಂತ ಹೆಚ್ಚಾಗಿ ಫಿಟ್ನೆಸ್ ಅಂದರೆ ಇಂಟರ್ನಲಿ ಚೆನ್ನಾಗಿರೋದು. ಅದನ್ನೇ ಹೇಳಿದ್ದು, ಚೆನ್ನಾಗಿ ಕಾಣಿಸೋದ್ರೆ ಫಿಸಿಕಲಿ ಅಲ್ಲ, ಇಂಟರ್ನಲಿ ಹೌ ಹೆಲ್ದಿ ಯು ಆರ್, ದಟ್ ಮ್ಯಾಟರ್ಸ್ ಅ ಲಾಟ್ ಅನ್ನೋದನ್ನ ನಾನು ಹೇಳ್ತಾ ಇರೋದು. ಅಲ್ಲ, ಈವನ್ ದೊಡ್ಡ ಕಾರ್ಪೊರೇಟ್ಸು ಕೂಡ ಅದನ್ನು ಯಾರ್ಯಾರು ಲೀಡ್ ಮಾಡ್ತಾ ಇದ್ದಾರೆ. ಈಗ ಇಲಾನ್ ಮಸ್ಕ್ ಅಂತವ್ರನ್ನ ಏನು ಅಷ್ಟೊಂದು ಕೋಟಿಗಟ್ಟಲೆ $1 ಬಿಲಿಯನ್ ವ್ಯವಹಾರ, ಬಟ್ ಅವರು ಟೈಮ್ ತೆಗಿತಾರಲ್ವಾ? ಖಂಡಿತ. ಯಾಕೆಂದ್ರೆ ಹೆಲ್ತ್ ಇಲ್ಲದೆ ಇದ್ರೆ ಅವರು ಕಾನ್ಸಂಟ್ರೇಟ್ ಮಾಡೋದಕ್ಕೆ, ನೀವು ಹೇಳಿದ್ರಲ್ಲ, ನೀವೇ ಒಂದು ಮಾತು ಹೇಳಿದ್ರಿ, ನನಗೆ ಮೆಂಟಲಿ ಐ ವಾಸ್ ಸೋ ಸ್ಟ್ರೆಸ್ಡ್, ನನಗೆ ಅದಕ್ಕೆ ವಾಕೆ ಸಾಕು ಅನ್ನೋ ಲೆವೆಲ್ಗೆ ನಾನು ಬಂದ್ಬಿಟ್ಟೆ. ನನಗೆ ಫಿಟ್ನೆಸ್ಗೆ ಟೈಮ್ ಕೊಡೋದಕ್ಕೆ ಆಗ್ತಾನೆ ಇರಲಿಲ್ಲ, ಅಥವಾ ನನ್ನ ಬಾಡಿ ಅದಕ್ಕೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂತ. ನೀವು ಒಂದು ವೇಳೆ ಮಾಡಲಿಲ್ಲ ಅಂತಂದರೆ ಅದು ಯಾವತ್ತೂ ಸಪೋರ್ಟ್ ಮಾಡೋದೇ ಇಲ್ಲ. ಸೊ ಆರ್ಗನೈಸ್ ಆಗಿರೋದು ಭಾಳ ಇಂಪಾರ್ಟೆಂಟ್. ಆರ್ಗನೈಸ್ ಆಗಿಲ್ಲ ಅಂತಂದರೆ ಇಲ್ಲಿ ಪ್ರೊಡಕ್ಟಿವಿಟಿನೂ ಕಮ್ಮಿ ಆಗುತ್ತೆ. ನಿಮಗೆ ರಾಜಕೀಯ ಪ್ರೊಡಕ್ಟಿವಿಟಿ ಕಮ್ಮಿ ಆಗ್ಬೋದು, ಬಟ್ ಬಿಸ್ನೆಸ್ ಅಲ್ಲಿ ಇರೋರಿಗೆ ಆ ತರ ಅಲ್ಲ, ಫಿನಾನ್ಷಿಯಲ್ ಪ್ರೊಡಕ್ಟಿವಿಟಿನೂ ಕಮ್ಮಿ ಆಗ್ತಾ ಹೋಗುತ್ತೆ. ನಿತಿನ್ ಕಾಮತ್ ಮತ್ತೆ ನಿಖಿಲ್ ಕಾಮತ್ ನೋಡಿ, ನಿತಿನ್ ಕಾಮತ್ ಅವರಿಗೆ ಹಿ ಹ್ಯಾಡ್ ಅನ್ ಅಟ್ಯಾಕ್. ನಿಮಗೆ ಗೊತ್ತಿದೆಯೋ, ದಟ್ ಝೆರೋದಾ ಅದು ಫೌಂಡರ್, ಅವರಿಗೆ ಒಂದು 2 years ಬ್ಯಾಕ್, ನನಗೆ ಸರಿಯಾಗಿ ನೆನಪಿಲ್ಲ, ಬಟ್ ಹಿ ಹ್ಯಾಡ್ ಅನ್ ಅಟ್ಯಾಕ್. ಬಟ್ ಈಗ ಹಿ ಸೋ ಮಚ್ ಇನ್ ಟು ಫಿಟ್ನೆಸ್. ಅವರು ಎಷ್ಟೋ ಕೋಟಿ ಮಾಲೀಕರು ಕಂಪನಿದು. ಸೊ
ಇಟ್ ಇಸ್ ಅಂದ್ರೆ ನಾವು ವೇಕಪ್ ಕಾಲ್ ತರ ಆದಾಗ ಎಚ್ಚೆತ್ಕೊಳ್ಳೋದಕ್ಕಿಂತ ಮುಂಚೆ ನಾವೇ ಪ್ರೋಆಕ್ಟಿವ್ ಆಗಿ ಆರೋಗ್ಯ ನೋಡ್ಕೊಂಡ್ರೆ ಅಂತ ಸಂದರ್ಭಗಳು ಬರೋದಿಲ್ಲ ಅಂತ ನಾನು ಹೇಳೋದು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಬಹಳ ಒಳ್ಳೆ ಮಾತನ್ನ ನೀವು ಹೇಳಿದ್ರಿ. ಈಗ ನೀವು ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ತಿಂದ್ರಿ? ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ನೀವು ಮೂಡಿಗೆರೆಯವರು, ಮೂಡಿಗೆರೆನಲ್ಲಿ ಓದೋರು, ಮೂಡಿಗೆರೆನಲ್ಲಿ ಇರೋರು, ಈಗ ಮೂಡಿಗೆರೆನಲ್ಲಿ ಪ್ರತಿದಿನ ಥರ ಇರೋರು, ಅಲ್ಲಿ ಕಾಫಿ ಭಾಳ ಫೇಮಸ್ಸು, ಮತ್ತು ಅಲ್ಲಿನ ಫುಡ್, ಚಿಕ್ಕಮಗಳೂರಿನ ಫುಡ್ಡು ಅಥೆಂಟಿಕ್ ಫುಡ್, ಮಲೆನಾಡು ಫುಡ್ ಭಾಳ ಫೇಮಸ್ಸು. ಅದ್ರ ಜೊತೆಗೆ ರಾಗಿ ಅಕ್ಕಿ ಎಲ್ಲ ಭಾಳ ಫೇಮಸ್ ಇರುವಂಥ ಒಂದು ಊರು. ಸೊ ಇಂಥ ಜಾಗದಲ್ಲಿದ್ದುಕೊಂಡು ನೀವು ಆ ಅಥೆಂಟಿಕ್ ಫುಡ್ಡನ್ನು ಎಷ್ಟು ತಿಂತೀರಿ, ಅಥವಾ ಮಲೆನಾಡು ಫುಡ್ಡನ್ನೇ ನೀವು ನಿಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ಇರುತ್ತಾ, ಅಥವಾ ನಿಮ್ಮ ಆಹಾರದಲ್ಲಿ ಇರುತ್ತಾ, ಅಥವಾ ನಿಮ್ಮ ಆಹಾರದ ಆಯ್ಕೆಗಳು ಏನು, ಮತ್ತು ಇವತ್ತು ಬೆಳಿಗ್ಗೆ ಏನು ತಿಂದ್ರಿ? ಫಸ್ಟ್ ಅದನ್ನು ಹೇಳಿ, ಅದ ನಂತರ ಇದನ್ನು ಹೇಳಿ. ಬೆಳಿಗ್ಗೆ ಇವತ್ತು ಎಗ್ ಬುರ್ಜಿ ತಿಂದೆ. ಸ್ವಲ್ಪ ಒಂದೆರಡು ಎಗ್ಸ್ದು, ಒಂದೇ ಬ್ರೌನ್ ಬ್ರೆಡ್ ಟೋಸ್ಟು, ಬ್ಲೂಬೆರೀಸ್ ತಿಂದೆ, ಮತ್ತು ಒಂದು ABC ಜ್ಯೂಸ್ ನಾನು ತಗೊಳ್ತೀನಿ. ಇದು ನನ್ನ ಬ್ರೇಕ್ಫಾಸ್ಟು. ಯೂಶಲಿ ಬ್ರೇಕ್ಫಾಸ್ಟಲ್ಲಿ ಒಂದು ಹಣ್ಣು ಇದ್ದೇ ಇರುತ್ತೆ. ಆಮೇಲೆ ಒಂದು ನಂದು ABC ಜ್ಯೂಸು, ಅದು ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಜ್ಯೂಸು. ಮತ್ತು ಯೂಶಲಿ ಅನ್ನದ ಪದಾರ್ಥ ಅವಾಯ್ಡ್ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ. ಏನಂದರೆ ಈಗ ದೋಸೆನೂ ಮಾಡಿಸಿದ್ರೆ ಹೆಸರು ಕಾಳು ದೋಸೆ, ರಾಗಿ ದೋಸೆ, ಆ ಥರ ಸ್ವಲ್ಪ ಸ್ವಲ್ಪ ಜಾಸ್ತಿ. ಬಟ್ ಒಂದೊಂದ್ಸತಿ ಇಡ್ಲಿ ಎಲ್ಲ ಮಾಡ್ತಾರೆ ಮನೇಲಿ. ಸೊ ನಾನು ಅಂದರೆ 3 ಮೀಲ್ಸ್ ಇದೆಯಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡ್ತೀನಿ. ಏನು ಅಕ್ಕಿ ಪದಾರ್ಥ ಒಂದ್ಸತಿ ತಿಂದಿದ್ರೆ ಮತ್ತೆ ಬೇರೆ ಮಧ್ಯಾಹ್ನ ಮತ್ತೆ ತಗೊಳ್ಳೋದಿಲ್ಲ. ಬಟ್ ಹೊರಗಡೆ ಹೋದಾಗ ಒಂದೊಂದ್ಸತಿ ಒತ್ತಡಗಳಿರುತ್ತೆ, ಅದಕ್ಕೂ ಮತ್ತೆ ಬ್ಯಾಲೆನ್ಸ್ ಔಟ್ ಮಾಡ್ತೀವಿ. ಈಗ ಯಾವುದೋ ಮದುವೆಯಲ್ಲಿ ಊಟ ಮಾಡಿದ್ವು ಅಂತ ಅನ್ಕೊಳ್ಳಿ, ಮತ್ತೆ ರಾತ್ರಿ ಬಂದು ಬರೀ ರಾಗಿ ಗಂಜಿ ಮತ್ತೆ ಮೊಸರು ಆ ಥರನೇ ತಿಂದು ಮುಗಿಸ್ಬಿಡ್ತೀನಿ. ಬೇರೆ ಇನ್ನೇನು ತಗೊಳ್ಳೋದಿಲ್ಲ. ಸೊ ಅಷ್ಟು ನಾನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಡಿಪೆಂಡ್ಸ್, ಅಂದರೆ 3 ಮೀಲ್ ಹೀಗೇ ಇರಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಬಟ್ ಖಂಡಿತ ವಾರದಲ್ಲಿ ಒಂದ್ಸತಿ ಮಾತ್ರ ಅಕ್ಕಿ ರೊಟ್ಟಿ, ಮತ್ತೆ ಇದು ಅಕ್ಕಿ ರೊಟ್ಟಿ ನನಗೆ ತುಂಬಾ ಇಷ್ಟ, ಕಡುಬುನು ತುಂಬಾ ಇಷ್ಟ, ಸೇವ್ಗೆನೂ ತುಂಬಾ ಇಷ್ಟ. ಬಟ್ ಅಕ್ಕಿ ರೊಟ್ಟಿ ಈಸಿ ನಮ್ಮ ಮನೇಲಿ ಮಾಡ್ತಾರೆ. ಅದಕ್ಕೇನಾದರೂ ಮೀನು ಸಾರು ಅಥವಾ ಚಿಕನ್ ಆ ಥರ ಏನಾದರೂ ಮಾಡ್ತಾರೆ. ಬಟ್ ನಂದು ಫುಡ್ ಅದು ನನಗೆ ಮಲೆನಾಡು ಇದರಲ್ಲಿ ಊಟ ಅದಲ್ಲಿ ತುಂಬ ಇಷ್ಟ. ಕೆಸ ಏನಾದರೂ ಸಿಕ್ಕಿದ್ರೆ ತುಂಬ ಅದನ್ನು ಇಷ್ಟಪಡ್ತೀನಿ. ಮತ್ತು ಕಳಲೆ ಸಿಕ್ಕಿದ್ರೆ ಅದನ್ನು ತುಂಬ ಇಷ್ಟಪಡ್ತೀನಿ. ಸೊ ಅದನ್ನೆಲ್ಲ ನಾನು ಸಿಕ್ಕಿದಾಗ ಅದನ್ನು ತಿಂತೀನಿ ಡೆಫಿನೆಟ್ಲಿ. ಬಟ್ ಕಾಂಪ್ರಮೈಸ್ನೂ ಮಾಡ್ಕೊತೀನಿ ರಾತ್ರಿ. ಬಟ್ ಯೂಶಲಿ ನಂದು ಬೇರೆ ಒತ್ತಡಗಳು, ಹೊರಗಡೆ ಹೋಗಿ ಊಟ ಮಾಡುವಂಥ ಒತ್ತಡಗಳು ಇಲ್ದಿದ್ದಾಗ ರಾತ್ರಿ ಸ್ವಲ್ಪ ಪ್ರೋಟೀನ್ ತೊಗೊಳ್ತೀನಿ. ಚಿಕನ್, ಫಿಶ್ ಅಥವಾ ಎಗ್ಸ್ ಆ ಥರ ನಾನು ತಿಂತೀನಿ. 3 ಇದರಲ್ಲಿ ಯಾವುದಾದ್ರೂ ಹಾಗೆ ಶೆಡ್ಯೂಲ್ ಇದ್ದೇ ಇರುತ್ತೆ. ಬಟ್ ಆದರೆ ನಾನು ರಾತ್ರಿ ರೊಟ್ಟಿ ಅದೆಲ್ಲ ತಿನ್ನೋದಿಲ್ಲ. ಡಿಪೆಂಡ್ಸ್, ಅದೇ ನಾನು ಹೇಳ್ತಾ ಇದ್ದೇನೆ, ನಾನು ಸ್ವಲ್ಪ ಫ್ಲೆಕ್ಸಿಬಲ್. ಬಟ್ ಫ್ಲೆಕ್ಸಿಬಿಲಿಟಿಯಲ್ಲಿ ಅನ್ನ ಜಾಸ್ತಿ ತಿನ್ನೋದಿಲ್ಲ, ತುಂಬ ಅವಾಯ್ಡ್ ಮಾಡ್ತೀನಿ. ಅನ್ನ ಅಂದರೆ ಅತಿ ಹೆಚ್ಚು ಇಷ್ಟ ನನಗೆ. ಅನ್ನ ವಾರಕ್ಕೆ 1 ಸತಿ ಅಥವಾ ವಾರಕ್ಕೆ 2 ಸತಿ ಅಷ್ಟೇ ಅನ್ನದ್ದು, ಅಂದ್ರೆ ನಾರ್ಮಲ್ ವೈಟ್ ರೈಸ್ ಅಂತ. ಬಟ್ ಇಲ್ಲಿದ್ರೆ ಬ್ರೌನ್ ರೈಸ್ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. ಒಂದು ಬ್ರೌನ್ ಅಥವಾ ಕೆಂಪು ಅಕ್ಕಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. ಬಟ್ ಅದೇ ನನಗೆ ಸ್ವಲ್ಪ ಈಗ ನಾನು ABC ಜ್ಯೂಸು, ಒಂದು ಫ್ರೂಟು, ಮೊಸರು ಅದೆಲ್ಲ ವೆರಿ ಇಂಪಾರ್ಟೆಂಟ್. 2 ಸತಿ ಮೊಸರು ತಿನ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮಧ್ಯಾಹ್ನ ಮತ್ತೆ ರಾತ್ರಿ. ಸೊ ಇದನ್ನ ಒಂದು ಸ್ವಲ್ಪ ಮೇಂಟೈನ್ ಮಾಡ್ತೀನಿ. ಫ್ಲೆಕ್ಸಿಬಿಲಿಟಿ ಇಟ್ಕೊತೀನಿ. ಯಾವ ಟೈಮಲ್ಲಿ ಏನು ಸಿಗುತ್ತೆ ಅದ್ರ ಪ್ರಕಾರ, ಆಮೇಲೆ ಎಲ್ಲಿ ತಿಂದಿರ್ತೀನಿ ಅದ್ರ ಆಧಾರದ ಮೇಲೆ ಅಡ್ಜಸ್ಟ್ ಮಾಡ್ಕೊತೀನಿ. ನಿಮ್ಗೆ ಭಾಳ ಅಂದರೆ ಫುಡ್ ಬಗ್ಗೆ ಭಾಳ ಕಾನ್ಷಿಯಸ್ ಆಗಿದ್ದೀರಿ, ಅವೇರ್ನೆಸ್ಸು ಇರೋದ್ರಿಂದ ನೀವು ಅದನ್ನು ತುಂಬ ಪ್ಲಾನ್ ಮಾಡಿ ಇವತ್ತು ಮಧ್ಯಾಹ್ನ ಇದು ತಿಂದರೆ ರಾತ್ರಿ ಹೀಗೆ ಮಾಡಬೇಕು, ಅಥವಾ ರಾತ್ರಿ ನನಗೇನಾದರೂ ಹೆವಿ ಊಟ ಮಾಡೋ ಪರಿಸ್ಥಿತಿ ಬಂದರೆ ಮಧ್ಯಾಹ್ನ ಕಮ್ಮಿ ಮಾಡ್ಕೋಬೇಕು, ಈ ರೀತಿ ಮ್ಯಾನೇಜ್ ಮಾಡಿಕೊಂಡು ನೀವು ಫುಡ್ಡನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಅಂದರೆ ಬಹಳ ಮುಖ್ಯವಾಗಿ ಕ್ಯಾಲರಿ ಕೌಂಟ್ ಮಾಡೋದಲ್ಲ, ನಾವೇನು ದಿನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಲ್ಲ, ಎಷ್ಟರ ಮಟ್ಟಿಗೆ ಅದನ್ನು ಫ್ಲೆಕ್ಸಿಬಲ್ ಆಗಿ ಇಟ್ಕೊಂಡು ಮ್ಯಾನೇಜ್ ಮಾಡ್ತೀವಿ, ಅದು ಭಾಳ ಮುಖ್ಯ. ಬಹುತೇಕರು ಇಲ್ಲೇ ಇಡುತ್ತಾರೆ, ಯಾಕಂದರೆ ಎಲ್ಲ ಮೀಲ್ಗಳ್ನು ಹೆವಿಯಾಗಿ ತಗೋಬೇಕು ಅಂತ ತೊಗೊಂಡು ಹೋಗಿ ಅಲ್ಲಿ ಹಾಳು ಮಾಡ್ಕೊತಾರೆ. ಖಂಡಿತವಾಗ್ಲೂ ಇದು ಭಾಳ ಒಳ್ಳೆ ಸ್ಕೆಡ್ಯೂಲ್ ಅಂತಾನೆ ಹೇಳ್ಬೋದು. ಬಟ್ ಆದ್ರೆ
ಒಂದ್ ದಿನ ಚೀಟ್ ಡೇ ಇದ್ದೇ ಇರುತ್ತೆ, 1-2 ದಿವಸ ಬೆಂಗಳೂರಲ್ಲಿ ಏನೋ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದ್ವು, ಮಗಳ ಜೊತೆ ಹೊರಗಡೆ ಹೋದ್ವು ಅಂತ ಬಂದಾಗ ಚೀಟ್ ಡೇ ಇದ್ದೇ ಇರುತ್ತೆ. ಬಟ್ ಆದ್ರೆ ಅದನ್ನ ಬ್ಯಾಲೆನ್ಸ್ ಔಟ್ ಮಾಡ್ತೀನಿ, ಗೊತ್ತಿರುತ್ತಲ್ಲ ಹೊರಗಡೆ ಹೋಗ್ಬೇಕು ಅಂತ ಬಂದಾಗ ಸ್ವಲ್ಪ ಏನಾದ್ರೂ ಬ್ಯಾಲೆನ್ಸ್ ಔಟ್ ಮಾಡ್ತೀನಿ. ನಾವು ಹೊರಗಡೆ ತಿನ್ನೋದು ಹಾಳಲ್ಲ, ಹೊರಗಡೆ ತಿನ್ನುವಾಗ ನಮ್ಗೆ ಕಾನ್ಶಿಯಸ್ ಇದ್ದು ತಿನ್ನೋದು ಬಹಳ ಮುಖ್ಯ. ಆಫ್ ಕೋರ್ಸ್. ಅಂಡ್ ಇದ್ರ ಜೊತೆಗೆ ನೀವು ಇಲ್ಲಿ ಬರ್ತೀರಿ, ನಿಮ್ ಲೆಜಿಸ್ಲೇಟಿವ್ ಮೀಟಿಂಗ್ ಇರುತ್ತೆ ಅಥವಾ ಯಾವುದೋ ಕಮಿಟಿ ಮೀಟಿಂಗ್ ಇರುತ್ತೆ, ಏನೋ ಒಂದಿಷ್ಟು ಇರುತ್ತೆ. ಇಲ್ಲಿ ಬಂದಾಗ ಮೇ ಬಿ ನೀವು ಒಂದ್ 2 ದಿವಸ ಬೆಂಗಳೂರಲ್ಲಿದ್ರೆ 2 ದಿವಸನೂ ನಿಮ್ಗೆ ಆಕ್ಯುಪೈ ಆಗಿರುವಷ್ಟೇ ಕೆಲಸಗಳಿರುತ್ತೆ. ಇದ್ರ ಮಧ್ಯೆ ಮತ್ತೆ ಅಗೇನ್ ಮಗಳ ಜೊತೆಗೆ ಹೊರಗೆ ಹೋದಾಗ, ಫ್ರೆಂಡ್ಸ್ ಜೊತೆಗೆ ಹೊರಗೆ ಹೋದಾಗ, ಯು ಹ್ಯಾವ್ ಯುವರ್ ಓನ್ ಸರ್ಕಲ್. ಐ ಹ್ಯಾವ್ ನೋಟಿಸ್ ದಟ್. ಸೊ ಹಾಗಿದ್ದಾಗ ನಿಮ್ಗೆ ನಿಮ್ಮ ಸ್ಕೆಡ್ಯೂಲ್ ಹೇಗಿರುತ್ತೆ, ಅಂದ್ರೆ ಫುಡ್ ಹೇಗಿರುತ್ತೆ ಅಥವಾ ನಿಮ್ಮ ಹ್ಯಾಬಿಟ್ಸ್ ಹೇಗಿರುತ್ತೆ? ಹೆಚ್ಚು ಕಡಿಮೆ ಮನೇಲೇ ಊಟ ಮಾಡ್ತೀವಿ ನಾವೆಲ್ಲರೂ. ಅಂದ್ರೆ 3 ಜನ, ನನ್ನ ಮಗಳು, ನಾನು, ನನ್ನ ಹಸ್ಬೆಂಡ್. ವೀಕೆಂಡೇ ನಮಗ್ ಸಿಗೋದು. ಸೊ ಜಾಸ್ತಿ ಮನೇಲಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಏನೋ ಒಂದು ಟೈಮ್ ಏನಾದ್ರೂ ಹೊರಗಡೆ ಹೋಗ್ಬೋದು, ಒನ್ಸ್ ಅ ಮಂತ್ ಅಥವಾ ಒನ್ಸ್ ಇನ್ 2 ವೀಕ್ಸ್ ಆ ತರ. ಬಟ್ ಅಥವಾ ಒಳಗಡೆ ಆರ್ಡರ್ ಮಾಡುವಂಥದ್ನ ಒಂದ್ ಮೀಲ್ ಅನ್ಸುತ್ತೆ ನಾವು ಆ ತರ ಮಾಡ್ತೀವಿ. ಬಟ್ ಟೈಮ್ ಅದೇ ಮನೆ ಆರ್ಯಂದು ನನ್ನ ಮಗಳದ್ದು ಏನು ಅಂದ್ರೆ ನಾವು ಅವಳಿಗೆ ಮನೆ ಒಳಗಡೆ ನಾವು ಇರ್ಬೇಕು ಅಷ್ಟೇ. ಅಂದ್ರೆ ಅದೊಂದು ಸೆಕ್ಯೂರಿಟಿ ಅನ್ಸುತ್ತೆ. ಅಂದ್ರೆ ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ ಅಂತ. ಬಿಕಾಸ್ ನಾನು 4 ಡೇಸ್ ಇಲ್ಲಿ ಇರೋದಿಲ್ಲ, ನನ್ನ ಹಸ್ಬೆಂಡು 3 ಡೇಸ್ ಬಾಂಬೆ ಹೋಗ್ತಾರೆ. 3 to 4 ಡೇಸ್ ಏನ್ ಸ್ಕೆಡ್ಯೂಲ್ ಇದೆ. ಸೊ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದೀವಿ ಮೊದ್ಲಿಂದಾನು. ಈವನ್ ಅಂದ್ರೆ ಅವ್ಳು ಚಿಕ್ಕವಳಿದ್ದಾಗಿಂದ, ಅಂದ್ರೆ ಯಾವಾಗ ಪ್ರೀ ಸ್ಕೂಲಿಗೆ ಹಾಕಿದ್ವು, ಆಮೇಲೆ ನಾನು ಪಾಲಿಟಿಕ್ಸ್ ಶುರು ಮಾಡ್ಕೊಂಡೆ, ಆಗ ಒಬ್ಬ ಪೇರೆಂಟ್ ಇಲ್ಲಿ ಮನೇಲಿ ಇರ್ಲೇಬೇಕು ಅಂತ ನಮ್ಮ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅದನ್ನ ಅಭ್ಯಾಸ ಮಾಡ್ಕೊಂಡು ಬಂದ್ರು. ಸುಮಾರು ವರ್ಷ ಅದನ್ನ ಅಭ್ಯಾಸ ಮಾಡಿದ್ವು. ಆಮೇಲೆ ಒಂದು ಹಂತಕ್ಕೆ ಅವಳು ವೆನ್ ಶಿ ವಾಸ್ ಫೈನ್, ನಮಗೆ ಅನ್ನಿಸ್ತು 1-2 ಡೇಸ್ ಇಬ್ರು ಇಲ್ದಿದ್ದ ಒಂದು ನಮಗೆ ಸಂದರ್ಭಗಳು ಇದ್ದೇ ಇರುತ್ತೆ ವಾರದಲ್ಲಿ. ಬಟ್ ನಾನು ಸಂಡೇ ಹೋಗ್ಬಿಟ್ರೆ ನನ್ನ ಹಸ್ಬೆಂಡ್ ಟ್ಯೂಸ್ಡೇ ಹೋಗ್ತಾರೆ, ನಾನು ಥರ್ಸ್ಡೇ ವಾಪಸ್ ಬರ್ತೀನಿ. ಅವರು ಫ್ರೈಡೇ ಅಥವಾ ಸ್ಯಾಟರ್ಡೇ ವಾಪಸ್ ಬರ್ತಾರೆ. ಯೂಶಲಿ ಫ್ರೈಡೇ ಬರ್ತಾರೆ ವಾಪಸ್. ಸೊ ಆ ಸ್ಕೆಡ್ಯೂಲ್ ಮೇಂಟೈನ್ ಮಾಡ್ತೀವಿ. ಸೊ ಅವಳಿಗೆ ಆ ಟೈಮ್ನ ನಾವು ಮೇಕಪ್ ಮಾಡಬೇಕು. ದಿನ ನಾವು ಸಂಪರ್ಕದಲ್ಲಿ ಇದ್ದೇ ಇರ್ತೀವಿ, ಯಾರಾದರೂ ಒಬ್ರು ಇರ್ತೀವಿ. ಬಟ್ 2 ಡೇಸ್ ಇಲ್ದಿದ್ದಾಗ ಆ ಕೊರತೆ ಅವಳಿಗೆ ಏನಿರುತ್ತೆ ಅದನ್ನ ನಾವು ಮೇಕಪ್ ಮಾಡಬೇಕು ಅಂತಿದ್ದಾಗ ಸ್ಯಾಟರ್ಡೇ ಸಂಡೇ ಹೆಚ್ಚು ಕಡಿಮೆ ನಾವು ಏನೇ ಇದ್ರೇನು ಇಲ್ಲೇ ಹತ್ರದಲ್ಲಿ ನಮ್ದು ಕೆಲಸಗಳನ್ನ ನಾನು ಬೇಗ ರ್ಯಾಪ್ ಅಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಇದ್ದೇ ಇರ್ತೀವಿ. ಈಗ ಅವಳಿಗೆ ಅಂತ ಒಂದು ಸಮಯ ಮೀಸಲು ಅಂತ ಕೂತ್ಕೊಂಡು ಮಾತಾಡ್ದಿದ್ರೇನು ಮನೇಲಿ ಪ್ರೆಸೆನ್ಸ್ ಅವಳಿಗೆ ಇರ್ಬೇಕು. ನಾವಿದೀವಿ ಅಂತ ಅವಳಿಗೆ ಫೀಲಿಂಗ್ ಅದು ಇರ್ಬೇಕು ಅಂತ ನಾವು ಅದನ್ನ ಪ್ರಯತ್ನ ಮಾಡ್ತೀವಿ. ಸೊ ಹಾಗಾಗಿ ನಿಮ್ಮ ಆಹಾರನು ಅಥವಾ ಫುಡ್ ನೀವೇನ್ ತಿಂತೀರಿ ಅದು ಮನೆಯಲ್ಲೇ ಆಗುತ್ತೆ, ಹೆಚ್ಚು ಕಡಿಮೆ ಮನೆಯಲ್ಲೇ ಆಗುತ್ತೆ ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ ಅಂದ್ರೆ ವೆರಿ ನೈಸ್. ಯಾಕಂದ್ರೆ ಬಹುತೇಕರು ಹೊರಗಡೆ ತಿನ್ನೋದನ್ನ ಒಂದು ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ ಮೀಟಿಂಗ್ ಅಂದ ತಕ್ಷಣ ಎಲ್ಲೋ ಇರ್ಲಿ ಊಟಕ್ಕೆ ಸೇರ್ಬಿಡೋಣ ಅಥವಾ ಡಿನ್ನರ್ಗೆ ಸೇರ್ಬಿಡೋಣ ಈ ತರ ಹೇಳೋದಿದ್ದಿರುತ್ತೆ. ನೀವು ಮೀಲನ್ನ ಮನೆಯಲ್ಲೇ ಪ್ರಿಫರೆನ್ಸ್ ಇಟ್ಕೊಂಡು ಇನ್ ಬಿಟ್ವೀನ್ ಅಲ್ಲಿ ಕೆಲಸನ ಆರ್ಗನೈಸ್ ಮಾಡ್ಕೊಂತಿರಲ್ಲ. ಅಲ್ಲ, ಬಿಕಾಸ್ ನಾನು ಕಾರ್ಪೊರೇಟ್ ಲೈಫ್ ನೋಡ್ಬಿಟ್ಟಿದ್ದೀನಲ್ಲ ಪಲ್ಲವಿ ಅವರೇ. ಕಾರ್ಪೊರೇಟ್ ಲೈಫಲ್ಲಿ ಇದೆಲ್ಲ ಇತ್ತು. ಅಂದರೆ ಬಿಕಾಸ್ ಆಗ ಒಂದು ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ಇದ್ರೇನು ಇದ್ರದ್ದು ಬೆನಿಫಿಟ್ಸು, ಮನೇಲಿ ಊಟ ಮಾಡೋದ್ರ ಬೆನಿಫಿಟ್ಸು ಏನು ಅಂತ ನಾವು ತಿಳ್ಕೊಬೇಕು ಆ್ಯಕ್ಚುಲಿ. ಬಟ್ ಆದರೆ ಇದನ್ನು ನೀವು ಬೇರೆ ದೇಶಗಳಿಗೆ ನಾವು ಹೋಲಿಕೆ ಮಾಡಿದ್ರೆ, ಬೇರೆ ದೇಶದಲ್ಲಿ ಮನೇಲಿ ಊಟ ಮಾಡೋದಿಲ್ಲ. ಇಟ್ಸ್ ಅ ಲಕ್ಸುರಿ ಆ್ಯಂಡ್ ಇಟ್ ಈಸ್ ಎಕ್ಸ್ಪೆನ್ಸಿವ್. ಬೇರೆ ದೇಶದಲ್ಲಿ ಮನೇಲಿ ಊಟ ಮಾಡೋದು, ಮನೇಲಿ ತಯಾರಿ ಮಾಡಿಕೊಂಡು, ಬಿಕಾಸ್ ನಮಗೆ ಹೆಲ್ಪ್ ಇದ್ದಾರೆ ಅದು ಇದು. ಬೇರೆ ದೇಶಗಳಲ್ಲಿ ಅದಿಲ್ಲ. ಬಟ್ ಬೇರೆ ದೇಶದಲ್ಲಿ ಹೊರಗಡೆ ಊಟ ಮಾಡಿದ್ರೆ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್. ಸೊ ಅದನ್ನು ಆ ಪದ್ಧತಿ ಅವ್ರು ಮಾಡ್ತಾರೆ. ಬಟ್ ನಮ್ಮ ದೇಶದಲ್ಲಿ ಇರೋ ಪರಿಸ್ಥಿತಿಗಳಿಗೆ ನಾವು ಇದನ್ನು ಅಳವಡಿಸ್ಕೊಂಡ್ರೆ ಒಳ್ಳೇದು. ಆಮೇಲೆ ನನಗೆ ಗೊತ್ತಿಲ್ಲ, ದೇಶ ಡೆವಲಪ್ ಆಗ್ತಾ ಆಗ್ತಾ ಮೇ ಬಿ ಆ ಕಡೆಗೂ ಶಿಫ್ಟ್ ಆಗಬಹುದು. ಬಟ್ ನಾವೇನು ಆಯ್ಕೆ ಮಾಡ್ಕೊತೀವಿ ಅಂತ ಬೇಕಾಗುತ್ತೆ. ಅಲ್ಲೂ ಹೊರಗಡೆ ದೇಶದಲ್ಲಿ ಹೋದಾಗ ಅಲ್ಲೂ ವೆರೈಟಿ, ಅಲ್ಲಿದು ಡಿಸಿಪ್ಲಿನ್, ಸ್ಟ್ಯಾಂಡರ್ಡ್ಸ್, ಊಟದಿದ್ರಲ್ಲಿ ತುಂಬಾ ಇದೆ. ಅಲ್ಲಿ ನಾನು ನೋಡಿದ ಹಾಗೆ ಅಂದರೆ ಅವ್ರದ್ದು ಗ್ರೇಡಿಂಗ್ಸ್ ಇರುತ್ತೆ ರೆಸ್ಟೋರೆಂಟ್ಸಿಗೆ, ಈ ತರ ಅಂದ್ರೆ ಈವನ್ ಫುಡ್ ಕಾರ್ಟ್ಸಿಗೆ. ನಾನು ಓದಿದ್ದು US ಅಲ್ಲಿ ಆಗ 2003 ಅಲ್ಲೇ ಪ್ರತಿ ಕಾರ್ಟಿಗೂ ಗ್ರೇಡಿಂಗ್ ಇತ್ತು. A ಕ್ಯಾಟಗರಿ, B ಕ್ಯಾಟಗರಿ, C ಕ್ಯಾಟಗರಿ. ಸೊ ಸ್ಟೂಡೆಂಟ್ಸಿಗೆ ಗೊತ್ತಾಗ್ತಾ ಇತ್ತು ಏನು ಅಂದ್ರೆ ಹೈಜೀನ್ ಲೆವೆಲ್ ಏನು ಅಲ್ಲಿ ಸರ್ವ್ ಮಾಡ್ತಾರೆ ಇದರಲ್ಲಿ ಅನ್ನೋದು. ಖಂಡಿತ ಹೌದು ಹೌದು, ಇಟ್ಸ್ ಬಹಳ ಇಂಪಾರ್ಟೆಂಟ್ ಅದು. ಯಾಕಂದ್ರೆ ನಾವು ಆಹಾರವನ್ನು ಮನೆಯಲ್ಲಿ ಆಯ್ಕೆ ಮಾಡ್ಕೊಂಡಾಗ ನಾವು ಅನ್ನೆಸೆಸರಿ ತಿನ್ನೋದು ತಪ್ಪುತ್ತೆ, ಕೆಟ್ಟದ್ದು ತಿನ್ನೋದು ತಪ್ಪುತ್ತೆ, ಯಾವುದೋ ಫೋರ್ಸ್ಫುಲಿ ತಿನ್ನೋದು ತಪ್ಪುತ್ತೆ.
ಸೊ ಮೇ ಬಿ ಹೆಲ್ದಿ ಚಾಯ್ಸಸ್ ಎಷ್ಟು ಈಗ ಒಂದು ತಿಂಗಳಲ್ಲಿ ಎಲ್ಲಾ ದಿವಸ ಹಾಗೆ ತಿಂತೀವಿ ಅಂತಲ್ಲ, ಆದಷ್ಟು ನಾವು ಹೆಲ್ದಿ ಚಾಯ್ಸ್ ಮಾಡ್ಕೊಂಡಾಗ ತೊಂದರೆಗಳು ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋದು ಖಂಡಿತ. ಈಗ ಕಾಫಿ, ನೀವು ಕಾಫಿ ಬೆಲ್ಟ್ ಅವರು, ಕಾಫಿ ತುಂಬಾ ಬೆಳೀತಾರೆ. ಕಾಫಿ ನನ್ನ ಮನೆಯಲ್ಲೂ ಚಿಕ್ಕಮಗಳೂರು ಕಾಫಿನೇ ನಡೆಯೋದು. ಸೊ ಅರೇಬಿಕಾ ಅದು ನನಗೆ ಹತ್ರ ಪರ್ಸನಲ್ ಫೇವ್ರೆಟ್. ಸೊ ಹೀಗೆ ಕಾಫಿ ಇರುವಾಗ ನೀವು ಎಷ್ಟು ಕಾಫಿ ಕುಡಿತೀರಿ, ಎಷ್ಟು ನಿಮಗೆ ಕಾಫಿ ಅಡಿಕ್ಷನ್ ಇದೆ, ಅಥವಾ ನೀವು ಕಾಫಿ ಕುಡಿಯೋರ ಟೀ ಕುಡಿಯೋರ? ನಾನು ಆಕ್ಚುಲಿ ಟೀ ಕುಡಿಯೋಳು. ಬಟ್ ಯಾಕೆ ಅಂದ್ರೆ ನನ್ಗೆ ಕಾಫಿಯಲ್ಲಿ ಪರ್ಫೆಕ್ಷನ್ ಜಾಸ್ತಿ ಬೇಕು. ಆ ಡಿಕಾಕ್ಷನ್ ಇಷ್ಟೇ ಇರಬೇಕು, ಆಮೇಲೆ ಹಾಲು ಅಷ್ಟೇ ಇರಬೇಕು ಅಂತ. ಅದು ಆಕ್ಚುಲಿ ನೋಡ್ಬೇಕು ಅಂದ್ರೆ ನಮ್ಮ ಮೂಡಿಗೆರೆಯಲ್ಲಿ ಮತ್ತೆ ಚಿಕ್ಕಮಂಗ್ಳೂರಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಅಂಗಡಿಯಲ್ಲಿ ಕರೆಕ್ಟ್ ಆಗಿ ಸಿಗುತ್ತೆ. ಮನೇಲಿ ಇದನ್ನ ಮಾಡ್ತಾರಲ್ಲ, ಅದು ನನಗೆ ಸರಿ ಆಗೋದಿಲ್ಲ. ಈಗೆಲ್ಲ ಸ್ವಲ್ಪ ಡಿಕಾಕ್ಷನ್ ಮಾಡ್ಕೊಂತಾರೆ. ಇಲ್ದಿದ್ರೆ ಮೊದಲು ಏನಿತ್ತು ಅಂದ್ರೆ ಬಿಸಿ ನೀರಿಗೆ ಕಾಫಿ ಪುಡಿ ಹಾಕ್ತಾ ಇದ್ರು. ಅದ್ರದ್ದು ಟೇಸ್ಟ್ ರುಚಿ ಇದೆಯಲ್ಲ, ಅದ್ ನನಗೆ ಇಷ್ಟ ಇಲ್ಲ. ಅದಕ್ಕೆ ಬೆಲ್ಲ ಹಾಕೋದು, ಮೊದಲು ನಾವು ಚಿಕ್ಕವರಿದ್ದಾಗ ಬೆಲ್ಲ ಹಾಕೋದು ಅಥವಾ ಸಕ್ಕರೆ ಹಾಕ್ಬಿಟ್ಟು ಆ ತರ ಟೀ ಮಾಡ್ದಂಗೆ ಕುದಿಸ್ಬಿಟ್ಟು ಮಾಡ್ತಾ ಇದ್ರು. ಬಟ್ ಕಾಫಿ ಆಕ್ಚುಲಿ ಆ ತರ ಅಲ್ಲ. ಕಾಫಿನ ಮಾಡ್ಬೇಕು, ತುಂಬಾ ಅದ್ರದ್ದೇ ಒಂದು ಆರ್ಟ್ ಇದೆ, ಕಲೆ ಇದೆ. ಸೊ ಅದಕ್ಕೆ ಕಾಫಿನ ನೀವು ನೋಡಿದ್ರೆ ವರ್ಲ್ಡ್ ಓವರ್ ಕಾಫಿನ ಜಾಸ್ತಿ ಕುಡಿತಾರೆ ಟೀಗಿಂತ. ಬಿಕಾಸ್ ಇಟ್ಸ್ ಅನ್ ಆರ್ಟ್. ಅದ್ರಲ್ಲಿ ತುಂಬಾ ವೆರೈಟೀಸ್ ಇದೆ. ನಮ್ಮಲ್ಲಿ ಫಿಲ್ಟರ್ ಕಾಫಿ ಇಸ್ ದ ಮೋಸ್ಟ್ ಕಾಮನ್ ವೆರೈಟಿ ಅಂಡ್ ಪಾಪ್ಯುಲರ್ ವೆರೈಟಿ. ಬಟ್ ಆಮೇಲೆ ನಮ್ ಕಾಫಿನೂ ಬೆಲೆ ಕಡಿಮೆ. ಅಂದ್ರೆ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ ಕಾಫಿ ಬೆಲೆ ಕಡಿಮೆ. ಅಂದ್ರೆ ನಾವು ಕಾಫಿ ಒಂದ್ 5 ರೂಪಾಯಿಗೋ 10 ರೂಪಾಯಿಗೋ 15 ರೂಪಾಯಿಗೋ ಅಥವಾ 20 ರೂಪಾಯಿಗೋ ಒಂದ್ ಫಿಲ್ಟರ್ ಕಾಫಿ ಕುಡಿತೀವಿ. ಬಟ್ ಬೇರೆ ದೇಶಗಳಿಗೆ ಅಷ್ಟಕ್ಕೆ ಯಾರು ಎಲ್ಲೂ ಸಿಗೋದಿಲ್ಲ, ಎಕ್ಸ್ಪೆನ್ಸಿವ್ ಅಲ್ವಾ. ಸಿ ಬಿಕಾಸ್ ಅದು ಇಷ್ಟು ಮಟ್ಟಕ್ಕೆ ರೋಸ್ಟ್ ಆಗಿರ್ಬೇಕು, ಡಿಕಾಕ್ಷನ್ ಇಷ್ಟಿರ್ಬೇಕು, ಅದ್ರದ್ದು ಡಿಫ್ರೆಂಟ್ ಅಲ್ವಾ. ಲಾಟೆಲ್ ಒಂದು, ಕ್ಯಾಪಚಿನೋದಲ್ಲಿ ಒಂದು, ಎಕ್ಸ್ಪ್ರೆಸೋದಲ್ಲಿ ಇನ್ನೊಂದು ಇದೆಯಲ್ವಾ. ಸೊ ಅದು ನನಗೆ ಸಿಕ್ಕಿದ್ರೆ, ಒಳ್ಳೆ ಫಿಲ್ಟರ್ ಕಾಫಿ ಸಿಕ್ಕಿದ್ರೆ ನಾನು ಟೀನ ಬಿಟ್ಟು ಹಾಕ್ತೀನಿ. ಬಟ್ ಫಿಲ್ಟರ್ ಕಾಫಿ ಚೆನ್ನಾಗಿ ಮಾಡೋದಿಲ್ಲ ಅಂತ ನಾನು ಕಾಫಿನ ಕುಡಿಯೋದಿಲ್ಲ. ಬಟ್ ಎಲ್ಲಾದ್ರೂ ಹೊರಗಡೆ ಹೋದ್ರೆ ನಾನು ಕಾಫಿನೇ ಆಪ್ಟ್ ಮಾಡೋದು. ಹೊರಗಡೆ ಹೋದ್ರೆ, ಮನೇಲಿ ಇದ್ದಾಗ ನಾನು ಕಾಫಿ ಕುಡಿಯೋದು. ಬಿಕಾಸ್ ಇಲ್ಲಿ ಡಿಕಾಕ್ಷನ್ ಮಾಡೋದಿಲ್ಲ ಏನಿದ್ರೇನು. ಅಂದ್ರೆ ಗೆಸ್ಟ್ ಎಲ್ಲ ಬಂದಾಗ ಮಾಡ್ಕೊಡ್ತಾರೆ ಕಾಫಿನ. ಬಟ್ ಇಲ್ಲ, ಈಗ ನಾನು ಆಫೀಸಲ್ಲಿ, ನಂದು ಮನೆ ಆಫೀಸಲ್ಲಿ ನಾವು ಮಷೀನ್ ಇಟ್ಟಿದ್ದೀವಿ. ಅದ್ರಲ್ಲಿ ಡಿಕಾಕ್ಷನ್ ಮಾಡಿ ಕರೆಕ್ಟ್ ಆಗಿ ನಮ್ಗೇನು ಪಬ್ಲಿಕ್ ಬರ್ತಾರೆ, ಪಬ್ಲಿಕ್ ಏನ್ ಬರ್ತಾರೆ ಅವ್ರಿಗೆಲ್ಲ ನಾವು ಕಾಫಿನೇ ಸರ್ವ್ ಮಾಡೋದು. ಕಾಫಿ ಊರವರಾಗಿದ್ದು ಟೀನ ಇಷ್ಟಪಡುವಂತ, ಅಂದ್ರೆ ಕಾಫಿ ಇಷ್ಟ ಇದ್ದು ಕಾಫಿ ಚೆನ್ನಾಗಿ ಸಿಗಲ್ಲ ಅಂತ ಟೀನ ಇಷ್ಟಪಡುವಂತ ಅನಿವಾರ್ಯತೆಯಲ್ಲಿದ್ದು ಕಾಫಿಯನ್ನ ಪ್ರೀತಿ ಮಾಡುವಂತ. ನಾನು ಸುಳ್ಳು ಹೇಳ್ಬೋದಿತ್ತು. ಅಗ್ರಿ. ನನಗೊಂದು ಸುಮಾರು ಜನ ಪರಿಚಯ ಇದ್ದಾರೆ ಚಿಕ್ಕಮಗಳೂರಲ್ಲಿ ಅಥವಾ ಆ ಬೆಲ್ಟ್ ಅಲ್ಲಿ ಕಾಫಿ ನಾಡಲ್ಲಿದ್ದು ಟೀ ಕುಡಿಯುವಂಥವ್ರು. ಸೊ ನಾನು ಅದನ್ನ ಆ್ಯಂಡ್ ಐ ಥಿಂಕ್ ಉಡುಪಿ ಮಂಗಳೂರಿನ ಬೆಲ್ಟ್ಗೆ ಹತ್ರ ಇದ್ದವರು ಅಥವಾ ಅಲ್ಲಿ ಓಡಾಡಿ ಬಂದವರು ಎಲ್ಲರೂ ಸಾಮಾನ್ಯವಾಗಿ ಕಾಫಿಗಿಂತ ಟೀನೇ ಇಷ್ಟಪಡ್ತಾರೆ. ಸೊ ಹಾಗಾಗಿ ಟೀ ಮತ್ತೆ ಕಾಫಿ ಮಧ್ಯೆ ಅಂತ ವ್ಯತ್ಯಾಸ ಇಲ್ಲ, ಎಸ್ಪೆಷಲಿ ಆ ಕಡೆನಲ್ಲಿ. ಸೊ ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಸಿಕ್ಕಾಪಟ್ಟೆ ಕಾನ್ಫ್ಲಿಕ್ಟ್ಸ್ಗಳಿರುತ್ತೆ, ಕೆಲವೊಂದ್ಸಲ ತುಂಬ ಸ್ಟ್ರೆಸ್ಫುಲ್ ಸಿಚುವೇಶನ್ಗಳಿರುತ್ತೆ, ಕೆಲವೊಂದ್ಸಲ ನಿಮ್ಮ ಅಟೆನ್ಷನ್ ತುಂಬ ಬೇಕಿರುತ್ತೆ. ಈ ಥರ ಮೆಂಟಲಿ ತುಂಬ ನಿಮಗೆ ಸ್ಟ್ರೆಸ್ ಕೊಡುವಂಥ ಸಿಚುವೇಶನ್ಗಳು ಜಾಸ್ತಿ ಇರುತ್ತೆ ಅನ್ಬೋದು. ಮೊಬಿಲಿಟಿಗೆ ಅಂದರೆ ನೀವು ಓಡಾಡುವಾಗ ಕಾರಲ್ಲೇ ಓಡಾಡ್ತೀರಿ ಅಂತ ಅಂದ್ಕೊಳ್ಳೋಣ. ಸ್ಟಿಲ್ ಇಂಥ ಸಂದರ್ಭಗಳಲ್ಲಿ ನೀವು ತಿನ್ನುವಂಥ ಆಹಾರ ಅಥವಾ ನಿಮ್ಮ ಫುಡ್ ನಿಮ್ಮ ಮೆಂಟಲ್ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋದಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ, ಅಥವಾ ಅದು ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ? ಆಕ್ಚುಲಿ ಕಂಫರ್ಟ್ ಫುಡ್ ಅಂತ ಸ್ವಲ್ಪ ಇದೆ. ಒಂದು ಕಂಫರ್ಟ್ ಫುಡ್ ಅಂದ್ರೆ ಬಿರಿಯಾನಿ ಅಂತ ನಾನು ಅನ್ಕೊಳ್ತೀನಿ. ಅಂದ್ರೆ ಬೇರೆ ಬೇರೆ ಕಡೆಯಿಂದ ಈಗ ನಮ್ದೇ ಈ ಸೌತ್ ಇಂಡಿಯನ್ ಅಂದ್ರೆ ಈ ದೊಡ್ಡ ಬಿರಿಯಾನಿ ತರ ಚಿಕ್ಕ ಅಕ್ಕಿಯಲ್ಲಿ ಮಾಡ್ತಾರಲ್ಲ, ನಮ್ಮ ಮನೇಲಿ ಏನ್ ಮಾಡ್ತೀವಲ್ಲ ಅದೆಲ್ಲ ನನಗೆ ಅದು ಇಟ್ ಇಸ್ ಲೈಕ್ ಒನ್ ಕಂಫರ್ಟ್ ಫುಡ್. ನನಗೆ ಸ್ಟ್ರೆಸ್ ಜಸ್ಟ್ ಸ್ವಲ್ಪ ಟೈಮ್ ಮರಿಬೇಕು ಅಂತ ಬಂದಾಗ ಅದು. ಮತ್ತೆ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಇದೆ ನನಗೆ, ಬಟ್ ಅದನ್ನ ತುಂಬಾ ನಾನು ಕಂಟ್ರೋಲ್ ಮಾಡ್ತೀನಿ. ಅತಿಯಾಗಿ ಕಂಟ್ರೋಲ್ ಮಾಡೋದಂದ್ರೆ ಸ್ವೀಟ್ ಕ್ರೇವಿಂಗ್. ಸೊ ಅದನ್ನ ಒಂದೊಂದ್ಸತಿ ಆ ತರ ಇದ್ದಾಗ ಡಾರ್ಕ್ ಚಾಕ್ಲೇಟ್ ಏನಾದ್ರು ತಗೊಂಡ್ ತಿಂತೀನಿ, 1 ಪೀಸೋ 2 ಪೀಸೋ. ತುಂಬಾ ಇಷ್ಟ ಆದ್ರೆ ಅದಕ್ಕಿಂತನೂ ಜಾಸ್ತಿ ತಿನ್ನುವಂಥದ್ದಿದೆ. ಮತ್ತೆ ಇನ್ನೊಂದು ಕಂಫರ್ಟ್ ಫುಡ್ ಅಂದ್ರೆ ನನ್ಗೆ ಐಸ್ ಕ್ರೀಮ್ ಅಂದ್ರೆ ಹಾಟ್ ಚಾಕ್ಲೇಟ್ ಫಡ್ಜ್, ಎಸ್ಪೆಷಲಿ ಕಾರ್ನರ್ ಹೌಸ್ದು. ಅದನ್ನ ಸ್ವಲ್ಪ, ಬಟ್ ಮೊದ್ಲೆಲ್ಲ ದೊಡ್ಡ ತಿಂತಾ ಇದ್ವು, ಈಗ ಬರೀ ಜೂನಿಯರ್ ಹಾಟ್ ಚಾಕ್ಲೇಟ್ ಫಡ್ಜ್ ತಿನ್ನೋ ಅಂತ ಮಾತ್ರ ಯೋಗ್ಯತೆ ಇದೆ ಅಷ್ಟು. ಮತ್ತೆ ಅನ್ನ ತಿಳಿಸಾರು ಅದು ನನಗೆ ತುಂಬಾ ಇಷ್ಟ. ಬಟ್ ಆದ್ರೆ ನಾನು ವೈಟ್ ರೈಸ್ ತಿನ್ನೋದಿಲ್ಲ, ಅದ್ರಲ್ಲೂ ನಾನು ಒಂದೊಂದ್ಸತಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಬ್ರೌನ್ ರೈಸ್ ಜೊತೆ ತಿಳಿಸಾರು ಮಾಡಿಸ್ಕೊಂಡು ತಿನ್ನೋವಂಥದ್ದು. ಮತ್ತೆ
ಇದು ಕಂಫರ್ಟ್ ಫುಡ್ ಅಂತ ಹೇಳ್ಬೋದು. ಅಂದ್ರೆ ಅನ್ನ ಪದಾರ್ಥ ಏನಿದೆಯಲ್ಲ ಅದು ನನಗೆ ಕಂಫರ್ಟ್ ಫುಡ್, ಯಾವಾಗ್ಲೂ ಕಂಫರ್ಟ್ ಫುಡ್. ಓಕೆ, ಯಾವತ್ತು ಕಂಫರ್ಟ್ ಫುಡ್. ಬಟ್ ಅದನ್ನೇ ಜಾಸ್ತಿ ಅವಾಯ್ಡ್ ಮಾಡ್ತೀನಿ ಬಿಕಾಸ್ ಅದರಿಂದನೇ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಇರೋದು, ವೇಟ್ ಪುಟ್ ಆನ್ ಆಗೋದು. ಅದಕ್ಕೆ ಆಮೇಲೆ ಶುಗರ್ ತುಂಬ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದರೆ ಅದೇ ಕಾಫಿ ಟೀ ಏನಿದೆ ಅದು ಶುಗರ್ ಕ್ರೇವಿಂಗ್ಸ್ ಬರುತ್ತೆ ನನಗೆ ಸ್ವಲ್ಪ ಈ ಸ್ಟ್ರೆಸ್ ಇದ್ದಾಗ, ಅದನ್ನೆಲ್ಲ ತುಂಬ ಅವಾಯ್ಡ್ ಮಾಡ್ತೀನಿ. ಬಟ್ ಸ್ಟ್ರೆಸ್ ಇದ್ದಾಗ ಮಾತ್ರ ಡೆಫಿನೆಟ್ಲಿ ಇಂಡಲ್ಜ್ ಮಾಡ್ತೀನಿ. ಓಕೆ, ಅಂದ್ರೆ ಸ್ಟ್ರೆಸ್ ಇದ್ದಾಗ ಅದರ್ವೈಸ್ ನೀವು ತುಂಬಾ ಮ್ಯಾನೇಜ್ ಮಾಡ್ತೀರಿ. ಸ್ಟ್ರೆಸ್ ಇದ್ದಾಗ ಸಮ್ ಟೈಮ್ಸ್ ಇಟ್ ಕ್ಯಾನ್ ಬಿ ಅನ್ಕಂಟ್ರೋಲಬಲ್ ಈಟಿಂಗ್ ಅಂತ ಹೇಳ್ಬೋದು. ಬಟ್ ನಿಮ್ಗೆ ಆ ಕಂಫರ್ಟ್ ಫುಡ್ ತಿಂದಾಗ ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ. ಇದನ್ನೇ ನಾವು ಎಮೋಷನ್ ಮ್ಯಾನೇಜ್ ಮಾಡೋದಕ್ಕೆ ಎಮೋಷನಲ್ ಈಟಿಂಗ್ ಅಂತ ಹೇಳೋದು. ಖಂಡಿತವಾಗ್ಲು ಸ್ವಲ್ಪ ಬಾಲ್ಯದ ನೆನಪುಗಳಿದೆ. ಅಂದರೆ ಸ್ಕೂಲಿಂದ ಐಸ್ ಕ್ರೀಮ್, ಹಾಟ್ ಚಾಕ್ಲೇಟ್ ಫಡ್ಜ್ ಅಂತ ಕಾರ್ನರ್ ಹೌಸಲ್ಲಿ ಇದೆ, ಅದು ನಾವು ಬೋರ್ಡಿಂಗ್ ಸ್ಕೂಲಿಂದ ಬಂದದ್ದು. ಇವತ್ತು ಅದೇ ಹಾಗೆ ಉಳ್ಕೊಂಡಿದೆ ಇಷ್ಟು ವರ್ಷಗಳ. ಅಂದರೆ ಸೊ ಇಟ್ಸ್ ನಿಜವಾಗ್ಲೂ ಒಂಥರ ಒಂದು ಇದು ಇಟ್ ಮೇಕ್ಸ್ ಯು ಹ್ಯಾಪಿ. ಒಂದು ಬಾಲ್ಯದ ನೆನಪು, ಆಗಿದ್ದಿದ್ದು ಫ್ರೀಡಮ್, ಆಗಿದ್ದಿದ್ದು ಆಗೇನು ಮೆಂಟಲ್ ಸ್ಟ್ರೆಸ್ಸು, ಒತ್ತಡಗಳು ಏನೂ ಇರಲಿಲ್ಲ ಅಲ್ಲ. ಸೊ ಅದ್ರದ್ದು ನೆನಪು ಬರುತ್ತೆ. ಸೊ ಇಟ್ ಮೇಕ್ಸ್ ಯು ಇನ್ಸ್ಟೆಂಟ್ಲಿ ಹ್ಯಾಪಿ. ಎಸ್. ಓಕೆ, ನಿಮಗೆ ಯಾವುದಾದ್ರೂ ಒಂದಿಷ್ಟು ಒತ್ತಡದ ಸಂದರ್ಭಗಳಲ್ಲಿ ಅಥವಾ ಯಾವುದೋ ಒಂದು ಸಂದರ್ಭಗಳಲ್ಲಿ ಅಮ್ಮ ಮಾಡಿರೋ ಅಡುಗೆ ಏನಾದರೂ ತಿನ್ನಬೇಕು, ನನಗೆ ಅಮ್ಮನ ಹತ್ರ ಏನಾದರೂ ಈಗ ಮಾಡಿಸ್ಕೋಬೇಕು, ಅಥವಾ ನನ್ಗೆ ಗೊತ್ತಿಲ್ಲ ನಿಮ್ಮ ಅಮ್ಮ ಮಾಡ್ಕೊಡ್ತಾ ಇದ್ರ, ಅಥವಾ ಶಿ ವಾಸ್ ಆಲ್ಸೋ ಬಿಸಿ ವಿತ್ ಪಾಲಿಟಿಕ್ಸ್, ಆ ಥರದ್ದು ಏನಾದರೂ ನಿಮಗೆ ಸಿಚುವೇಶನ್ಗಳಿರುತ್ತಾ ಅಥವಾ ನಿಮ್ಗೆ ಬಂದಿದೆಯಾ? ನೀವು ಯಾವ ಥರ ಫೀಲ್ ಮಾಡಿದ್ದೀರಾ? ಆಕ್ಚುಲಿ ನಾನು ಬೆಳೆದಿದ್ದು ಬೋರ್ಡಿಂಗ್ ಸ್ಕೂಲಲ್ಲಿ, ಪಲ್ಲವಿ ಅವರೇ. ಬಟ್ ಒಂದು ಆ ಹೆಣ್ಮಕ್ಳಿಂದ ಅದ್ ನಿರೀಕ್ಷೆ ಇದೆಯಲ್ಲ, ಅಮ್ಮನೇ ಅಡುಗೆ ಮಾಡಿಕೊಡ್ಬೇಕು ಅನ್ನೋದು, ಅದೆಲ್ಲೋ ಒಂದ್ ಕಡೆ ನನಗೆ ಅನ್ಸುತ್ತೆ. ಅಂದ್ರೆ ನಾನು ದೊಡ್ಡೋಳು ಆಗ್ತಾ 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 ಐ ಫೀಲ್ ದಟ್ಸ್ ಅ ವೆರಿ ರಾಂಗ್ ನೋಷನ್ ನಮ್ಮಲ್ಲಿ ಬಂದಿರೋದು. ಅಂದ್ರೆ ಮಮಕಾರ ಅಂದ ತಕ್ಷಣನೇ ಅಥವಾ ಮಮತೆ ಅಂದ ತಕ್ಷಣನೇ ಊಟ ಅಂತ ನಾವು ಎಲ್ಲೋ ಅದನ್ನ ಇದು ಮಾಡಿದೀವಲ್ಲ, ಜೋಡಿಸಿದೀವಲ್ಲ, ನನಗೆ ಅದನ್ಸುತ್ತೆ ಎಲ್ಲೋ ತಪ್ಪು ಅಂತ ನಾನು ಅನ್ಕೊತೀನಿ. ತಾಯಿದು ನಮ್ಮ ಅಮ್ಮ ಅಡುಗೆ ಮಾಡ್ತಾ ಇದ್ರು, ಬಟ್ ನನಗನ್ಸುತ್ತೆ ಒತ್ತಡಕ್ಕೆ ಬಿದ್ದು ಅಡುಗೆ ಮಾಡ್ತಾ ಇದ್ರು ಅಂತ. ಬಟ್ ಅಂದ್ರೆ ಅವ್ರು ಆಮೇಲೆ ಅದನ್ನ ಎಂಜಾಯ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಬಟ್ ನನಗನ್ಸುತ್ತೆ ಯಾವುದೇ ಒಂದು ಮಹಿಳೆಗೆ ಆ ಸ್ವತಂತ್ರವಾಗಿ ಒಂದು ಯೋಚನೆ ಮಾಡಲಿಕ್ಕೆ, ಅಂದರೆ ಮಹಿಳೆ ಅಂದ ತಕ್ಷಣನೇ ಅಡುಗೆ ಮನೆ ಅಥವಾ ಅಡುಗೆ ಮಾಡುವಂಥದ್ದು ಅನ್ನೋ ಒಂದು ಬದಲಾಗಬೇಕು ವಿಚಾರಧಾರೆ ಏನಿದೆ. ಐ ಥಿಂಕ್ ಯಾವಾಗ ಗಂಡಸರು ಅಷ್ಟೇ ಅದರಲ್ಲಿ ಪಾಲುದಾರರು ಆಗ್ತಾರೆ, ಎಲ್ಲ ರೀತಿನೂ ಬದಲಾವಣೆ ಬರುತ್ತೆ, ಹೆಲ್ತಲ್ಲೂ ಬರುತ್ತೆ. ಆಕ್ಚುಲಿ ನೀವು ಅಡಿಗೆ ಮಾಡ್ಕೊಂಡು ತಿಂದ್ರೆ ನೀವು ಖಂಡಿತವಾಗ್ಲೂ ಫಿಟ್ ಆಗಿರ್ತೀರಿ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ. ಅಂಡ್ ಕಪಲ್ ಬಹುತೇಕರು ನನ್ನ ಹತ್ರ ಏನು ಕನ್ಸಲ್ಟೇಷನ್ ತಗೊಂತಾರೆ, ಅವ್ರಿಗೆ ನಾನು ಕೂರಿಸ್ಕೊಂಡಾಗ, ಡಯಟ್ ಕೊಟ್ಟ ಮೇಲೆ ಮೊದಲು ಕೂರಿಸ್ಕೊಂಡಾಗ ಅವ್ರಿಗೆ ಹೇಳೋದು ಅದನ್ನೇ, ನೀವು ಇವ್ರ ಜೊತೆಗೆ ಕಿಚನ್ಗೆ ಹೋಗಬೇಕು, ಇಲ್ಲ ಅಂದರೆ ಅವರೊಬ್ಬರಿಗೆ ನಿಮಗೆ ಎಲ್ಲದನ್ನು ನೋಡ್ಕೊಳ್ಳೋಕೆ ಹೋದರೆ ನಿಮ್ಮ ಲೈಫು ಕೂಡ ಹಾಳಾಗುತ್ತೆ, ನಿಮ್ಮ ಹೆಲ್ತ್ ಕೂಡ ಹಾಳಾಗುತ್ತೆ. ಹಾಗಾಗಿ ಅದನ್ನು ನೀವು ನೋಡ್ಕೋಬೇಕು ಅಂತ ಒಳ್ಳೆ ಪಾಯಿಂಟನ್ನು ಹೇಳಿದ್ರಿ. ಇದ್ರ ಜೊತೆಗೆ ನಾನು ಯಾಕೆ ಅಮ್ಮ ಅಂತ ಹೇಳಿದೆ ಅಂದರೆ, ಈಗ ನನಗೆ ನಮ್ಮ ಮನೆಯಲ್ಲಿ ನನ್ನ ಮಗ ನನಗೆ ಇದೇ ಅಡುಗೆ ಮಾಡಿಕೊಡು ಅಂತ ಹೇಳೋದಿಲ್ಲ. ನನಗನ್ಸುತ್ತೆ, ಐ ಡೋಂಟ್ ನೋ, ನನ್ನ ಮಗಳು ಅಟ್ಲೀಸ್ಟ್ ಇಲ್ಲಿವರೆಗೂ ನೀನು ಇದು ಮಾಡಿಕೊಡು, ನನಗಂತೂ ಅಡುಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂದರೆ ಮಾಡ್ತಾ ಇದ್ದೆ. ಕಾಲೇಜಲ್ಲಿದ್ದಾಗ, ಅಮೆರಿಕಾದಲ್ಲಿದ್ದಾಗ ನಾನೇ ಅಡುಗೆ ಮಾಡ್ಕೊಂಡು ನಾನೇ ತಿಂತಾ ಇದ್ದೆ. ಇದು ಕುಕ್ಕರ್ ಅದು ಇದು ಎಲ್ಲ ತೊಗೊಂಡು ಹೋಗಿದ್ದೆ, ಮಸಾಲ ಎಲ್ಲ ನಾನೇ ಪ್ರಿಪೇರ್ ಮಾಡ್ತಾ ಇದ್ದೆ ನನಗೆ ನನ್ನ ಅಪಾರ್ಟ್ಮೆಂಟಲ್ಲಿ. ಬಟ್ ನನ್ನ ಹಸ್ಬೆಂಡು ಹಾಗೆ ಇದ್ರು. ನಾನು ಸ್ವಲ್ಪ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ರೇಕ್ ತಗೊಂಡಾಗ ಕಾರ್ಪೊರೇಟ್ ಲಾ ಬಿಟ್ಬಿಟ್ಟು ಕಿಚನ್ ಒಳಗಡೆ ಹೋಗ್ಬಿಟ್ಟು ಏನಾದರೂ ಚಪಾತಿ ಮಾಡ್ಲಿಕ್ಕೂ ನನಗೆ ಬರೋದಿಲ್ಲ, ಚಪಾತಿ ಮಾಡ್ತೀನಿ ಅಂತ ನನ್ನ ಹಸ್ಬೆಂಡ್ ಏನಕ್ಕೆ ಇದನ್ನೆಲ್ಲ ಮಾಡ್ತಾ ಇದೆಯಾ ಅಂತ. ಅಂದರೆ ನಮ್ಮಲ್ಲಿ ಆ ಭಾವನೆಗಳು ಅಂದರೆ ಬಂದಿಲ್ಲ. ಆಮೇಲೆ ನನಗೆ ಗೊತ್ತಿಲ್ಲ ನನ್ನ ಮಗಳಿಗೆ ನನ್ನಿಂದ ಏನು ನಿರೀಕ್ಷೆ ಇದೆ ಅಂತ. ಬಟ್ ಇಲ್ಲಿವರೆಗೂ ನನ್ನ ಪ್ರಕಾರ ಆ ಥರ ನಿರೀಕ್ಷೆ ಇಲ್ಲ. ಓಕೆ, ನಮ್ಮಮ್ಮ ಬೇಕ್ ಮಾಡಬೇಕು, ನಮ್ಮಮ್ಮ ಅಡುಗೆ ಮಾಡ್ಕೊಡ್ಬೇಕು ಆ ಥರ ಇಲ್ಲ. ಅಂದರೆ ಮಾಡಿದ್ದೀವಿ, ಅವ್ರ ಜೊತೆ ಬೇಕಿಂಗ್ ಮಾಡಿದ್ವಿ, ಅವ್ರ ಜೊತೆ ಕುಕ್ಕಿಂಗ್ ಮಾಡಿದ್ದೀವಿ, ಬಟ್ ಜಾಸ್ತಿ ಆಸಕ್ತಿ ಅಂತ ನಾವು ತೋರಿಸಿಲ್ಲ. ಆ್ಯಂಡ್ ಅದೇ
ಮನೆಯಲ್ಲಿ ಊಟ ಮಾಡಲಿಕ್ಕೆ ಒಂದು ಅದನ್ನ ಹೆಲ್ತಿಗೋಸ್ಕರ ಹೆಲ್ತ್ ಪರ್ಪಸಸ್ಗೋಸ್ಕರ ನಾವು ಅದನ್ನ ಪ್ರೋತ್ಸಾಹ ಕೊಡ್ತೀವಿ ಹೊರತು ನಾನು ಅಡುಗೆ ಮಾಡಿ ಕೊಡಬೇಕು ಅಥವಾ ಅಡುಗೆ ಮಾಡೋದು ಇಂಪಾರ್ಟೆಂಟ್ ಅನ್ನೋದು ಬಂದಿಲ್ಲ. ಈಗ ನಿಮ್ಮ ಲೈಫ್ ಸ್ಟೈಲ್ ಅಥವಾ ನಿಮ್ಮ ಮನೆ ಒಳಗೆ ಅಕ್ಕಿ ರಾಗಿ ಅಥವಾ ಕಾಫಿ ಅಥವಾ ಸೌತ್ ಇಂಡಿಯನ್ ಎಸ್ಪೆಷಲಿ ಮಲೆನಾಡು ಫುಡ್ ನಡೆಯುತ್ತೆ ಅಂತ ಅಂದ್ಕೊಂಡ್ರೆ, ನೀವು ಮದುವೆ ಆಗಿರೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ಯಾಮಿಲಿ, ಮಾರ್ವಾಡಿ ಫ್ಯಾಮಿಲಿಗೆ ಮದುವೆ ಆಗಿದ್ದೀರಾ. ಅವ್ರ ಫುಡ್ ಸ್ಟೈಲ್ ಅನ್ನೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಹೇಳ್ಬೋದು. ಸೊ ನೀವು ಎಷ್ಟರ ಮಟ್ಟಿಗೆ ಆ ಫುಡ್ಡನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ? ನಿಮ್ಗೆ ಅದರಲ್ಲಿ ಯಾವುದಾದ್ರೂ ಇಷ್ಟದ ಫುಡ್ ಅಂತ ಇದೆಯಾ ಅಥವಾ ಕಂಫರ್ಟ್ ಫುಡ್ ಅಂತ ಇದೆಯಾ? ಆ ಥರ ಅದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಅಥವಾ ಮನೆಯಲ್ಲಿ ಸೌತ್ ಇಂಡಿಯನ್ ಅಡುಗೆನೇ ಜಾಸ್ತಿ ನಡೆಯುತ್ತಾ, ಹೇಗೆ? ಇಲ್ಲ, ನಾವು ಆ್ಯಕ್ಚುಲಿ ಎಲ್ಲ ನಮ್ಮ ಒಂಥರ ಮಿಶ್ರಣ ನಮ್ಮ ಫ್ಯಾಮಿಲಿಯಲ್ಲಿ. ಸೊ ಎಲ್ಲದೂ ಊಟ ಮಾಡ್ತೀವಿ, ನಾರ್ತ್ ಇಂಡಿಯನೂ ಮಾಡ್ತೀವಿ, ಸೌತ್ ಇಂಡಿಯನೂ ಮಾಡ್ತೀವಿ. ಸೊ ನನ್ನ ಹಸ್ಬೆಂಡ್ ಮನೇಲಿ ಪನ್ನೀರ್ ತುಂಬ ಚೆನ್ನಾಗಿ ಮಾಡ್ತಾರೆ. ಪನ್ನೀರ್ ಮತ್ತು ಬೆಂಡೆಕಾಯಿ ಅಂತೂ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಮತ್ತೆ ದಾಲ್ ಅವ್ರದ್ದು ತುಂಬಾ ಚೆನ್ನಾಗಿ, ಅಂದ್ರೆ ದಾಲ್ ಅದನ್ನೆಲ್ಲ ನಾವು ಮನೇಲಿ ಮಾಡ್ತೀವಿ. ಒಂದು ತ್ರೀ ಟೈಪ್ಸ್ ಆಫ್ ದಾಲ್ ಮಾಡುವಂಥದ್ದು. ಚಳಿಗಾಲ ಶುರು ಆದ ತಕ್ಷಣನೇ ಮಟರ್ ಕಿಚಡಿ ಅಂತ ಅವ್ರ ಅಮ್ಮ ಮಾಡ್ತಾರೆ. ಅದೆಲ್ಲ ಅಂದ್ರೆ ಒಳ್ಳೊಳ್ಳೆದು ನಾವು ತಗೊಂಡಿದ್ದೀವಿ, ಒಳ್ಳೊಳ್ಳೆ ಅಂದ್ರೆ ಆರೋಗ್ಯಕರವಾಗಿರೋದು. ಒಂದೊಂದ್ಸತಿ ಆಫ್ಕೋರ್ಸ್ ಅವ್ರ ಮನೇಲಿ ಮಟ್ರಿ ಅಂತ ಮಾಡ್ತಾರೆ, ಅಂದ್ರೆ ಅದು ಗೋಧಿ ಹಿಟ್ಟಲ್ಲಿ ಮಾಡಿರೋದು, ಬಟ್ ಆದ್ರೆ ಕರೀತಾರೆ ಅದನ್ನ, ಆಯ್ತಾ? ಅದನ್ನ ಟೀ ಜೊತೆ ತಿನ್ನೋದು. ಇಟ್ಸ್ ಲೈಕ್ ಒನ್ ಫ್ಲಾಟ್, ಈಗ ನಮ್ ನಿಪ್ಪಟ್ಟೆ ಹೆಂಗಿದೆಯಲ್ಲ ಸ್ನ್ಯಾಕ್ ತರ, ಅದನ್ನ ಮಟ್ರಿ ಅಂತ ಮಾಡ್ತಾರೆ. ಅವ್ರದೇ ಆದಂತ ಜೀರಿಗೆ ಅದು ಇದು ಹಾಕ್ಬಿಟ್ಟು ಅದು ಬೇರೆ ಟೇಸ್ಟ್, ತುಂಬಾ ಸಿಂಪಲ್ ಆಗಿರುತ್ತೆ, ಬಟ್ ಆದ್ರೆ ಕರ್ದಿರೋ ಐಟಮ್. ಸೊ ನಮ್ಮ ಮನೇಲಿ ಯಾವಾಗ್ಲೂ ಒಂದ್ಸತಿ ಮಾಡ್ತೀವಿ. ನಮ್ಗೆ ಅಂದ್ರೆ ವಿಕಾಸ್ ಮತ್ತೆ ಆರ್ಯ ಅದನ್ನ ಇಷ್ಟಪಡ್ತಾರೆ, ನಾನು ಇಷ್ಟಪಡ್ತೀನಿ, ಬಟ್ ಈ ತರ ಡಯಟ್ ಪರ್ಪಸ್ ನಾನು ಇದ್ ಮಾಡೋದಿಲ್ಲ. ಸೊ ಅವ್ರದಲ್ಲೂ ತುಂಬಾ ಚಂದ ಚಂದ ಇರೋದು ಆಮೇಲೆ ಇನ್ಫ್ಯಾಕ್ಟ್ ನನ್ನ ಹಬ್ಬದಲ್ಲಿ, ಗಣಪತಿ ಹಬ್ಬದಲ್ಲಿ ಅವ್ರದ್ದೇ ಅಡುಗೆ ಒಂದೆರಡು ಪದಾರ್ಥ ಅವ್ರದ್ದು ಇದ್ದೇ ಇರುತ್ತೆ. ಅಂದ್ರೆ ನಮ್ದು ಎಲ್ಲಾ ಹಬ್ಬಗಳಲ್ಲೂ ಆದ್ರೆ ಇದೇ ರೀತಿ ಸೌತ್ ಇಂಡಿಯನ್ನೇ ಇರಬೇಕು ಅಂತಿಲ್ಲ. ನಮ್ಮ ಮನೆಗೆ ಬಂದ್ರೆ ನಿಮಗೆ ಎರಡು ಸಿಕ್ಕೇ ಸಿಗುತ್ತೆ. ಐ ಲವ್ ರಾಜಸ್ಥಾನಿ ಮೀಲ್. ನಿಮ್ಮ ಮನೆಗೆ ಊಟಕ್ಕೆ ಬರ್ತೀರಾ? ಖಂಡಿತ ಖಂಡಿತ. ತುಂಬಾ ತುಂಬಾ ಒಳ್ಳೆ ಬೆಂಡಿ ಫ್ರೈ ಮಾಡ್ತಾರೆ, ತುಂಬಾ ಒಳ್ಳೆ ದಾಲ್ ಮಾಡ್ತಾರೆ, ದಾಲ್ ತಡ್ಕ, ವೆರೈಟೀಸ್ ಆಫ್ ದಾಲ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಲ್ಲೂ ರೋಟೀಸ್ ಬಹಳ ಚೆನ್ನಾಗಿರುತ್ತೆ. ಬಿಸಿ ರೋಟಿ ಇರ್ಬೋದು, ಬಾಜ್ರಾ ರೋಟಿ ಇರ್ಬೋದು, ಇವೆಲ್ಲ ಆಕ್ಚುಲಿ ಹೆಲ್ದಿ ಫುಡ್ ತುಂಬಾ ಇದೆ ರಾಜಸ್ಥಾನಿಯಲ್ಲಿ. ಹಾಗಾಗಿ ನಿಮ್ಗೆ ಕೇಳಿದೆ, ಈ ತರದ್ ಯಾವ್ದಾದ್ರು ವೆರೈಟೀಸ್ ಕೂಡ ನಿಮ್ಮ ಮಾಡ್ತೀವಿ ಇದರಲ್ಲಿ ಆಡ್ ಆಗುತ್ತಾ? ಓ ಖಂಡಿತ ಖಂಡಿತ. ದಾಲ್, ಪನ್ನೀರ್, ಬಿಂಡಿ ಅವ್ರದ್ದು ಶೈಲಿಯಲ್ಲಿ ಮಾಡುವಂಥದ್ನ, ಮತ್ತೆ ಆಲೂಗೆಡ್ಡೆ ಈಗ ಸ್ವಲ್ಪ ಕಡಿಮೆ, ಬಟ್ ಅದನ್ನು ಅವ್ರದ್ದು ಇದ್ರಲ್ಲೇ ಸ್ಟೈಲಲ್ಲಿ. ಆಲೂ ಮಟರ್ ಇವೆಲ್ಲ ಬಹಳ ಕಾಮನ್ ಆಗಿ ಯೂಸ್ ಆಗುವಂಥದ್ದು. ಮತ್ತೆ ಚಾಟ್ಸ್ ನಮ್ಮ ಮನೇಲಿ ಮಾಡ್ತೀವಿ, ಮನೇಲೇ ಮಾಡ್ತೀವಿ ನಾವು. ಸೊ ಯಾವಾಗೂ ಒಂದ್ಸತಿ ಏನೋ ಒಂದು ಒಕೇಶನ್ ಇದ್ದಾಗ ಮನೇಲೆ ಅದನ್ನ ಮಾಡ್ಕೊಂತೀವಿ. ಬಟ್ ಇದೆಲ್ಲ ಸ್ವಲ್ಪ ಅವ್ರದ್ದು ಲೈಫ್ ಸ್ಟೈಲ್. ಸೊ ನೀವು ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀರಿ? ನೈಸ್. ಅಂದರೆ ಊಟದಲ್ಲೂ ಕೂಡ ಸಿಕ್ಕಾಪಟ್ಟೆ ವೆರೈಟೀಸ್. ಅಂದರೆ ಲೈಫ್ ಸ್ಟೈಲ್ ನಿಮ್ಮದು ಬೇರೆಯವರಿಗೆ, ನಾನು ಐ ಥಿಂಕ್ ಬೇರೆ ಪೊಲಿಟಿಷಿಯನ್ಸ್ಗೆ ಕಂಪೇರ್ ಮಾಡಿದ್ರೆ ತುಂಬ ವೈಬ್ರೆಂಟ್ ಆಗಿದೆ ಅನ್ನೋದನ್ನ ಇರ್ಬೋದು. ಅದಕ್ಕೆ ನಾನು ಎಲ್ಲೂ ಜಾಸ್ತಿ ಹೊರಗಡೆ ಹೋಗುವಂತ ಇದೆ ನನಗೆ ಬರೋದಿಲ್ಲ. ಅಂದ್ರೆ ನಾನು ಎಲ್ಲೋ ಹೊರಗಡೆ ಹೋಗ್ಬಿಟ್ಟು, ಅಂದ್ರೆ ನಮ್ಮನೇಲಿ ಅಷ್ಟೇ ಇಡ್ಲಿ ದೋಸೆ ಎಲ್ಲದೂ ಮಾಡ್ತೀವಿ, ಬಟ್ ಅಷ್ಟೇ ನಾವು ನಾರ್ತ್ ಇಂಡಿಯನ್ ಕೂಡ ಮಾಡ್ತಾ ಇರೋದ್ರಿಂದ ಏನಾದ್ರೂ ಚೈನೀಸ್ ಆ ತರ ಇದ್ದಾಗ, ಅಥವಾ ತಂದೂರ್ ತಿನ್ಬೇಕು ಅಂತ ಇದ್ದಾಗ, ಅಥವಾ ಇಟಾಲಿಯನ್ ತಿನ್ಬೇಕು, ಅಥವಾ ಕಾಂಟಿನೆಂಟಲ್ ಸ್ವಲ್ಪ ಮನೇಲಿ ಮಾಡ್ತೀವಿ. ಇವತ್ತಿನ ಬ್ರೇಕ್ಫಾಸ್ಟ್ ಕಾಂಟಿನೆಂಟಲ್ ಇತ್ತಲ್ಲ, ಸ್ವಲ್ಪ ಸ್ಯಾಲೆಡ್ ಅದು ಇದು ಎಲ್ಲ ಮಾಡೋದ್ರಲ್ಲಿ ಇದ್ ಮಾಡ್ತೀವಿ, ಕಾಂಟಿನೆಂಟಲ್ ತರ ಸ್ವಲ್ಪ ಮಾಡ್ತೀವಿ. ಓಕೆ, ನೀವು ಈಗ ಸ್ಲೀಪನ್ನ ಟ್ರ್ಯಾಕ್ ಮಾಡ್ತೀರಾ ಅಥವಾ ನಿಮ್ಮದು ಈಗ ಎಲ್ಲದಕ್ಕೆ ಬಹಳ ಮುಖ್ಯವಾಗಬೇಕಾಗಿರೋದು, ನಾನು ಯಾವಾಗೂ ಹೇಳ್ತೀನಿ, ನೀವು ಒಂದು ವೇಳೆ ಒಂದು ಫುಡ್ಡನ್ನು ಏನೋ ಹೆಚ್ಚು ಕಮ್ಮಿ ಆಯಿತು ಅಂದ್ರೂ ಒಪ್ಕೋಬೋದು, ಆದರೆ ನಿದ್ದೆ ಭಾಳ ಮುಖ್ಯ ಮನುಷ್ಯನಿಗೆ. ನಿದ್ದೆ ಕರೆಕ್ಟಾಗಾದರೆ, ಟೈಮ್ಗೆ ನಿದ್ದೆ ಮಾಡಿ ಟೈಮ್ಗೆ ಏಳುವಂಥ ಹ್ಯಾಬಿಟ್ ಏನಾದರೂ ಇದ್ದರೆ, ಆಗ ಬಹುತೇಕ ಎಲ್ಲ ಸೆಟ್ ಆಗಿ ಅದು ಟ್ರ್ಯಾಕಲ್ಲಿ ಬರುತ್ತೆ ಅಂತ. ನಿಮ್ಮ ಕೇಸಲ್ಲಿ ನಿಮ್ಮ ಈ ಸ್ಕೆಡ್ಯೂಲ್ ಏನಿದೆ ಅದು ತುಂಬ ಟೈಟ್ ಇರೋದ್ರಿಂದ ನಿಮಗೆ ಆಲ್ಮೋಸ್ಟ್ ವೀಕಲ್ಲಿ ಎಲ್ಲ ದಿವಸ ಟೈಮಿಗೆ ನಿದ್ದೆ ಮಾಡೋದಕ್ಕೆ ಸಮಯ ಸಿಗುತ್ತಾ, ಹೇಗೆ? ಖಂಡಿತ. ಅಂದರೆ ನಾನು 7 hours ಟ್ರ್ಯಾಕ್ ಮಾಡ್ತೀನಿ. ಟ್ರ್ಯಾಕ್ ಅಂದರೆ ನನ್ನ ಹತ್ರ ಟ್ರ್ಯಾಕರ್ ಅಂತ ಇಲ್ಲ,
ಬಟ್ ಅಂದರೆ ನಾನು ಒಂದು 10-10:30 ಅಷ್ಟೊತ್ತಿಗೆ ಮಲಗಿದ್ರೆ ಅಥವಾ ಈವನ್ 11 ಅಂತ ಹೇಳಿದ್ರೆ ಒಂದು 5:30-6 ಅಂದರೆ ಬೇಗ ಮಲಗಿದ್ರೆ ಒಂದು 5:30 5:30 ಹೇಳ್ತೀನಿ. ಅದಕ್ಕಿಂತ ಅಂದರೆ ಬಟ್ 6 ನಂದು ಮ್ಯಾಕ್ಸಿಮಮ್ 6:15 ಅಂತ ಅಂದ್ಕೊಳ್ಳಿ. ಬಟ್ ಇಲ್ಲ ನಾನು 7 hours. ಬಟ್ ನಂದು ಏನು ವ್ಯಕ್ತಿತ್ವ ಇದೆ ಅಂದರೆ ಪಲ್ಲವಿ ಅವರೇ, ಏನಾದರೂ ಎದ್ದು ಕೂತ್ಕೊಂಡು ಕೆಲಸ ಮಾಡಬೇಕು ಅಂತ ಇದ್ರೆ ಕೆಲಸ ಮಾಡ್ತೀನಿ. ಎದ್ದು ಕೂತು ನಂದು ಸ್ಪೀಚ್ ಪ್ರಿಪೇರ್ ಆಗಬೇಕು ಅಥವಾ ಬೆಳಿಗ್ಗೆನೆ ಎದ್ದು ಎಲ್ಲೋ ಜರ್ನಿ ಮಾಡಬೇಕು ಅಂತ ಇದ್ದಾಗ ಐ ಡೋಂಟ್ ಮೈಂಡ್ ಲೂಸಿಂಗ್ ದಟ್ ಸ್ಲೀಪ್. ಅಂದರೆ ನಾನು ಮೊನ್ನೆ ಇಲ್ಲಿ ನನಗೆ ಡೆನ್ಮಾರ್ಕ್ ಇಂದ ಹೈ ಕಮಿಷನ್ ಅವ್ರು ಬಂದಿದ್ರು. ಆ ಟೈಮಲ್ಲಿ ನಾನು ಮನೆಗೆ ಬರೋಷ್ಟೊತ್ತಿಗೆ ನನಗೆ 12 o'clock ಆಗಿತ್ತು. ನನಗೆ ಬೆಳಿಗ್ಗೆ ಶ್ರೀಲಂಕಾಗೆ ಫ್ಲೈಟ್ ಇತ್ತು. ಅಂದರೆ ನಾನು ನಾನು ಅಟ್ಲೀಸ್ಟ್ 7:30 7:45 ಅಷ್ಟೊತ್ತಿಗೆ ಏರ್ಪೋರ್ಟಲ್ಲಿ ಇರಬೇಕಿತ್ತು. ಸೊ ಒಂದು 5 o'clock ಹೇಳ್ಬೇಕಾಗಿತ್ತು. ಈಗ 12 o'clock ನಾನು ಮನೆಗೆ ಬಂದಿದ್ದೀನಿ ಅಂದರೆ ಮಲಗಿರೋದು ಎಷ್ಟೊತ್ತಿಗೆ. ಸೊ 4 hours ಸ್ಲೀಪ್. ಸೊ ಅಂದರೆ ಈ ಥರ ಬಂದೇ ಬರುತ್ತೆ ಪರಿಸ್ಥಿತಿಗಳು ಎದುರಿಸ್ತೀವಿ. ಬಟ್ ಐ ಆಮ್ ಓಕೆ ಅಂದರೆ ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಅಂದರೆ ನನಗೆ ಎಷ್ಟು ಸಾಧ್ಯತೆ ಇದೆ ಅಷ್ಟು ನಾನು 7 hours ಮಾತ್ರ ನಾನು ಟ್ರ್ಯಾಕ್ ಮಾಡೇ ಮಾಡ್ತೀನಿ. ಒಂದು 7 hours ಸ್ಲೀಪ್. ನನಗೆ ಮಧ್ಯಾಹ್ನ ಮಲಗ್ಲಿಕ್ಕೆ ಆಗೋದೇ ಇಲ್ಲ. ತುಂಬ ಪ್ರಯತ್ನ ಮಾಡ್ತೀನಿ. ಒಂದೊಂದ್ಸತಿ ಪ್ರಾಬಬ್ಲಿ ಎಲ್ಲೋ ಒಂದ್ಸತಿ ಶಾರ್ಟ್ ನ್ಯಾಪ್ ತಗೊಂಡಿರೋದು ಇರಬಹುದು. ಬಟ್ ನನ್ಗೆ ಆ ಅಭ್ಯಾಸ ಇಲ್ಲ. ಸೊ 1 hour 45 minutes ಮಲಗ್ಬಿಟ್ಟು ಮತ್ತೆ ಫ್ರೆಶ್ ಆಗಿ ಅದೇ ತುಂಬಾ ಚೆನ್ನಾಗಿದೆ. ವಿಚ್ ಇಸ್ ನಾಟ್ ಬ್ಯಾಡ್. ಅಂದ್ರೆ ಇಟ್ಸ್ ಗುಡ್ ಅಲ್ವಾ, ನಿದ್ದೆ ಸಿಗ್ತಾ ಇದೆಯಲ್ಲ, ಇಟ್ಸ್ ಗುಡ್ ಫಾರ್ ದ ಬಾಡಿ. ಬಟ್ ನನಗೆ ಆ ಅಭ್ಯಾಸ ಇಲ್ದಿರೋದ್ರಿಂದ ನಾನು ರಾತ್ರಿನೇ ಮಲಗಬೇಕಾಗುತ್ತೆ. ಬಟ್ ಇರುತ್ತೆ, ನಾನು ಐ ಲೂಸ್ ಸ್ಲೀಪ್ ಸಮ್ಟೈಮ್ಸ್. ಬಟ್ ಯೂಶಲಿ ಪಾಲಿಟಿಕ್ಸ್ನ ತಗೊಂಡು ಹೋಗಿ ನಾನು ನಿದ್ದೆ ಮಾಡೋದಿಲ್ಲ. ಪೊಲಿಟಿಕಲ್ ವಿಚಾರಗಳು ಏನಾದರೂ ಪರ್ಸ್ನಲ್ದು ಏನಾದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಾಗ ಮೇ ಬಿ ಅದನ್ನು ತಗೊಂಡು ಹೋಗಿ ಮಲಗ್ತೀನಿ ಹೊರತು ಪೊಲಿಟಿಕಲ್ ವಿಚಾರಗಳನ್ನ ತಗೊಂಡು ಮಲಗಿರೋದು ಇಲ್ಲಿವರೆಗೂ ಆಗಿಲ್ಲ. ಹೋಪ್ಫುಲಿ ಟಚ್ ವುಡ್ ಅದು ಆಗಬಾರ್ದು ಅಂತ ಅನ್ಸ್ಕೊಂತೀನಿ. ಇಲ್ದಿದ್ರೆ ಅವ್ರಿಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಇಲ್ಲ, ಆಕ್ಚುಲಿ ಏನು ಅಂತಂದ್ರೆ ನಿದ್ದೆ ನಾವು ಒಂದು ನೀವು 10-10:30 ಅಂತ ಹೇಳಿದ್ರಿ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬಹುತೇಕರು ಏನು ಮಾಡ್ತಾರೆ ಅಂದರೆ 11-11:30 ಮೇ ಬಿ ಫೋನ್ ಈಸ್ ಅ ಮೇಜರ್ ಡಿಸ್ಟ್ರಾಕ್ಷನ್. ನಿಮಗೆ ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಫೋನ್ ನೋಡೋದಕ್ಕೆ ಟೈಮ್ ಸಿಗದೆ ಇರುತ್ತೆ, ಅಥವಾ ಎಲ್ಲೋ ಇದ್ರೂ ಕೂಡ ಏನೋ ಎಲ್ಲದನ್ನು ಟ್ರ್ಯಾಕ್ ಮಾಡೋದಕ್ಕೆ ಟೈಮ್ ಸಿಗದೆ ಇರ್ಬೋದು, ಅಥವಾ ಕಾರಲ್ಲಿ ಕೂತಾಗ ಏನಾದರೂ ನೋಡ್ಬೋದು. ಬಟ್ ನಾನು ಆರಾಮಿದ್ದೀನಿ ಅಂದಾಗ ಒಂದು ಸ್ವಲ್ಪ ಹೊತ್ತು ಏನೋ ಒಂದು ಸ್ಕ್ರೋಲ್ ಮಾಡೋಣ ಅಥವಾ ಏನೋ ಒಂದು ನೋಡೋಣ ಅಂತ ಕೂತ್ಕೊಂಡು ಟೈಮ್ ಹೋಗೋದು ಭಾಳ ಜನರಿಗಿರುತ್ತೆ. ಬಹುತೇಕರು ಏನು ಮಾಡ್ತಾರೆ ಅಂದರೆ 10 ಗಂಟೆಯಿಂದ, ನಾನು ಯಾವಾಗಲೂ ಹೇಳ್ತೀನಿ 10 ಗಂಟೆಯಿಂದ 10:30 ಒಳಗಡೆ ನೀವು ಮಲಗಿದ್ರೆ ಯು ಗೆಟ್ ದಟ್ ಡೀಪ್ ಸ್ಲೀಪ್. ಆ ಡೀಪ್ ಸ್ಲೀಪ್ ಸಿಕ್ಕಿದ್ರೆ ನಿಮ್ಮ ನೆಕ್ಸ್ಟ್ ಡೇ ನೀವು ಫ್ರೆಶ್ ಆಗಿರ್ತೀರಿ. ಒಂದು ವೇಳೆ ಆ ನಿದ್ದೆ ಸ್ಕಿಪ್ ಮಾಡಿದ್ರಿ ಅಂದರೆ ನೀವು ಇಡೀ ದಿವಸ ಲೆಥಾರ್ಜಿಕ್ ಫೀಲ್ ಮಾಡ್ತೀರಿ, ಅಥವಾ ಬೆಳಗ್ಗೆ ಹೇಳೋ ಆಗಲೇ ಯು ಆರ್ ಫೋರ್ಸ್ಫುಲಿ ಗೆಟಿಂಗ್ ಅಪ್ ಅನ್ನೋ ಥರ ಇರುತ್ತೆ. ಸೊ ಈ ಥರ ಮಾಡ್ಕೊಂಡಾಗ ಲಾಂಗ್ ಟರ್ಮಲ್ಲಿ ಅದು ತುಂಬ ಭಾಳ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ದೇಹದ ಮೇಲೆ ಅಂತ ಹೇಳ್ತೀನಿ. ಬಟ್ ತುಂಬ ಜನ ಫೋನ್ ಅಡಿಕ್ಷನ್ಗೆ ಕೂಡ ನಿದ್ದೆನ ಹಾಳು ಮಾಡ್ಕೊತಾರೆ. ಆ ಥರದ್ದೇನಾದರೂ ಡಿಸ್ಟ್ರಾಕ್ಷನ್ ಆಗೋದಿರುತ್ತಾ ನಿಮಗೆ? ಇಲ್ಲ, ಅಷ್ಟೊಂದಿಲ್ಲ, ಆ ಮಟ್ಟಕ್ಕಿಲ್ಲ. ಬಟ್ ನಂದು ಫಸ್ಟ್ ಇಯರ್, ನನ್ನ ಈ ಅವಧಿ ಫಸ್ಟ್ ಇಯರಲ್ಲಿ ನನಗೆ ಡಾರ್ಕ್ ಸರ್ಕಲ್ಸ್ ಬಂದಾಗ ಅಂದರೆ ನನಗೆ ಅನ್ನಿಸ್ತಾ ಇತ್ತು, ಐ ಫೀಲ್ ಇದನ್ನು ಅಡ್ಯಾಪ್ಟ್ ಮಾಡ್ಕೊಳ್ಳಿಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ನಾನು ಎಷ್ಟೇ ಡಿಸಿಪ್ಲಿನ್ಡ್ ಆಗಿದ್ರೇನು ಐ ವಾಸ್ ನಾಟ್ ಡೂಯಿಂಗ್ ಸಮಥಿಂಗ್ ರೈಟ್, ಏನೋ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಸೊ ಆಗ ನನಗೆ ಈಗ ಅನಿಸುತ್ತೆ ಅಂದರೆ ಅದನ್ನು ರಿವರ್ಸ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಅದರಿಂದ ನಾನು ಹೇಳ್ತೀನಿ, ನಿದ್ದೆದು ಶಿಸ್ತು ಸ್ವಲ್ಪ ಇಂಪಾರ್ಟೆಂಟ್, ಸ್ವಲ್ಪ ಮುಖ್ಯವಾಗೇ ಇದೆ. ನಾನು ಆ್ಯಕ್ಚುಲಿ ನನಗೆ ರಾಜಕೀಯದಲ್ಲಿ ಸಾಕಷ್ಟು ಒತ್ತಡಗಳು ಬಂದಿದೆ. ನಿಮಗೆ ಮೊನ್ನೆ ಅದು ಪ್ರಮೋದ್ ಮುತಾಲಿಕ್ ಇನ್ಸಿಡೆಂಟು ಹೇಳಬೇಕು ಅಂದರೆ 2-3 days ಅತಿಯಾದ ಪ್ರೆಷರ್ ಇದೆ. ಬಟ್ ನಾನು ಮಲಗಿದ್ದೀನಿ. ಐ ಡೋಂಟ್ ಕೇರ್. ಲೈಕ್ ಆಫ್ಟರ್ ನಾನು ಈಗ ಯಾವ ಇದಕ್ಕೆ ಬಂದಿದ್ದೀನಿ ಅಂದರೆ ನಾನು ಲೈಕ್ ಒನ್ ಝೆನ್ ಲೈಕ್ ಸ್ಟೇಟಸ್. ಅಂದರೆ ಯಾರೇ ಏನು ಎಷ್ಟೇ ನನ್ನ ಮೇಲೆ ಇದು ಮಾಡಿದ್ರೇನು, ಅಲಿಗೇಷನ್ಸ್ ಇದ್ರೂ ಕೂಡ ಅದನ್ನ ಸೈಡಿಗೆ ಇಟ್ಟು ನನ್ನ ಇಂಪಾರ್ಟೆನ್ಸ್ ಆ್ಯಕ್ಚುಲಿ ನನ್ಗೇನು ಕಾನ್ಸಂಟ್ರೇಟ್ ಮಾಡ್ಬೇಕು ಅದನ್ನು ಮಾಡಬೇಕು. ಬಿಕಾಸ್ ಮೋರ್ ದೆನ್ ನನ್ನ ಪ್ರಕಾರ ಸರಿಯಾಗಿ ನಿದ್ದೆ ಮಾಡಲಿಕ್ಕೆ ನಾವು ನನಗೆ ಮೊನ್ನೆ ಒಬ್ಬರು ಒಂದು ತುಂಬ ಚೆನ್ನಾಗಿ ಹೇಳಿದರು. ಅಂದರೆ ಇಫ್ ಯು ಆರ್ ಆನೆಸ್ಟ್, ಅಂದರೆ ನೀವು ಸತ್ಯವಾದ ದಾರಿಯಲ್ಲಿ ಇದ್ದಾಗ, ಅಂದರೆ ನೀವು ಮಾಡ್ತಿರೋ ಕೆಲಸಕ್ಕೆ ನಿಮ್ಮ ಪ್ರಾಮಾಣಿಕತೆ ಅಥವಾ ನೀವು ಅದರಲ್ಲಿ ನಿಮ್ದು ಯಾವುದೇ ಕಲ್ಮಶ ಇಲ್ದಿದ್ದಾಗ ಮಾಡಿದಾಗ ಆಕ್ಚುಲಿ ದೇರ್ ಇಸ್ ನಥಿಂಗ್ ಟು ವರಿ. ನಿದ್ದೆ ಬಂದೇ ಬರುತ್ತೆ. ಸೊ ಅದು ನನಗೆ ದಟ್ ಇಸ್ ದ ಟ್ರೂತ್ ಆಫ್ ಮೈ ಲೈಫ್. ಲೈಫ್ ಲೀಡ್ ಮಾಡುವಾಗ ನನಗೆ ನಾನು ಪೊಲಿಟಿಕಲ್ ಲೈಫಲ್ಲಿ ನನಗೆ ಅನ್ಸುತ್ತೆ
ದಟ್ ಇಸ್ ದ ಟ್ರೂತ್. ಬೇರೆ ಇನ್ಯಾ ಅಂದರೆ ಸಾಕಷ್ಟು ನನಗೆ ಎಲೆಕ್ಷನ್ ಮುಂಚಿತವಾಗೂ ನನಗೆ 6 ತಿಂಗಳು ಸತತವಾಗಿ ನನ್ನ ವಿರುದ್ಧ ಕ್ಯಾಂಪೇನ್ಸ್ ನಡೀತು, ಸಾಕಷ್ಟು ಪ್ರಚಾರ ನಡೀತು, ಏನೇನೋ ಮಾಡಿದ್ರು, ನನ್ನ ವಿರುದ್ಧ ಸಭೆಗಳು ಮಾಡಿದ್ರು, ಸೋಷಿಯಲ್ ಮೀಡಿಯಾ ಅದು ಇದು. ನನ್ನ ಎಲೆಕ್ಷನ್ ಹಿಂದಿನ ದಿವಸ ನಂದು ಇದು ಸರ್ಕ್ಯುಲೇಷನ್ ಮಾಡಿದ್ರು, ಪ್ರೈವೇಟ್ ಫೋಟೋಸ್ ಅದು ಇದು ವಿಡಿಯೋ ಮಾಡಿ 2 ಡೇಸ್ ಮುಂಚೆ. ಅದು ಎವ್ರಿಥಿಂಗ್ ಐ ಹ್ಯಾವ್ ಸೀನ್, ಅಂದರೆ ಟು ದ ಎಕ್ಸ್ಟೆಂಟ್ ದಟ್ ಎನಿಬಡಿ ಕ್ಯಾನ್ ಸಿ. ಅಂದರೆ ಈ ಕಾಲಘಟ್ಟದಲ್ಲಿ ಏನೇನು ನೋಡ್ಲಿಕ್ಕೆ ಸಾಧ್ಯ ನನ್ನ ಈ ಒಂದು ಶಾಸಕಿ ಆಗ್ಲಿಕ್ಕೆ ಅದನ್ನೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ. ಆದರೆ ನಿದ್ದೆ ಕಳ್ಕೊಂಡ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನೋ. ಯಾಕಂದ್ರೆ ನಾನು ನನ್ನ ವ್ಯಕ್ತಿತ್ವನ ಯಾವತ್ತೂ ಹೊರಗಡೆ ಇಟ್ಟೋಳು. ತುಂಬ ಅಂದರೆ ನನಗೆ ಪಾರದರ್ಶಕವಾಗಿ ಜೀವನ ಮಾಡಿದವಳು. ನನಗನ್ಸುತ್ತೆ ನಾನೇನು ನನ್ನ ಮೇಲೆ ಮುಂದೆ ಒಂದು ಹಿಂದೆ ಒಂದು ನನಗೆ ಮಾಡಿದ್ದು ನನಗೆ ಗೊತ್ತಿಲ್ಲ, ನನಗೆ ಆ ರಾಜಕೀಯ ಮಾಡೋಕ್ಕೂ ಬರೋದಿಲ್ಲ. ಸೊ ನನಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅದನ್ನು ಆ ರೀತಿ ಮಾಡೋಕ್ಕೆ ಹೋದರೆ ನನಗೆ ಅಂದರೆ ನಿದ್ದೆ ಕಳ್ಕೊಳ್ಳೋ ಪರಿಸ್ಥಿತಿ ನನಗನ್ಸುತ್ತೆ ಬರುತ್ತೆ ಅಂತ. ಬಟ್ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಚರ್ಚೆ ಆಗ್ತಾ ಇರೋದು ಅಂದರೆ ಈಗ ಬೇರೆ ಯಾವುದೂ ಇಲ್ಲ ಅಂದಾಗ ಎಲ್ಲಿಗೆ ತೊಗೊಂಡು ಇದನ್ನು ನಾನು ತುಂಬ ಜನರ ಹತ್ರ ಹೀಗೆ ಮಾತಾಡಿದಾಗ ಡಿಸ್ಕಷನ್ ಮಾಡಿದ್ದೆ. ಐ ಥಿಂಕ್ ಟು ಮಚ್ ಪ್ರೆಷರ್ ಆನ್ ಹರ್ ಅನ್ನೋ ಥರ. ಅಂದರೆ ನಿಮ್ಮ ಪ್ರೈವೇಟ್ ಲೈಫ್ ಸ್ಟೈಲ್ಗೆ ನೀವು ಹಾಕುವಂಥ ಬಟ್ಟೆ ಮತ್ತು ನೀವು ಅದನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೀವು ಪಬ್ಲಿಕ್ ಅಪಿಯರೆನ್ಸಲ್ಲಿ ಹಾಕುವಂಥ ಬಟ್ಟೆ ಅಂದರೆ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಗೆ ನೀವು ಹೋಗುವಾಗ ನೀವು ಸೀರೆ ಉಟ್ಕೊಂಡು ನೀಟಾಗಿ ಹೋಗ್ತೀರಿ. ಅದು ಒಂದು ಅದನ್ನು ಜನ ರಾಜಕೀಯದವರು ಅಂದರೆ ಹೀಗೇ ಇರಬೇಕು ಅನ್ನುವಂಥ ಒಂದು ಟ್ರೆಂಡನ್ನು ಸೆಟ್ ಮಾಡಿಟ್ಟಿದ್ದಾರೆ. ನೀವು ನಿಮ್ಮ ಪಬ್ಲಿಕ್ ಲೈಫನ್ನು ಬಿಟ್ಟು ಪ್ರೈವೇಟ್ ಲೈಫಲ್ಲಿ ಇರುವಂಥ ರೀತಿಯನ್ನು ಕೂಡ ನೀವು ಹೊರಗಡೆ ಮುಲಾಜಿಲ್ಲದೆ ಹೇಳ್ತೀರಿ. ನಾನು ಅದಕ್ಕೆ ನಿಮಗೆ ಹೇಳಿದ್ದು ಗಟ್ಟಿಗಿತ್ತಿ ಅಂತ. ಯಾಕೆಂದರೆ ನೀವು ಅದಕ್ಕೆ ವರಿನೇ ಮಾಡೋದಿಲ್ಲ. ನನ್ನ ಈ ಬಟ್ಟೆ ನಾನು ಹೀಗೆ ಹಾಕಿದ್ರೆ ಏನು ಅಂದ್ಕೊತಾರೆ ಅನ್ನುವಂಥ ಯೋಚನೆ ನೀವು ಯಾವತ್ತೂ ತೊಗೊಂಡೇ ಇಲ್ಲ ತಲೆಗೆ. ಸೊ ಈ ರೀತಿ ನೀವು ಮುಲಾಜಿಲ್ಲದೆ ಬದುಕ್ತಾ ಇರುವಾಗ ನಿಮಗೆ ಹೊರಗಿನ ಅಟ್ಯಾಕ್ಗಳು ಹೆಂಗೆ ಅಂದ್ರೂ ಎಂಥವರಿಗೆ ಅಂದ್ರೂ ಕೂಡ ಹೊರಗಿಂದ ತುಂಬ ಪ್ರೆಷರ್ ಮಾಡಿದಾಗ, ತುಂಬ ಜನ ಅದ್ರ ಬಗ್ಗೆ ಮಾತಾಡಿದಾಗ, ತುಂಬ ನಿಮ್ಮನ್ನು ಪಾಯಿಂಟ್ಔಟ್ ಮಾಡಿದಾಗ ನಿಮಗೆ ಅದು ಸ್ಟ್ರೆಸ್ ಆಗಿ ಕಾಡಿ ನಿದ್ದೆಗೆ ಮಧ್ಯದಲ್ಲಿ ಎಚ್ಚರ ಆಗೋದು, ಅರ್ಧ ರಾತ್ರಿಯಲ್ಲಿ ಎಚ್ಚರ ಆಗೋದು, ಅಥವಾ ಡಿಸ್ಟರ್ಬ್ ಆಗೋದು. ಯಾಕೆ ಹಿಂಗೆ ಆಗ್ತಾ ಇದೆ, ನಾನು ಎಲ್ಲಿ ತಪ್ತಾ ಇದ್ದೀನಿ, ಅಥವಾ ನನಗೆ ಯಾಕೆ ಹಿಂಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಾನು ಸರಿಯಾಗಿದ್ದೀನಿ, ಯಾಕೆ ಹಿಂಗೆ ಆಗ್ತಿದೆ ಅನ್ನುವಂಥ ಇದು ಚಿಂತೆ ಕಾಡಿರೋದು, ನಿದ್ದೆಯಿಂದ ಎಚ್ಚರಾಗಿರೋದು, ಆ ಥರ ಏನಾರು ಆಗಿದೆಯಾ? ಇಲ್ಲ, ನಾನು ಮನೆಗೆ ತಗೊಬಂದಿಲ್ಲ ಅದನ್ನು. ನನ್ನ ಹಸ್ಬೆಂಡಿಗೆ ನನ್ನ ಮಗಳಿಗೆ ಜಸ್ಟ್ ಹಿಂಗಾಗಿದೆ ಅಂತ ಹೇಳ್ತೀನಿ. ಯಾವತ್ತೂ ಅದು ನನ್ನ ಮನೆ ಹೊಸಲು ದಾಟ್ಲಿಕ್ಕೆ ಬಿಟ್ಟಿಲ್ಲ ಆ್ಯಕ್ಚುಲಿ ಇಲ್ಲಿವರೆಗೂ. ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ. ನನ್ನ ಹಸ್ಬೆಂಡ್ ಅವತ್ತು ಒಂದು ದಿವಸ ಅದೇ ಅಂದರೆ ಇವರೇ ನ್ಯಾಷನಲ್ ನ್ಯೂಸ್ ಅಂತ ಹೀಗೆ ಕಳಿಸಿದ್ರು ಈ ವಿಚಾರಕ್ಕೆ. ಅಂದರೆ ನಾವು ಇದನ್ನು ತುಂಬ ಒಂಥರ ತಮಾಷೆಯಾಗಿ ತಗೊಳ್ತೀವಿ. ಅಂದರೆ ನಾನು ತಗೊಂಡಿರೋ ದಾರಿ ಅಥವಾ ಮಾರ್ಗ ಕಷ್ಟಕರವಾಗಿದೆ ಅಂತ ನನಗೆ ತಿಳಿದಿದೆ. ಸೊ ನಾನು ಇದು ಪ್ರಜ್ಞೆ ಇಲ್ದಲೆ ಜ್ಞಾನ ಇಲ್ದಲೆ ನಾನು ಮಾಡಕ್ಕೆ ಹೋಗಿದ್ರೆ ಇಟ್ ವಾಸ್ ಡಿಫ್ರೆಂಟ್. ಅಂದರೆ ನಾನು ಇದನ್ನೆಲ್ಲ ಎದುರಿಸ್ತೀನಿ ಅಂತ ನಾನು ಮೊದಲಿಂದನೂ ನಿರೀಕ್ಷೆಯಲ್ಲಿ ಇದ್ದವಳು. ಇದು ನನಗೆ ಇನ್ನೂ ನಿರೀಕ್ಷೆಯಲ್ಲೇ ಇದ್ದೀನಿ. ಇನ್ನೂ ಇದನ್ನ ನೆಕ್ಸ್ಟ್ ನನ್ನ ಚುನಾವಣೆ ಬರೋ ಸಂದರ್ಭದಲ್ಲಿ ಜೋರಾಗಿ ಮಾಡ್ತಾರೆ ಅಂತ ನಾನು ಆಲ್ರೆಡಿ ನಿರೀಕ್ಷೆಯಲ್ಲಿ ಇದ್ದೀನಿ. ಸೊ ಅದಿದ್ದಾಗ ನನಗನ್ಸುತ್ತೆ ಈಗ ನಾನು ಯಾಕೆ ನಾನು ನಿದ್ದೆ ಕೆಡಿಸ್ಕೊಳ್ಳಿ, ಏನಕ್ಕಾದ್ರೂ ನಾನು ಯಾಕೆ ನಿದ್ದೆ ಕೆಡಿಸ್ಕೊಳ್ಳಿ, ಅಂದರೆ ನನ್ನ ಕ್ಷೇತ್ರದ ನನ್ನ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಬಂದಾಗ, ಅಥವಾ ನಾನು ಜನಕ್ಕೆ ಸ್ಪಂದಿಸ್ತಿಲ್ಲ ಅಂತ ಬಂದಾಗ, ಅಥವಾ ನಾನು ಶಾಸಕಿಯಾಗಿ ಮಾಡಬೇಕಾದಂಥ ಕೆಲಸಗಳನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಬಂದಾಗ ಆಗ ನಾನು ನಿದ್ದೆ ಕೆಡಿಸ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ನನಗದಿಲ್ಲ, ನನಗನ್ಸುತ್ತೆ ನನಗೆ ಆ ಭಯ ಇಲ್ಲ ಅಂತ. ಸೊ ಅದಕ್ಕೆ ನಾನು ಹೆಚ್ಚು ಕಡಿಮೆ ನಂದು ಸ್ಲೀಪ್ ಪ್ಯಾಟರ್ನ್ ಏನು ಡಿಸ್ಟರ್ಬ್ ಆಗಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಪೊಲಿಟಿಷಿಯನ್ಗಳು ತಮ್ಮ ಪ್ರೈವೇಟ್ ಲೈಫನ್ನು ತುಂಬ ಹೈಡ್ ಮಾಡಿನೇ ಇದು ಈ ರೀತಿಯ ಸಂದರ್ಭ ಇವತ್ತು ಬಂದಿರೋದು ಅಂತ ಅಂದ್ಕೊತೀನಿ. ಯಾಕೆಂದರೆ ಅದನ್ನು ನಾವು ನಮಗೂ ನಿಮ್ಮ ಥರ ಬದುಕಿದೆ, ನಮಗೂ ನಿಮ್ಮೆಲ್ಲರ ಹಾಗೆ ಒಂದು ಜೀವನ ಇದೆ, ನಮಗೂ ನಮ್ಮ ಸ್ನೇಹಿತರಿದ್ದಾರೆ ಅಥವಾ ನಮ್ಮ ಬಳಗ ಇದೆ, ಅದಕ್ಕೆ ನಾವು ಸಮಯ ಕೊಡಬೇಕಾಗುತ್ತೆ, ಮೆಂಟಲ್ ಹೆಲ್ತ್ಗೆ ನಮ್ಗೆ ಅದು ಭಾಳ ಇಂಪಾರ್ಟೆಂಟ್ ಅಂದ್ಕೊಂಡ್ರೆ ಆವಾಗ ಈ ಥರದ ಕಾನ್ಫ್ಲಿಕ್ಟ್ಗಳು ಬರೋದಿಲ್ಲ, ಈ ಥರ ಜನ ಪಾಯಿಂಟ್ಔಟ್ ಮಾಡೋದು ಬರೋದಿಲ್ಲ. ಆದರೆ ಜನ ಎಲ್ಲ ಅದನ್ನೊಂದು ಸ್ಟಿರಿಯೋಟೈಪ್ ಮಾಡಿಬಿಟ್ಟಿದ್ದಾರೆ, ಹಿಂಗೆ ಇರಬೇಕು. ಮೇ ಬಿ ನೀವು ನಿಮ್ಮ ಪ್ರೈವೇಟ್ ಪಾರ್ಟಿಗೆ ಹೋದ್ರೂ ಒಬ್ಬ ಗಂಡಸು ವೈಟ್ ಆ್ಯಂಡ್ ವೈಟೇ ಹಾಕೊಂಡು ಹೋಗು, ಅಥವಾ ನೀನು ಹೆಣ್ಣಾದರೆ ಸೀರೆ ಉಟ್ಕೊಂಡೇ ಹೋಗು ಅನ್ನುವಂಥ ರೀತಿನಲ್ಲಿ ಅದನ್ನು ಪ್ರೊಜೆಕ್ಟ್ ಮಾಡಿರೋದ್ರಿಂದ ಈ ಥರದ ಸಮಸ್ಯೆ ಬಂದಿದೆ ಅಂದ್ಕೊತೀನಿ. ಅಬ್ಸಲ್ಯೂಟ್ಲಿ ಯಾರಾದರೂ ಚೇಂಜ್ ತರಲೇಬೇಕಿತ್ತು, ಎಲ್ಲಿಂದಾದರೂ ಚೇಂಜ್ ಆಗಲೇಬೇಕಿತ್ತು.
ಆ್ಯಂಡ್ ನಾವು ಗ್ಲೋಬಲಿ ಎಲ್ಲರನ್ನೂ ನೋಡಿ ಅವ್ರು ಆಗಿದ್ದಾರೆ, ಅವ್ರ ಬಟ್ಟೆ ಹೀಗಿದೆ ಅಂದ್ಕೊಂಡು ನಮ್ಮೊಳಗೆ ಇರೋರು ಹೀಗಿರಬೇಕು ಅಂತ ಬಯಸೋದಿದೆಯಲ್ಲ, ಅದು ಹಿಪೋಕ್ರೆಸಿ ಅಂತ ಅಂದ್ಕೊಂತೀನಿ. ತುಂಬಾ ಹೌದು. ಈಗ ನಿಮ್ಗೆ ಸ್ಟ್ರೆಸ್ನ ನೀವು ಮನೆ ಹತ್ರ ಬಂದು ನಿಮ್ಮನ್ನ ಡೋರ್ ನಾಕ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಆಯ್ತು, ಬಟ್ ಸ್ಟಿಲ್ ದೇರ್ ಈಸ್, ನೀವು ಯು ಆರ್ ಲಿವಿಂಗ್ ಅ ಸ್ಟ್ರೆಸ್ ಫ್ರೀ ಲೈಫ್ ಅಂತ ಅಂದ್ಕೊಂತೀರಾ, ಅಥವಾ ಯಾವ್ದಾದ್ರೂ ಒಂದು ವಿಚಾರ ನಿಮ್ಗೆ ಸ್ಟ್ರೆಸ್ ಕೊಡೋಂಥದ್ದು ಇದೆಯಾ? ಇಲ್ಲ, ಸ್ಟ್ರೆಸ್ ಕೊಡುವಂಥದ್ದು ಸುಮಾರು ವಿಚಾರಗಳಿದೆ. ಬಟ್ ನಾನು ಜಾಸ್ತಿ ಸ್ಟ್ರೆಸ್ ಅಂತ ತಗೊಳ್ಳೋದಂದ್ರೆ ನನಗೆ ಭಾಷಣಗಳು ಆದಂಥ ಸಂದರ್ಭದಲ್ಲಿ, ಅಂದರೆ ಸ್ಪೆಷಲಿ ಒಂದು ಅಸೆಂಬ್ಲಿಯಲ್ಲಿ ನಿಂತು ಮಾತಾಡಬೇಕು ಅಂದರೆ ಅದಕ್ಕೆ ಪ್ರಿಪರೇಷನ್ಸ್ ಆಗಿರಬೇಕು. ಮತ್ತು ಹಿನ್ನೆಲೆ ನಮಗೆ ಸ್ವಲ್ಪ ಆದರೂ ಹಿನ್ನೆಲೆ ಇರಬೇಕು. ಅಂದರೆ ಏನು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನು ರಾಜಕಾರಣ ಏನು ನಡೀತಾ ಇದೆ ಆ ಟೈಮಲ್ಲಿ ನಮಗೆ ಅದ್ರದ್ದು ಜ್ಞಾನ ಇರಬೇಕು, ತಿಳ್ಕೊಂಡಿರ್ಬೇಕು. ಸೊ ಸುಮ್ಮನೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಆ ಪ್ರಿಪರೇಷನ್ಸಲ್ಲಿ ನನಗೆ ಸ್ವಲ್ಪ ಸ್ಟ್ರೆಸ್ ಆಗೇ ಆಗುತ್ತೆ. ಮತ್ತು ಯೂಶಲಿ ನಾವು ಒಂದು ರಿಪಬ್ಲಿಕ್ ಡೇ ಆಚರಣೆ ಮಾಡಬೇಕು, ಇಂಡಿಪೆಂಡೆನ್ಸ್ ಡೇ, ಆಗ ನಾನು ಅನ್ಕೊಂತೀನಿ ಅಂದರೆ ನಾನು ಜನಕ್ಕೆ ಸಂದೇಶ ಕೊಡಬೇಕಾಗಿರೋದ್ರಿಂದ, ಕ್ಷೇತ್ರ ಜನ, ನಾನೇನು ದೊಡ್ಡ ದೇಶಕ್ಕೆ ರಾಜ್ಯಕ್ಕೆ ಅಂತಲ್ಲ, ಬಟ್ ಅದು ಮೀನಿಂಗ್ಫುಲ್ ಆಗಿರಬೇಕು, ಅರ್ಥಪೂರ್ಣವಾಗಿರಬೇಕು. ಸೊ ಅದನ್ನು ಆ ಟೈಮಿಗೆ, ಬಿಕಾಸ್ ನನಗೆ ನನ್ನ ಭಾಷಣ ರಿಪೀಟ್ ಮಾಡೋದು ನನಗೆ ಇಷ್ಟನೇ ಇಲ್ಲ. ನಾನು ಚಿಕ್ಕದಾಗಿ ಮಾತಾಡಿದ್ರೇನು ಅದು ಪ್ರಭಾವ ಬೀರುವಂತ ಮಾತುಗಳಿರ್ಬೇಕು ಅಂತ, ಅದು ರೆಲೆವೆಂಟ್ ಹೌದು. ಸೊ ಇದನ್ನ ನಾನು ಅಂದ್ರೆ ತುಂಬಾ ನಾನು ಅನ್ಕೊಂತೀನಿ. ಅಂದ್ರೆ ನನಗೆ ಅದೇ ಸ್ಟ್ರೆಸ್ ಆಕ್ಚುಲಿ. ಹಿಂದಿನ ದಿವಸನೇ ಪ್ರಿಪೇರ್ ಆಗೋದು, ಬಟ್ ನಾನು ರಿಪಬ್ಲಿಕ್ ಡೇ ಬರ್ತಾ ಇದೆ, ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ, ಅಥವಾ ಈಗ ಮೊನ್ನೆ ಕೆಂಪೇಗೌಡ ಜಯಂತಿ ಇತ್ತು. ಕೆಂಪೇಗೌಡ ಜಯಂತಿ ಅಲ್ಲ, ಕೆಂಪೇಗೌಡ ಸ್ಟ್ಯಾಚು ಅನಾವರಣ ಇತ್ತು ನಮ್ಮಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಮೊದಲನೇ ಸ್ಟ್ಯಾಚು. ಬಟ್ ಅದಿದ್ದಾಗ ನಾವು ಆ ಕ್ರೌಡ್ ಇರುತ್ತೆ, ಅದು ಪೊಲಿಟಿಕಲಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ನಾನು ಏನು ಹೇಳಬೇಕು, ಸೊ ಇದೆಲ್ಲ ನನಗೆ ಸರಿಯಾಗಿ ಪ್ರಿಪೇರ್ ಆಗಿ ಹೋಗ್ಬೇಕು. ಹೋದಾಗ ಅದು ನೀವು ಕಮ್ಯುನಿಕೇಟ್ ಮಾಡಿದಾಗ ಆ ಭಾಷಣ, ನಿಮ್ಮ ಮಾತುಗಳು ಸ್ವಲ್ಪ ಆದ್ರೂ ನೆನಪಿರುವಂಥದ್ದು ಇರಬೇಕು ಅಂತ. ಯಾಕಂದ್ರೆ ನಾನು ರಾಜಕಾರಣಿ ಆಗ್ಬಿಟ್ಟು ದಟ್ ಇಸ್ ನನಗೆ ಆ ವೇದಿಕೆ, ನನಗೆ ಆ ಅವಕಾಶ ಸಿಗ್ತಾ ಇರೋದ್ರಿಂದ, ಈವನ್ ಅಲ್ಲಿರೋ 10 ಜನದ ಮೇಲೆ ನನ್ನ ಪ್ರಭಾವ ಬೀರಿದ್ರೆ ನನ್ನ ಕೆಲಸಕ್ಕೆ ಸಾರ್ಥಕ ಅಂತ ನಾನು ಅನ್ಕೊಳ್ತೀನಿ. ಸ್ಟ್ರೆಸ್ಫುಲ್ ಲೈಫ್ ಬರುತ್ತೆ, ಏನೇನು ಅಂದ್ರೆ ನಮ್ಮ ದೇಶದಲ್ಲಿ ರಾಜಕಾರಣಿಗಳ ಹತ್ರ ಬರೋದು ಮೋಸ್ಟ್ಲಿ ಕಾನೂನ್ನ ಸೀದಾ ಫಾಲೋ ಮಾಡಕ್ ಆಗೋದಿಲ್ಲ, ಹಿಂಗಾದ್ರೂ ಬರಕ್ ಆಗುತ್ತಾ ಅಂತ. ಅದನ್ನ ಅದಕ್ಕೆ ಯಾರು ಮಾಡೋದಿಲ್ಲ, ಯಾರು ಈಗ 100 ಜನದಲ್ಲಿ 99 ಜನ ಮಾಡೋದಿಲ್ಲ. ಸೊ ನಮಗೆ ಸ್ಟ್ರೆಸ್ ಆಗ್ಲೇ ಬರೋದು, ಇಲ್ಲ ನಾವು ಇಷ್ಟು ಜಾಗ ಸ್ವಲ್ಪ ಒತ್ತುವರಿ ಮಾಡ್ಕೊಂಡಿದ್ವಿ, ಇಲ್ಲ ನಾನು ಇದೊಂದು ಸ್ವಲ್ಪ ಮರಳು ಹೊಡೆದೆ, ಇನ್ನೊಂದು ಸ್ವಲ್ಪ ಯಾರಿಗೋ ಹೊಡೆದೆ, ಅಥವಾ ನನ್ನ ಅಣ್ಣ ತಮ್ಮನಿಗೆ ನಮ್ಮ ಜಾಗ ಡಿಸ್ಪ್ಯೂಟು, ಅಥವಾ ನಮ್ಮ ಮ್ಯಾರಿಟಲ್ ಡಿಸ್ಪ್ಯೂಟು, ಅಥವಾ ನಾನು ಹಿಂಗೆ ರಜಾ ಹಾಕಿದ್ದೆ ನನ್ನ ಕೆಲಸಕ್ಕೆ, ಬಟ್ ಈಗ ನನಗೆ ಅಧಿಕಾರಿ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಆಲ್, ಎಲ್ಲದೂ ಉಲ್ಲಂಘನೆನೇ. ಆದರೆ ನನ್ನ ಹೆಲ್ಪು, ನನಗೆ ಸಹಾಯ, ಅಂದರೆ ಈ ಥರ ಇನ್ನೂ ದೊಡ್ಡ ಲೆವೆಲ್ದು ಬರುತ್ತೆ ನಮ್ಮ ಹತ್ರ, ಸಾಕಷ್ಟು. ನಾನು ಒತ್ತುವರಿಗಳನ್ನ, ಒಂದು ಹಾಸ್ಪಿಟಲ್ ಜಾಗನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡುವಾಗ ನನ್ನ ಮೇಲೆ ತುಂಬ ಸ್ಟ್ರೆಸ್, ನನ್ನ ಮೇಲೆ ತುಂಬ ಪ್ರೆಷರ್. ಹಲವಾರು ಜನ ನನಗೆ ಫೋನ್ ಮಾಡೋದು, ಏನೋ ಮರ ಯಾರೋ ಇಷ್ಟು 100 ಮರ ಕಡ್ದಿರ್ತಾರೆ, ಆಮೇಲೆ ನನ್ನ ಮೇಲೆ ಒತ್ತಡ, ಇಲ್ಲ ಫೋನ್ ಮಾಡಿ, ಅಥವಾ ಯಾವುದೋ ಒಂದು ಗಲಾಟೆ ಘರ್ಷಣೆ ಆಯಿತು, ಯಾವುದೋ ಒಂದು ಅಟ್ರಾಸಿಟಿ ಕೇಸ್ ಅಂತ ಒಂದು ಸಿಚುವೇಶನ್ ಸೃಷ್ಟಿ ಆಗ್ತಾ ಇದೆ, ಏನೇನೋ ಬರುತ್ತೆ. ಆಫ್ಕೋರ್ಸ್ ಆ ಟೈಮಲ್ಲಿ ಇಟ್ ಈಸ್ ವೆರಿ ಸ್ಟ್ರೆಸ್ಫುಲ್, ಆ ಒಂದು ಟೈಮಲ್ಲಿ ಇಟ್ ಈಸ್ ಸ್ಟ್ರೆಸ್ಫುಲ್. ಬಟ್ ಆದರೆ ನಾನು ಅದನ್ನು ತುಂಬ ಪ್ರಯತ್ನ ಮಾಡ್ತೀನಿ, ಅದನ್ನ ತಗೊಂಡ್ಬಿಟ್ಟು ಅದನ್ನೇ ಯೋಚನೆ ಮಾಡ್ಕೊಂಡು ನಿದ್ದೆ ಮಾಡೋದಲ್ಲ, ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮತ್ತೆ ನಾನು ಬೆಳಿಗ್ಗೆ ಎದ್ಬಿಟ್ಟು ಅದು ಅಟೆಂಡ್ ಆಗಿಲ್ಲ ಅಂದ್ರೆ ನಾನು ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಬಟ್ ಈ ತರ ಸುಮಾರು ಒತ್ತಡಗಳು ಬರುತ್ತೆ, ಆಮೇಲೆ ಸುಮಾರು ಬಂದಿದೆ ಇಷ್ಟು ವರ್ಷಗಳಲ್ಲಿ. ಅಫ್ಕೋರ್ಸ್ ಆ ಟೈಮಲ್ಲಿ ಸ್ಟ್ರೆಸ್ಫುಲ್. ನನಗನ್ಸುತ್ತೆ ಇನ್ನು BP ನನಗೆ ಬಂದಿಲ್ಲ, ಬಟ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಓಕೆ, ಈಗ ನಿಮ್ಮ ಲೈಫಲ್ಲಿ ಯಾರಾದರೂ ಫ್ರೆಂಡ್ ಅಥವಾ ಥೆರಪಿಸ್ಟ್ ಅಥವಾ ಮೆಂಟರ್ ಅಂತ ಈ ಥರ ನಿಮಗೆ ನಿಮ್ಮ ಎಲ್ಲ ಸಿಚುವೇಶನ್ಗಳನ್ನು, ಅಥವಾ ನಿಮಗೆ ಕಂಪ್ಲೀಟ್ಲಿ ಔಟ್ಸೈಡ್ ಫ್ರಮ್ ಪಾಲಿಟಿಕ್ಸಲ್ಲಿ ಇರುವಂಥವ್ರಲ್ಲ, ಹೊರಗಿನಿಂದ ನಿಮ್ಮನ್ನು ಕಾಮ್ ಡೌನ್ ಮಾಡೋದಕ್ಕೆ ಅಥವಾ ನಿಮ್ಮ ಎಲ್ಲ ಸಂದರ್ಭಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳೋದಕ್ಕೆ, ಆ ಮೂಲಕ ನಿಮ್ಮ ಸ್ಟ್ರೆಸ್ಸನ್ನು ನೀವು ಹೊರಗಿಡೋದಕ್ಕೆ ಸಾಧ್ಯ ಆಗುವಂಥ ವ್ಯಕ್ತಿಗಳು ಇದ್ದಾರಾ, ಅಥವಾ ಫ್ರೆಂಡ್ಸ್ ಇದ್ದಾರಾ, ಅಥವಾ ಥೆರಪಿಸ್ಟ್ ಇದ್ದಾರಾ, ಅಥವಾ ಗೈಡ್ ಇದ್ದಾರಾ? ವ್ಯಕ್ತಿಗಳು ಇದ್ದಾರೆ, ಪ್ರಾಣಿಗಳು ಇದ್ದಾವೆ ನನ್ನ ಹತ್ರ. ನನಗೆ ಫಸ್ಟ್ ನಾನು ಹೇಳ್ತೀನಿ ಅಂದರೆ ನಮ್ಮ ಮನೇಲಿ ಇಲ್ಲಿ 2 ನಾಯಿಗಳಿದೆ. ದೇ ವೆರಿ ಸ್ಟ್ರೆಸ್ ಫ್ರೀ. ಅಂದರೆ ನನಗೆ ನಮ್ಮ ಮನೇಲಿ ನಮಗನ್ಸುತ್ತೆ ಒಂದು ನಮಗೆ ಅಂದರೆ ಒಂದು ಹ್ಯಾಪಿನೆಸ್ ಕೊಡುವಂಥ
ಅಂದರೆ ನಮಗೆ ಅದರಿಂದ ಒಂದು ಅದರಲ್ಲಿರೋ ಮುಗ್ಧತೆ ಅಲ್ವಾ ಯಾರಲ್ಲೂ ಇಲ್ಲ, ಅಂದರೆ ಮನುಷ್ಯರಲ್ಲಿ ಇರೋದಿಲ್ಲ. ಅವ್ರಿಗೆ ಸ್ವಾರ್ಥ ಬರೀ ಇದೇ ಇರೋದು, ಸ್ವಾರ್ಥ ಅದು ಊಟ ಆಮೇಲೆ ಮುದ್ದು, ನಾವು ಎಷ್ಟು ಅದಕ್ಕೆ ಅಷ್ಟು ಬೇರೆ ಅವಾಗ ಸ್ವಾರ್ಥ ಇಲ್ಲ. ಸೊ ಅದರಿಂದ ನನಗನ್ಸುತ್ತೆ ಅಂದರೆ ನನಗೆ ನನ್ನ ಮಗಳು ಕೂಡ ಅದನ್ನೇ ಮಾಡ್ತಾಳೆ ಅನ್ಸುತ್ತೆ. ಅಂದರೆ ನಾವೊಂದು ಕ್ಷಣನೂ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ರೆ ಇಟ್ ಇಸ್ ಸ್ಟ್ರೆಸ್ ಫ್ರೀ. ಅವ್ರು ನಮ್ಮ ಜೊತೆ ಬಂದು ಕೂರ್ತವೆ. ನಾನು ಒಂದ್ಸತಿ ನನ್ನ ಸೆಷನಲ್ಲಿ ತುಂಬ ದಿನ ನಾನು ಅಧಿವೇಶನಕ್ಕೆ ಹೋದಾಗ ಒಂದು ವಿಂಟರ್ ಸೆಷನಲ್ಲಿ ವಾಪಸ್ ಬಂದಾಗ ತುಂಬ ಸುಸ್ತಾಗಿತ್ತು ನನಗೆ. ನನ್ನ ರೂಮಲ್ಲಿ ಹೋಗಿ ಮಲಗಿದ್ರೆ ನನ್ನ ರೂಮಿಂದ ಆಚೆ ಅದೇ ರೀತಿ ಮಲಗಿತ್ತು. ಸೊ ನನಗೆ ಗೊತ್ತಿಲ್ಲ, ಬಿಕಾಸ್ ನಾನು ನಿದ್ದೆಯಲ್ಲಿದ್ದೀನಿ, ಮನೇಲಿ ನನ್ನ ಮಗಳು ಫೋಟೋ ತೆಗೆದು ತೋರಿಸಿದ್ಲು. ಸಿ ದಿಸ್ ಇಸ್ ಅದರ ಪ್ರೀತಿ ಅದನ್ನ ವ್ಯಕ್ತಪಡಿಸುವಂತ ರೀತಿ. ಸೊ ಆ ರೀತಿನಲ್ಲಿ ನಿಮಗೆ ಸ್ಟ್ರೆಸ್ ಫ್ರೀ ಆಗ್ತಾ ಹೋಗುತ್ತೆ. ಹೌದು. ಆಮೇಲೆ ನನಗೆ ನನ್ನ ಗುರುಗಳಿದ್ದಾರೆ, ಆಧ್ಯಾತ್ಮಿಕ ಗುರುಗಳು. ನಾನು ವಿನಯ್ ಗುರುಜಿನ ಸಾಕಷ್ಟು ಅದಕ್ಕೂ ಕ್ರಿಟಿಸಿಸಮ್ ಅದು ಇದು ಬಂದಿದೆ. ಬಟ್ ಐ ಡೋಂಟ್ ಕೇರ್, ಬಿಕಾಸ್ ಅವ್ರು ತೊಗೊಂಡಿರೋ ಜಾಗ ಅಥವಾ ಅವ್ರು ಕೊಟ್ಟಿರೋ ಮಾರ್ಗದರ್ಶನ ಬೇರೆ ಯಾರೂ ನನಗೆ ಕೊಟ್ಟಿಲ್ಲ. ಸೊ ಈಗ ಅದ್ರ ಬಗ್ಗೆ ಹೇಳೋದು ಅಥವಾ ಯಾರೋ ಅವ್ರದ್ದು ಟಿಪ್ಪಣಿ ಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ನಾನು ರಾಜಕಾರಣಕ್ಕೆ ಬಂದಾಗ ತುಂಬ ನನ್ನನ್ನು ಆ್ಯಕ್ಚುಲಿ ಸಾಕಷ್ಟು ನನಗೆ ಹೇಳ್ಕೊಟ್ಟಿದ್ದು. ಆ್ಯಕ್ಚುಲಿ ಅವರು ಈಸ್ ಆಲ್ಸೋ ನಾಟ್ ಸಾಂಪ್ರದಾಯಿಕ. ಅವ್ರು ಸಾಂಪ್ರದಾಯಿಕವಾಗಿ ಒಂದು ಗುರು ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಅವರು ಯಾವತ್ತೂ ನನಗೆ ಅಂದರೆ ಅವ್ರು ಕಾವಿ ಬಟ್ಟೆ ಉಟ್ಟೋರೇ ಅಲ್ಲ. ಆಮೇಲೆ ಅವ್ರು ಹೇಳ್ಕೊಟ್ಟಿರೋ ರೀತಿಗಳು ಒಂದು ಸಿಂಪಲ್ ಆಗಿ ಗಾಯತ್ರಿ ಮಂತ್ರ ಹೇಳು, 3 ಸತಿ ಗಾಯತ್ರಿ ಮಂತ್ರ ಹೇಳು ಅಷ್ಟೇ ನೀನು ಇದು ಕೂತಾಗ. ನನಗೆ ಯಾವುದೋ ಒಂದು ಮಂತ್ರನ ಹಾಗೆ ಅವರು ನನಗೆ ದೀಕ್ಷೆ ಕೊಟ್ಟಿರೋದು. ಇದು ಜಸ್ಟ್ ಒಂದು 7-8 ಸತಿ ಅಥವಾ 9 ಸತಿ ಹೇಳು ಅಥವಾ ಬರಿ, ಗುರುಗಳ ಜಪ ಬರಿ. ಆಮೇಲೆ ನನಗೆ ಅನಿಸುತ್ತೆ, ನನಗೆ ಸಮಸ್ಯೆ ಬಂದಾಗ ಯಾವತ್ತಾದರೂ ಅಂದರೆ ರಾಜಕಾರಣದ ದೃಷ್ಟಿಯಿಂದ ಅಲ್ಲ, ನಾನು ಅದನ್ನು ತೂಕ ಮಾಡ್ತೀನಿ. ಅಂದರೆ ಧರ್ಮನ ಅಧರ್ಮನ ಅಂತ, ನಾನು ಮಾಡಿದ್ದು ಧರ್ಮನ ಅಧರ್ಮನ ಅಂತ ಬಂದಾಗ ಅದು ಒಂದು ನನ್ನ ಗುರುಗಳ ಹತ್ರ ಡಿಸ್ಕಸ್ ಮಾಡುವಂಥ ನನಗೆ ಸ್ವತಂತ್ರ, ಆಮೇಲೆ ನನಗೆ ಇರುವಂಥ ಒಂದು ಅವಕಾಶ, ಅದನ್ನು ನಾನು ಖಂಡಿತ ಉಪಯೋಗಿಸ್ತೀನಿ. ನನಗೆ ಬಾಲ್ಯದ ಒಬ್ಳು ಸ್ನೇಹಿತಲಿದ್ದಾಳೆ. ಪ್ರತಿದಿನ ನಾವು ಟಚಲ್ಲಿಲ್ಲ, ಯಾವತ್ತೋ ಒಂದು ದಿವಸ ಒನ್ಸ್ ಇನ್ 6 months ಅವಳ ಹತ್ರ ನಾನು ಮಾತಾಡ್ತೀನಿ. ಅವಳು ಶೀಸ್ ಅಂದರೆ ಒಂದು ಗುಡ್ ಸೌಂಡಿಂಗ್ ಬೋರ್ಡ್. ಅಂದರೆ ಶೀಸ್ ನಾಟ್ ಇನ್ ಪಾಲಿಟಿಕ್ಸ್. ನನ್ನ ಜೊತೆ ಬೋರ್ಡಿಂಗ್ ಸ್ಕೂಲಲ್ಲಿ ಇದ್ದವಳು. ಅವಳಿಗೆ ಗೊತ್ತಿರೋ ಸ್ವಲ್ಪ ನನ್ನ ವ್ಯಕ್ತಿತ್ವದ ನ್ಯೂನತೆಗಳು ಅಂತ ನಾವು ಹೇಳ್ತೀವಲ್ಲ, ಐ ಡೋಂಟ್ ಥಿಂಕ್ ಎನಿಬಡಿ ನೋಸ್ ಇಟ್. ಅಂದರೆ ಅವಳು ನನ್ನನ್ನು ಎಲ್ಲ ರೀತಿ, ಈಗ ನೀವು ನನಗೆ ಬಾಸ್ಕೆಟ್ಬಾಲ್ ಅಂತ ಹೇಳಿದ್ರಿ, ನಂದು ಸ್ಪೋರ್ಟ್ಸ್ ಹಿನ್ನೆಲೆ, ಅಂದರೆ ಆಲ್ ದ ಥಿಂಗ್ಸ್, ಅಂದರೆ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಅಥವಾ ನಾವು ಹೇಗಿದ್ವು, ನಾವು ಯಾಕೆ ಆ ಥರ ಇದ್ವು, ನಮ್ಮ ತಂದೆ ತಾಯಿ ಹೇಗಿದ್ವು, ದೇರ್ ಆರ್ ಸಮ್ ಪಾಯಿಂಟರ್ಸ್. ಅವಳಿಗೆ ಗೊತ್ತಿರುವಂಥ ವಿಚಾರ, ಅವಳು ತಿಳ್ಕೊಂಡು ಇರುವಂಥ ವಿಚಾರಗಳು ಅಷ್ಟು ಮಟ್ಟಕ್ಕೆ ಯಾರಿಗೂ ಗೊತ್ತಿಲ್ಲ ಅಂತ ನಾನು ಅನ್ಕೊತೀನಿ. ಸೊ ಅವಳು ಶಿ ಈಸ್ ಅ ಗುಡ್ ಸೌಂಡಿಂಗ್ ಬೋರ್ಡ್ ಆ್ಯಂಡ್ ಶಿ ಈಸ್ ನಾಟ್ ಕಾಂಗ್ರೆಸ್ ಸಪೋರ್ಟಿಂಗ್ ಅಟ್ ಆಲ್. ಶಿ ಈಸ್ ರೈಟ್ ವಿಂಗ್. ಬಟ್ ಆದರೂ ಅಂದರೆ ನಾನು ಯಾವತ್ತೂ ಹೇಳ್ತೀನಿ, ನನಗೆ ದಿನನಿತ್ಯ ಪ್ರೋತ್ಸಾಹ ಕೊಡುವಂಥದ್ದಲ್ಲ, ವರ್ಷಕ್ಕೆ ಒಂದ್ಸತಿ ಪ್ರೋತ್ಸಾಹ ಕೊಡುವಂಥದ್ದು, ಮತ್ತು ನನ್ನ ಏಳಿಗೆನ, ನನ್ನ ಬೆಳವಣಿಗೆನ ನೋಡೋಕ್ಕೆ ಅಥವಾ ಹೇಳಲಿಕ್ಕೆ ಅವಳೊಬ್ಳು ಇದ್ದಾಳೆ. ಬಟ್ ನಾನು ಕಷ್ಟದ ಸಮಯದಲ್ಲಿ ಇದ್ದಾರೆ ಅಂತ ನಾನು ಹೇಳೋದಿಲ್ಲ. ಎಲ್ಲರೂ ಕಷ್ಟದ ಸಮಯದಲ್ಲಿ ಇರಬೇಕು ಅಂತ ಭಾವಿಸೋದು ತಪ್ಪು. ಬಟ್ ಆದರೆ ಒಂದು ಪ್ರಾಮಾಣಿಕವಾಗಿ ನಿಮಗೆ ಪ್ರೋತ್ಸಾಹ ಕೊಡುವಂಥವ್ರು ಇರ್ತಾರಲ್ಲ, ಅವರು ಐ ಥಿಂಕ್ ಅವ್ರ ಲೆಕ್ಕಕ್ಕೆ ತುಂಬ ಬರ್ತಾರೆ ಅಂತ ನಾನು ಅನ್ಕೊಂತೀನಿ. ನನಗೂ ಈ ಥರದ ಒಂದಿಷ್ಟು ಜನ ಅಂದರೆ ನಾವು ದಿನ ಮಾತಾಡೋದಿಲ್ಲ, ವರ್ಷಕ್ಕೆ 1-2 ಸಲ ಮಾತಾಡ್ತೀವಿ. ಸಮ್ಟೈಮ್ಸ್ ಫೋನ್ ಮಾಡಿದ್ರು ಫೋನ್ ತೊಗೊಂಡಿರೋದಿಲ್ಲ, ಮತ್ತೆ ಯಾವುದೋ ಒಂದು ಮೆಸೇಜ್ ಹಾಕಿ ಒಂದು ಮಾತಾಡಬೇಕು ಅಂತ ಹೇಳಬೇಕು ಅಂತ ಈ ಥರದ ಒಂದು ಸಿಚುವೇಶನ್ ಬರುತ್ತೆ. ಸ್ಟಿಲ್ ವಿ ಕನೆಕ್ಟ್ ಸೋ ವೆಲ್, ಐ ಕ್ಯಾನ್ ಡಿಸ್ಕಸ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅನ್ನುವಂಥ ಫ್ರೆಂಡ್ಸ್ ಖಂಡಿತ ಇರಲೇಬೇಕು. ಇದ್ರೆ ಮಾತ್ರ ಲೈಫ್ ಈಸಿ ಆಗಕ್ಕೆ ಸಾಧ್ಯ. ಸೊ ವೆರಿ ಟ್ರೂ. ಓಕೆ, ನೀವು ಇನ್ನೊಂದು ಯಾವತ್ತಾದರೂ ಹೆಲ್ತ್ ಚೆಕಪ್ ಮಾಡಿಸೋದು ಆನ್ ಅ ರೆಗ್ಯುಲರ್ ಬೇಸಿಸ್, ನಿಮ್ಮ ಬ್ಲಡ್ ಪ್ಯಾನಲ್ ಚೆಕ್ ಮಾಡಿಸೋದು, ಅಥವಾ ನನಗೆ ನನ್ನ ಹೆಲ್ತ್ ಈಗ ಹೇಗಿದೆ, ಯಾವ ಟ್ರ್ಯಾಕಲ್ಲಿದೆ? ಬಿಕಾಸ್ ತುಂಬ ಜನಕ್ಕೆ ಒಂದು ಫೋಬಿಯಾ ಇದೆ, ಎಲ್ಲಿ ಚೆಕ್ ಮಾಡಿದ್ರೆ ಏನೋ ಗೊತ್ತಾಗ್ಬಿಡುತ್ತೆ, ಗೊತ್ತಾದರೆ ಮತ್ತೆ ನಮಗೆ ಟೆನ್ಷನ್, ಯಾಕೆ ಬೇಕು, ಮಾಡಿಸೋದೇ ಬೇಡ ಅಂತ. ಹೀಗಾಗಿನೇ ಅನೇಕ ಜನ
ಹಾಸ್ಪಿಟಲ್ಗೆ ಲಾಸ್ಟ್ ಮೂಮೆಂಟಲ್ಲಿ ಹಾಸ್ಪಿಟಲ್ಗೆ ಹೋಗುವಂಥ ಪರಿಸ್ಥಿತಿ ಬಂದಿರುವಂಥದ್ದು ಇರುತ್ತೆ. ಮತ್ತು ಬಹುತೇಕರಿಗೆ ಏನು ಹುಷಾರು ತಪ್ಪಿ ಆಸ್ಪತ್ರೆಗೆ ಹೋದಾಗಲೇ ಗೊತ್ತಾಗಿರ್ತಿ ಇಂಥದ್ದೆಲ್ಲ ಪ್ರಾಬ್ಲಮ್ ಇರುತ್ತೆ ಅಂತ. ಸೊ ನಿಮಗೆ ಈ ಥರ ಹೆಲ್ತನ್ನು ರೆಗ್ಯುಲರ್ ಬೇಸಿಸಲ್ಲಿ ಚೆಕ್ ಮಾಡುವಂಥ ಅಭ್ಯಾಸ ಇದೆಯಾ? ಇದೇ ಕೂಡ ಇಲ್ಲನೂ ಅಂತ ಹೇಳ್ತೀನಿ. ಇದೇ ಏನಕ್ಕೋಸ್ಕರ ಅಂದರೆ ಬಿಕಾಸ್ ಅಂದರೆ ಆರ್ಯ ಹುಟ್ಟೋಕ್ಕಿಂತ ಮುಂಚಿತವಾಗಿ ನನಗೆ ಸ್ವಲ್ಪ ಗೈನಕಾಲಜಿಕಲ್ ಇಶ್ಯೂಸ್ ಇತ್ತು. ಅದನ್ನು ನಾನು ಒಂದು ಕಂಟಿನ್ಯೂ ಮಾಡಿಕೊಂಡೇ ಬಂದಿದ್ದೀನಿ. ಅಂದರೆ ರೆಗ್ಯುಲರ್ ಆಗಿ ಹೋಗಿ ಚೆಕ್ ಮಾಡಿಸೋದು, ಅದರಿಂದ ಎಲ್ಲ ಓವರ್ ಆಲ್ ಟೆಸ್ಟ್ಸ್ ಮಾಡೇ ಮಾಡ್ತಾರೆ. ನನಗೆ ಮಧ್ಯದಲ್ಲಿ 22 ಅಲ್ಲಿ ಒಂದು ಚಿಕ್ಕ ಸರ್ಜರಿ ಆಗಿತ್ತು. ನನ್ನ ಒಂದು ವ್ಯಕ್ತಿತ್ವ ಹೇಗಿದೆ ಅಂದರೆ ಸ್ವಲ್ಪನೂ ನನಗೆ ಈವನ್ ಜ್ವರ ಆದ್ರೂ ನನ್ನನ್ನು ಟ್ರೀಟ್ ಮಾಡ್ಕೊಳ್ಳೋದಿಲ್ಲ. ಐ ಡೋಂಟ್ ಡೂ ಸೆಲ್ಫ್ ಮೆಡಿಕೇಶನ್. ನಾನು ಅದನ್ನು ನಂಬೋದಿಲ್ಲ. ಸೆಲ್ಫ್ ಮೆಡಿಕೇಶನ್ ಬದಲು ನಾನು ಪ್ರಿಕಾಷನರಿ ಪರ್ಸನ್. ನಾನು ತುಂಬ ಪ್ರಿಕಾಷನ್ಸ್ ತಗೊಳ್ಳುವಂಥ ವ್ಯಕ್ತಿ. ಸೊ ನಾನು ಡಾಕ್ಟರ್ ಹತ್ರ ಯಾರಿಗೆ ಇದ್ರ ಬಗ್ಗೆ ತಿಳಿದಿದೆ ಅವ್ರ ಹತ್ರ ಹೋಗಿ ತಗೊಳ್ಳೋದ್ರಲ್ಲಿ ನಾನು ಜಾಸ್ತಿ ನಂಬಿಕೆ ಇಟ್ಕೊಂಡಿದ್ದೀನಿ. ಸೊ ಅದನ್ನು ತುಂಬ ನಾನು ಫಾಲೋ ಮಾಡ್ತೀನಿ. ಅಂದರೆ ಹುಷಾರು ತಪ್ಪಿದ ತಕ್ಷಣ ನನಗೆ ಗಂಟ್ಲು ಇದಾಗ್ತಾ ಇದೆ ಅಂತ ಬಂದ ತಕ್ಷಣನೇ ಒಂದು ಕನ್ಸಲ್ಟ್ ತಗೊಳ್ಳೋದ್ರಲ್ಲಿ ನಾನು ಮಾಡೇ ಮಾಡ್ತೀನಿ. ಸೊ ಅದಾಗಿರೋದ್ರಿಂದ ಇಲ್ಲಿವರೆಗೂ ನನಗೆ ಐ ಹ್ಯಾವ್ ನಾಟ್ ಆ ಥರ ಏನು ಪ್ರಾಬ್ಲಮ್ಸ್ ಬಂದಿಲ್ಲ ಅಂತ ಹೇಳೋದಿಲ್ಲ. ಬಟ್ ಪ್ರಾಬ್ಲಮ್ಸ್ ಬಂದಿದೆ. ಬಟ್ ಚೆಕಪ್ಸ್ ಬಗ್ಗೆ ನಾನು ವೆರಿ ಸೀರಿಯಸ್. ಅಂದರೆ ಮಾಡಬೇಕು ಅಂತ. ಬಟ್ ನನ್ನ ಹಸ್ಬೆಂಡ್ ಟೋಟಲ್ ಆಪೋಸಿಟ್. ಅಂದರೆ ಎಷ್ಟು ಹೇಳಿದ್ರೇನು ಹೋಗೋದಿಲ್ಲ, ಮಾಡೋದಿಲ್ಲ. ಅಂದರೆ ಅನಿವಾರ್ಯತೆ ಏನಾದರೂ ಬಂದಾಗ ಮಾಡಿಸುವಂಥ. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಆಫ್ಟರ್ 40 ಎಸ್ಪೆಷಲಿ, ಈಗ ನಾನು ಆಫ್ಟರ್ 40 ಅಂತ ಹೇಳೋದಿಲ್ಲ, ಈಗಿರೋ ಲೈಫ್ ಸ್ಟೈಲ್ ಮತ್ತು ಸ್ಟ್ರೆಸ್ಗೆ ಜನರಿಗೆ ನಾನು ಈಗಲೇ ಹೇಳ್ತೀನಿ 18-20 ಆದಮೇಲೆ ನೀವು ಎವ್ರಿ ಇಯರ್ ಒಂದು ಹೆಲ್ತ್ ಚೆಕಪ್ ಮಾಡಿಸಿ. ಸೊ ದ್ಯಾಟ್ ನಿಮ್ಮ ಪ್ಯಾರಾಮೀಟರ್ಸ್ ಏನಿದೆ ಅಂತ ಗೊತ್ತಾಗುತ್ತೆ. ಬೇಸ್ಡ್ ಆನ್ ದ್ಯಾಟ್ ಯು ಕ್ಯಾನ್ ಟೇಕ್ ಪ್ರಿಕಾಷನರಿ ಆಕ್ಷನ್. ಏನು ಬೇಕು ಅದನ್ನು ಮಾಡ್ಬೋದು ಅಂತ. 40 ನಂತರ ಅಂತೂ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ, ಅದಕ್ಕೋಸ್ಕರ ನಾನು ವಿಮೆನ್ಸ್ ರಿಲೇಟೆಡ್ ಅಂತ ಬಂದಾಗ ಸ್ವಲ್ಪ ಗೈನಕಾಲಜಿಗೆ ನಾನು ಅದನ್ನು ಇದು ಮಾಡ್ತೀನಿ, ಅಂದರೆ ಜೋಡಿಸ್ತೀನಿ. ಸೊ ಅದಕ್ಕೆ ಅವ್ರ ಮೂಲಕ ಏನೇನು ಟೆಸ್ಟ್ ಏನೇನು ಹೇಳ್ತಾರೆ ಅದನ್ನೆಲ್ಲ ನಾನು ಮಾಡ್ತೀನಿ. ನಿಮ್ಮ ಡೇನಲ್ಲಿ ನಿಮಗೆ ಅಂತ ಇಟ್ ಈಸ್ ಲೈಕ್ ಪರ್ಸನಲ್ ಟೈಮ್, ಪರ್ಸನಲ್ ಸ್ಪೇಸ್ ಅಂತ ಹೇಳ್ತೀವಲ್ಲ, ಆ ಥರ ಯಾವುದಾದ್ರೂ ಒಂದು ಟೈಮನ್ನು ಅಥವಾ ಒಂದು ಝೋನನ್ನು ಅಥವಾ ಆ ಥರ ಯಾವುದಾದ್ರೂ ಒಂದು ರಿಚುವಲ್ನ ನೀವು ನಿಮ್ಮ ಪರ್ಸ್ನಲ್ ಅಂತ, ತೀರಾ ಪರ್ಸ್ನಲ್, ಇದು ನನ್ನ ಖಾಸಗಿ ಸಮಯ ಅಥವಾ ನನ್ನ ಖಾಸಗಿ ಏನು ಕೋಸಿ ಟೈಮ್ ಅಂತ ಏನು ಹೇಳ್ತೀವಿ, ಆ ಥರ ಅಂದ್ಕೊಳ್ಳೋದು ಯಾವುದಾದ್ರೂ ಇದೆಯಾ? ಆದರೆ ಅದನ್ನು 2 ಆ್ಯಂಗಲಲ್ಲಿ ನೋಡಬೇಕಾಗುತ್ತೆ. ಒಂದು ನನಗನ್ಸುತ್ತೆ ಸ್ವಲ್ಪ ನನಗೆ ಸ್ವಲ್ಪ ಬ್ಯೂಟಿ ಹ್ಯಾಕ್ಸ್ ಏನಿದೆ ಅಂದರೆ ನಾನು ಸಲೂನಿಗೆ ಹೋಗಬೇಕಾದಂಥ ನಾನು ಅದನ್ನೆಲ್ಲ ಸ್ವಲ್ಪ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ತೀನಿ. ಇಲ್ಲ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಮಾಡಿಸ್ಲೇಬೇಕು ಅಂತ, ನೀಟಾಗಿರಬೇಕು ಅಂತ ನನಗೆ ಅದು ಇಟ್ಸ್ ಅ ಕೋಸಿ ಟೈಮ್. ಅಂದರೆ ಅದನ್ನು ನಾನು ಬಿಟ್ಕೊಡೋದೇ ಇಲ್ಲ. ಅಂದರೆ ನನಗನ್ಸುತ್ತೆ ನನ್ನನ್ನು ನಾನು ಸರಿಯಾಗಿ ಪೋಷಣೆ ಮಾಡಿಕೊಂಡ್ರೆ ಲೈಕ್ ಅದು ಒಂದು ಆತ್ಮವಿಶ್ವಾಸ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಹೇಗೆ ಅಪಿಯರ್ ಮಾಡ್ತೀವಿ, ಹೇಗೆ ಜನದ ಮುಂದೆ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೊಳ್ತೀವಿ. ಸೊ ದೋಸ್ ಆರ್ ಮೈ ಕೋಸಿ ಟೈಮ್. ಸ್ವಲ್ಪ ಸಲೂನ್ ಟೈಮ್ ಒನ್ಸ್ ಇನ್ 3 weeks ಅಥವಾ ಒನ್ಸ್ ಅ ಮಂತ್ ಅದನ್ನ ಏನು ಮಾಡ್ತೀನಿ, ದಟ್ ರಿಯಲಿ ಇಟ್ಸ್ ಮೈ ಟೈಮ್. ನನ್ನ ಜೊತೆ ಯಾರು ಬರೋದಿಲ್ಲ, ಹೋಗೋದಿಲ್ಲ, ನಾನು ಮಾತ್ರ ಅದರಲ್ಲಿ ಇದು ಮಾಡ್ತೀನಿ. ನೇಲ್ಸ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಬೇಕಂದ್ರೆ ನಾವು ತುಂಬ ಬರೀ ಕಾಲಲ್ಲಿ ಓಡಾಡ್ತೀವಿ. ಬಿಕಾಸ್ ಆದರೆ ನೀಟಾಗಿದ್ರೆ ಕಾಲು ಈವನ್ ನಿಮ್ಮದು ಉಗುರುಗಳೆಲ್ಲ ನೀಟಾಗಿದ್ರೆ ಐ ಫೀಲ್ ಲೈಕ್ ನನಗಿದೆಲ್ಲ ಸ್ವಲ್ಪ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈವನ್ ಒಂದು ಐಬ್ರೌಸ್ ಮಾಡಿಸ್ಬೇಕು ಅಂತ ಬಂದಾಗ ಅಂದರೆ ಸ್ವಲ್ಪ ಐ ಕೀಪ್ ಮೈ ಸೆಲ್ಫ್ ಒಂದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಪರ್ಸನಲಿ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ. ಸೊ ಇದು ನನಗೆ ಐ ಫೀಲ್ ದಟ್ ಇಸ್ ಲೈಕ್ ಮೈ ಕೋಸಿ ಟೈಮ್. ನನ್ನ ಮಗಳು ಬರೋದಿಲ್ಲ, ನನ್ನ ಹಸ್ಬೆಂಡ್ ಬರೋದಿಲ್ಲ, ನೋಬಡಿ, ಯಾರೂ ನನ್ನ ಕಂಪನಿನ ತಗೊಳ್ಳೋದಿಲ್ಲ. ನಾನು ಕೋಸಿ ಟೈಮ್. ಇನ್ನೂ ಒಂದೊಂದ್ಸತಿ ಅಂದರೆ ನಾನು ಶಾಪಿಂಗ್ ಒಬ್ಬಳೇ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಜಾಸ್ತಿ. ನನಗೆ ಜನ ಆಮೇಲೆ ಬಿಕಾಸ್ ನನಗೆ ನನ್ನದೇ ಚಾಯ್ಸ್ ಅಂತ ಇರೋದ್ರಿಂದ ತುಂಬ ನಾನು ಅದನ್ನು ಐ ಟೇಕ್ ಮೈ ಟೈಮ್ ಆಫ್. ಲೈಕ್ ನನಗೇನೋ ಒಂದು ಬೇಕು ಅಂತ ನನ್ನ ತಲೆಯಲ್ಲೇ ಏನೋ ಇರುತ್ತೆ. ಸೊ ಅದನ್ನು ಟ್ರೈ ಮಾಡ್ತೀನಿ. ಒಂದೊಂದ್ಸತಿ ಶಾಪಿಂಗ್ ಯಾವಾಗಲೂ ಒಂದ್ಸತಿ ಮಾಡ್ಲಿಕ್ಕೆ ಸಮಯ ಸಿಕ್ಕಿದಾಗ ಅದಕ್ಕೆ ಹೋಗ್ಬಿಟ್ಟು ನಾನು ಮುಗಿಸ್ಕೊಂಡು ಬರುವಂಥದ್ದು. ಮತ್ತು 1 hour
ಐ ಟ್ರೈ ಅಂಡ್ ವಾಚ್ ಸಮ್ ಶೋ. Okay. ಏನಾದರೂ ನನಗೆ ಅಂದರೆ ನಾವೆಲ್ಲರೂ 3 ಜನನೂ ಹಾಗೆ ನಮ್ಮ ಮನೆಯಲ್ಲಿ, ಬೆಂಗಳೂರಲ್ಲಿ ಇದ್ದಾಗ ಹಾಗೆ, ಮೂಡಿಗೆರೆಯಲ್ಲಿ ಇದ್ದಾಗಲೂ ಹಾಗೇನೆ. ಯಾರೂ ಡಿಸ್ಟರ್ಬ್ ಮಾಡೋದಿಲ್ಲ. ಏನಾದರೂ ಒಂದು ಇಟ್ ಕುಡ್ ಬಿ ಜಸ್ಟ್ ಲೈಟ್ ಹಾರ್ಟೆಡ್ ಶೋ, ಅಥವಾ ಇಟ್ ಕುಡ್ ಬಿ ಸಮಥಿಂಗ್ ಸೀರಿಯಸ್, ಇಟ್ ಕುಡ್ ಬಿ ಸಮಥಿಂಗ್ ಪೊಲಿಟಿಕಲ್, ಏನಾದರೂ ಇರಬಹುದು. ಬಟ್ ಯಾವುದಾದ್ರೂ ಒಂದು ಮೀಡಿಯಮಲ್ಲಿ ಏನಾದರೂ ನೋಡ್ತೀನಿ, ಜಸ್ಟ್ ಟು ಕೀಪ್, ಅಂದರೆ ಬಿ ಕನೆಕ್ಟೆಡ್ ಟು ಸಮಥಿಂಗ್ ಎಲ್ಸ್. ಸೊ ದೋಸ್ ಆ ಟೈಮ್ನೆಲ್ಲ ನಾವು ಐ ಗಿವ್ ಇಟ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್. ಓಕೆ, ವೆರಿ ನೈಸ್. ಯಾಕಂದರೆ ನನಗೂ ಫ್ಯೂ ಥಿಂಗ್ಸ್ ಆರ್ ದೇರ್, ಅದನ್ನು ಹಾಗೇ ಮೇಂಟೈನ್ ಮಾಡಬೇಕು, ಹಾಗೇ ಇರಬೇಕು. ಅದನ್ನು ಫಾರ್ ಎಕ್ಸಾಂಪಲ್ ಬೆಳಗ್ಗೆ ನಾನು ಏನೇನೋ ಒಂದಿಷ್ಟು ಕೆಲಸಗಳನ್ನೆಲ್ಲ ಮುಗಿಸಿ ಒಂದು ಕಪ್ ಕಾಫಿ ಹಿಡ್ಕೊಂಡು ಕೂತ್ರೆ ಆ ಕಾಫಿ ಟೈಮಲ್ಲಿ ನನಗೆ ಯಾರು ಎದ್ದೇಳು ಅಂತಲೂ ಹೇಳಬಾರ್ದು. ಸೊ ಆ ಥರದ್ದೊಂದು ಇದಿರುತ್ತೆ. ಅದೇ ರೀತಿ ನನಗೆ ಅಂತ ಸಂಜೆ ಎಲ್ಲ ಕೆಲಸ ವೈಂಡ್ ಅಪ್ ಮಾಡಿದ್ಮೇಲೆ ಅಂತ ಒಂದಿಷ್ಟು ಟೈಮ್ ಓದೋದಕ್ಕೆ ಇಟ್ಟಿರ್ತೀನಿ, ಆ ಟೈಮಲ್ಲೂ ಹಾಗೆ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಟೈಮ್ಸ್, ಯಾಕಂದರೆ ಅದು ನಮ್ಮ ಇಡೀ ದಿನದ ಸ್ಟ್ರೆಸ್ಸನ್ನು ಕಳೀಲಿಕ್ಕೆ ಭಾಳ ಸಹಾಯ ಮಾಡುತ್ತೆ. ಎಗೇನ್ ಹೈಜೀನ್ ಮೇಂಟೈನ್ ಮಾಡೋದ್ರಲ್ಲಿ ನೀವು ಭಾಳ ಇಂಪಾರ್ಟೆನ್ಸ್ ಕೊಡ್ತೀರಿ. ಆದ್ದರಿಂದ ಸೊ ನಿಮ್ಮ ಬಾಡಿಗೆ ಡೆಫಿನೆಟ್ಲಿ ಯು ಫೀಲ್ ಲೈಕ್ ಯು ಆರ್ ಕನೆಕ್ಟೆಡ್ ಡೀಪ್ಲಿ ಇನ್ ಟು ಯುವರ್ ಸೋಲ್, ಯುವರ್ ಬಾಡಿ, ಫಿಸಿಕಲಿ ಆ್ಯಂಡ್ ಮೆಂಟಲಿ ಅಂತ ನಿಮ್ಗೆ ಅನಿಸುತ್ತೆ ಅಲ್ವಾ? ಅನಿಸುತ್ತೆ ಹೆಚ್ಚು ಕಡಿಮೆ. ಐ ಫೀಲ್ ಹೌದು. ಅಂದರೆ ನಾನು ನನ್ನ ಬಾಡಿ ಎಲ್ಲೋ ಒಂದು ಕಡೆ ಅಥವಾ ನನ್ನ ಸೋಲ್ ಒಂದು ಕಡೆ ಇದೆ ಅಂತ ಇಲ್ಲ. ಬಟ್ ಆದರೆ ಇದು ಸುಮಾರು ವರ್ಷ ಬೇಕಾಯಿತು ಇದನ್ನು ಅಚೀವ್ ಮಾಡಲಿಕ್ಕೆ. ಇಟ್ ಈಸ್ ನಾಟ್ ಅನ್ ಈಸಿ ಥಿಂಗ್. ಅಂದರೆ ಇಟ್ಸ್ ಅಂದರೆ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಆಫ್ ಮೆನಿ ಥಿಂಗ್ಸ್ ಅಲ್ವಾ. ಫುಡ್, ಎಕ್ಸಸೈಸ್, ಧ್ಯಾನ, ಭಕ್ತಿ, ಡಿಸಿಪ್ಲಿನ್. ಸೊ ಇದೆಲ್ಲ ಒಟ್ಟಿಗೆ ಬಂದಾಗ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ. ಬಟ್ ಅದು ನನಗನ್ಸುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಬಂದಿರೋದು ಹೊರತು ಅಂದರೆ ಚೈಲ್ಡ್ಹುಡ್ಡಿಂದ ಏನು ಹ್ಯಾಬಿಟ್ ಅಂತ ಅಂದರೆ ಇತ್ತು ಚೈಲ್ಡ್ಹುಡಲ್ಲಿ. ಬಟ್ ಯಾಕಂದರೆ ನಾವು ಬೋರ್ಡಿಂಗ್ ಸ್ಕೂಲಲ್ಲಿ ಇದ್ದಿದ್ದರಿಂದ ಅದು ಇಟ್ ವಾಸ್ ಅ ವೆರಿ ಸ್ಟ್ರಿಕ್ಟ್ ಬೋರ್ಡಿಂಗ್ ಸ್ಕೂಲ್. ಅಂದರೆ ನಮ್ಮದು ಎವ್ರಿಥಿಂಗ್, ಅಂದರೆ ನಮ್ಮದು ಪ್ರತಿಯೊಂದು ಬಟ್ಟೆನೂ ಇಟ್ ವಾಸ್ ಲೇಬಲ್ಡ್. ನಾವು ಬೆಡ್ ಮಾಡಿದಾಗಲೂ ನಾವು ಅದ್ರ ಮೇಲೆ ಹಾಕಿದ ಬೆಡ್ ಕವರ್ ಇದೇ ರೀತಿ, ಅಂದರೆ ನಮಗೆ ಎಷ್ಟು ನೀಟಾಗಿ ಇದು ಒಂದು ಫೋಲ್ಡ್ ಅಂತ ಇರುತ್ತಲ್ಲ, ಆ ಫೋಲ್ಡ್ ಇಲ್ಲಿ ಮಧ್ಯದಲ್ಲಿ ಇರಬೇಕು, ಅದು ಹಿಂಗೆ ಓಪನ್ ಔಟ್ ಆಗಬೇಕು. ನಾವು ಅಷ್ಟು ಇಟ್ ವಾಸ್ ಸೋ ಏನೋ ವೆಲ್ ಮ್ಯಾನೇಜ್. ಅದು ಆ ಡಿಸಿಪ್ಲಿನ್ ಆಗಲೇ ಇತ್ತು. ಬಟ್ ಆದರೆ ಎಲ್ಲ ಕನೆಕ್ಟಿವಿಟಿ ಬರಲಿಕ್ಕೆ ನನಗನ್ಸುತ್ತೆ ನಾವು ನಮ್ಮಲ್ಲಿ ಪ್ರೌಢತೆ, ಮೆಚೋರಿಟಿ ಅಂತ ನಾವೇನು ಹೇಳ್ತೀವಲ್ಲ, ಅದು ಬಂದಾಗ ಐ ಫೀಲ್ ಯು ವಿಲ್ ಅಚೀವ್ ಎವ್ರಿಥಿಂಗ್. ಅಂದರೆ ಎಲ್ಲ ರೀತಿಯಲ್ಲೂ ಅಲ್ವಾ, ಊಟದ ವಿಚಾರದಲ್ಲಿ, ಮತ್ತು ಫಿಟ್ನೆಸ್ ವಿಚಾರದಲ್ಲಿ, ಅಂದರೆ ಜಸ್ಟ್ ಎಕ್ಸಸೈಸ್ ವಿಚಾರದಲ್ಲಿ, ಮತ್ತು ಮೆಂಟಲ್ ನಿಮಗೆ ಅಂದರೆ ಮೆಂಟಲ್ ಹೆಲ್ತಿಗೆ ನಾನು ಹೇಳ್ದಂಗೆ ಮಾಡಬೇಕು ಅಂತ ಏನೂ ಇಲ್ಲ, ಅಥವಾ ನಾನು ಮಾಡಿದ್ದೇ ಸರಿ ಅಂತ ಅಲ್ಲ. ಅಂದರೆ ನಾನು ಒಂದು ಸ್ವಲ್ಪ ಅಂದರೆ ನಾನು ಕೊಡೋ ಸ್ವಲ್ಪ ಟೈಮ್ ಈವನ್ ದೇವರಿಗೆ, ನಾನು ಈವನ್ 5 minutes ದೇವ್ರ ಹತ್ರ ಕೂತ್ರೇನು ಇಟ್ ಹ್ಯಾಸ್ ಟು ಬಿ ದಟ್ ಮೈ ಟೈಮ್ 5 minutes ಅಷ್ಟು. ಅದನ್ನು ನಾನು ನನಗೋಸ್ಕರ ಮಾಡ್ತೀನಿ, ನನ್ನದೇ ಆದಂಥ ಒಂದು ಡಿಸಿಪ್ಲಿನ್. ಆ್ಯಂಡ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ದೇವ್ರ ಪೂಜೆ ಮಾಡೋಕ್ಕಿಂತ ಮುಂಚೆ ನಾನು ತಿಂಡಿ ತಿನ್ನೋದೇ ಇಲ್ಲ. ದಟ್ ಈಸ್ ನನ್ನ ಸ್ನಾನ ಆಗಿ ಎಷ್ಟೇ ಹೊತ್ತಾದ್ರೆ ನನ್ನ ತಿಂಡಿ 11 ಗಂಟೆ ಆದ್ರೂ ಪರವಾಗಿಲ್ಲ. ಬಟ್ ನನಗೆ ಅದು ಬಿಕಾಸ್ ದ್ಯಾಟ್ ಈಸ್ ಮೈ ಪೀಸ್ ನನಗೆ ಅನ್ಸುತ್ತೆ. ಸೊ ಇದೆಲ್ಲ ಕೂಡ್ ಬಂದಾಗ ಮಾತ್ರ ನನಗೆ ಬಟ್ ಇದು ಇದೇ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪಲ್ಲವಿ ಅವರೇ. ಐ ಥಿಂಕ್ ಯು ನೀಡ್ ಟು ಕೀಪ್ ಅಡ್ಯಾಪ್ಟಿಂಗ್. ಅಂದರೆ ಬೇರೆ ಬೇರೆ ಸನ್ನಿವೇಶಗಳು ಬರುತ್ತೆ, ಏಜ್ ಆದಂಗೂ ಗೊತ್ತಿಲ್ಲ ಇನ್ಯಾವ ಜವಾಬ್ದಾರಿಗಳು ಬರುತ್ತೆ, ಅಥವಾ ಏನು ಜವಾಬ್ದಾರಿಗಳನ್ನ ಕಳ್ಕೊಂತೀವಿ ಅಂತ ಗೊತ್ತಿಲ್ಲ. ಸೊ ಅದ್ರ ಪ್ರಕಾರ ನೀವು ಬದಲಾಗ್ತಾ ಹೋಗುತ್ತೆ ಇದು. ಅಂದ್ರೆ ಹೀಗೆ ಅಂತಲ್ಲ, ಬಟ್ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇದು ನಿಮ್ಗೆ ಬಹಳ ಕನೆಕ್ಟೆಡ್ ಅಂತ ಅನ್ಸೋದಕ್ಕೆ ಸಹಾಯ ಮಾಡ್ತೀವಿ. ಕರೆಕ್ಟ್. ಇಷ್ಟು ರ್ಯಾಪಿಡ್ ಕ್ವೆಶನ್ಸ್ ಕೇಳ್ಬಿಡ್ತೀನಿ, ಫಾಸ್ಟ್ ಆಗಿ ಉತ್ತರ ಮಾಡ್ಕೊಂಡು ಹೋಗೋಣ. ಓಕೆ, ಬ್ರೇಕ್ಫಾಸ್ಟ್ ನೀವು ತಿಂತೀರಾ, ಆನ್ ದ ಗೋ ತಗೊಂತೀರಾ ಅಥವಾ ಸ್ಕಿಪ್ ಮಾಡ್ತೀರಾ? ಇಲ್ಲ, ಆನ್ ದ ಗೋ. ಒನ್ ಫುಡ್ ನಿಮ್ಗೆ ಬಿಡೋದಕ್ಕಾಗದೇ ಇಲ್ಲ ಅನ್ನುವಂಥದ್ದು ಯಾವ್ದಾದ್ರು ಇದ್ರೆ ಯಾವ್ದನ್ನ ಹೇಳ್ತೀರಿ? ನಾನ್ ವೆಜ್ ಅನ್ಸುತ್ತೆ. ಓಕೆ ಓಕೆ. ನೀವು ಲಾಸ್ಟ್ ಟೈಮ್ ಫುಲ್ ಮೀಲ್ನ ಕುಕ್ ಮಾಡಿದ್ದು ಯಾವ್ದಾದ್ರು ನೆನಪಿದ್ಯಾ? ನೋ. ಓಕೆ. ಸ್ಟ್ರೆಸ್ ಸ್ನ್ಯಾಕ್ ಅಂತ ಯಾವ್ದಾದ್ರು ಚಾಯ್ಸ್ ಇದ್ರೆ ಏನನ್ನ ಇಷ್ಟಪಡ್ತೀರಿ? ಸ್ವೀಟ್ಸ್ ಅಥವಾ ನಮ್ಕೀನ್ಸ್ ಆರ್ ಸಮಥಿಂಗ್? ಐ ಥಿಂಕ್ ಪ್ರಾಬಬ್ಲಿ ಐಸ್ ಕ್ರೀಮ್. ಓಕೆ. ವಾಟರ್ ಇಂಟೇಕ್ ಹಾನೆಸ್ಟ್ಲಿ ಹೇಳಿ, ಎಷ್ಟು ನೀರು ಕುಡಿತೀರಿ? ಇದನ್ನ ಸ್ವಲ್ಪ ಉದ್ದಕ್ಕೆ ಹೇಳಿ, ಯಾಕಂದ್ರೆ ವಾಟರ್ ತುಂಬಾ ಇಂಪಾರ್ಟೆಂಟ್, ಹೈಡ್ರೇಷನ್ ಬಹಳ ಇಂಪಾರ್ಟೆಂಟ್. ಹೇಗೆ ನೀರು ಕುಡಿತೀರಿ, ಎಷ್ಟು ನೀರು ಕುಡಿತೀರಿ, ನೀರು ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ? ತುಂಬ ಇಂಪಾರ್ಟೆಂಟ್, ಅತಿಯಾದ ಇಂಪಾರ್ಟೆಂಟ್ ಅನಿಸುತ್ತೆ ನನಗನ್ಸುತ್ತೆ.
ಆರೋಗ್ಯ ಕ್ಕೆ ತುಂಬ ಅತಿ ಮುಖ್ಯವಾಗಿದ್ದು ನೀರು ಅಂತ ನಾನು ಅನ್ಕೊತೀನಿ. ಅದು ನಮ್ಮ ಜೀವನದಲ್ಲಿ ರಾಜಕಾರಣಿಗಳಿಗೆ ಕನ್ಸಿಸ್ಟೆಂಟ್ ಅಂದರೆ ನಾವು ಬೇರೆ ಬೇರೆ ಕಡೆ ಹೋಗ್ತೀವಿ, ಬೇರೆ ಬೇರೆ ಮನೆಗೆ ಹೋಗ್ತೀವಿ, ಬೇರೆ ಬೇರೆ ಇದಕ್ಕೆ ವೆನ್ಯೂಸಿಗೆ ಹೋಗ್ತೀವಿ, ಎಲ್ಲ ನೀರು ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಹೆಚ್ಚು ಕಡಿಮೆ ಬಿಸಿ ನೀರೇ, ನಂದು ಒಂದು ಫ್ಲಾಸ್ಕ್ ಥರ ಇದೆ, ಅದನ್ನು ಎಲ್ಲ ಕಡೆನೂ ತಗೊಂಡು ಹೋಗ್ತೀನಿ. ತುಂಬ ಮೇಂಟೈನ್ ಮಾಡ್ತೀನಿ ನೀರಿಂದು ವಿಚಾರದಲ್ಲಿ. ತುಂಬ ನೀರು ಕುಡಿತೀನಿ, ಮೋರ್ ದೆನ್ 2 ಲೀಟರ್ಸ್. ತುಂಬ ಇಂಪಾರ್ಟೆಂಟ್. ನಾನು ಸ್ವಲ್ಪ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹನಿ, ನಿಂಬೆ ಹುಳಿ ಮತ್ತು ಇದು ಪುದೀನ ಸೊಪ್ಪು ಒಂದು ಹಾಕೊಂಡಿರ್ತೀನಿ. ಅಂದರೆ ಮನೇಲಿ ಇದ್ದಾಗ ಹೊರಗಡೆ ತೊಗೊಂಡು ಹೋಗೋದಿಲ್ಲ, ಆ ಥರ ಮನೇಲಿ ಇದನ್ನು ಸ್ವಲ್ಪ ಮೇಂಟೈನ್ ಮಾಡ್ತೀನಿ. ಬಿಕಾಸ್ ಇಟ್ಸ್ ಅ ಗುಡ್ ಇದು ವೈಟಮಿನ್ ಸಿ ಸೋರ್ಸ್ ಅಂತ. ಬಟ್ ಬೆಚ್ಚಗಿನ ನೀರಿಗೆ ಲಿಂಬೆಹಣ್ಣು ಹಾಕಿದಾಗ ವೈಟಮಿನ್ ಸಿ ಪ್ರಮಾಣ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಮೈ ಅಡ್ವೈಸ್, ಒಂದು ಚಿಟಿಕೆ ಉಪ್ಪು ಹಾಕೊಳ್ಳಿ. ಓಕೆ, ಫೈನ್. ಇಟ್ಸ್ ಆಲ್ವೇಸ್ ಬೆಟರ್ ಫಾರ್ ದ ಹೈಡ್ರೇಷನ್ ಪರ್ಪಸ್. ಓಕೆ, ಟೀ ಆರ್ ಕಾಫಿ ದಿನದಲ್ಲಿ ಎಷ್ಟು ಕಪ್ ಆಗುತ್ತೆ? 3-4. ಓಕೆ. ಟೀ ಅಂದರೆ ಮನೇಲೇ ಇದ್ದು ಏನು ಮಾಡ್ತಾ ಇಲ್ಲ ಅಂದರೆ 2 ಕಪ್ಸ್ ಅಷ್ಟೇ. ಬಟ್ ಹೊರಗಡೆ ಹೋದರೆ 4 ಅಟ್ಲೀಸ್ಟ್. ಅಂದರೆ ಕಾಫಿ ಯಾರಾದರೂ ಕೊಡ್ತಾರೆ. ಆಮೇಲೆ ಸೌಜನ್ಯಕ್ಕೋಸ್ಕರ ನಾವು ಒಂದು ಸಿಪ್ ಆದರೂ ಕುಡಿಬೇಕು. ಓಕೆ. ಸ್ಲೀಪ್ ಬೈ ಮಿಡ್ ನೈಟ್ ಅದು ನಿಮಗೆ ಆಗುತ್ತಾ? ನೀವು ಅದನ್ನು ಅವಾಯ್ಡ್ ಮಾಡ್ತೀರಾ? ಈಗ ಏಜ್ ಆಗ್ತಾ ಆಗೋದಿಲ್ಲ, ಬಟ್ ಯಾವತ್ತೂ ಒಂದು ದಿವಸ ಮಾಡಬೇಕಾಗುತ್ತೆ. ಮತ್ತು ಇವೆಂಟ್ಸು ಅದು ಇದು ಇದ್ದಾಗ ಮಾಡಲೇಬೇಕಾಗುತ್ತೆ, ಚಾಯ್ಸ್ ಇರೋದಿಲ್ಲ. ಓಕೆ. ಯಾವುದಾದ್ರೂ ಒಂದು ವೆಲ್ನೆಸ್ ಹ್ಯಾಬಿಟನ್ನು ಐ ವಿಶ್ ಐ ಕುಡ್ ಅಡಾಪ್ಟೆಡ್ ಇಟ್ ವೆರಿ ಅರ್ಲಿ ಅಂತ ನಿಮ್ಗೆ ಅನಿಸಿದ್ದೇನಾದರೂ ಇದೆ? ಯಾವುದಾದ್ರೂ ಒಂದು ವೆಲ್ನೆಸ್ ಹ್ಯಾಬಿಟ್ ನಿಮಗೆ ಭಾಳ ಹಿಂದೆನೇ ನಾನು ತೊಗೋಬೇಕಿತ್ತು ನನ್ನ ಲೈಫಲ್ಲಿ ಇದು ಅಂತ? ವೆಲ್ನೆಸ್ ಹ್ಯಾಬಿಟ್ಗಿಂತ ಹೆಚ್ಚಾಗಿ ನನಗೆ ಅನ್ನಿಸುತ್ತೆ ನಾನು ಸ್ವಿಮ್ಮಿಂಗ್ ಕಲಿಬೇಕಾಗಿತ್ತು ಅಂತ. ಅದು ಇಲ್ಲಿವರೆಗೂ ನಾನು ಇವತ್ತು ಬೆಳಿಗ್ಗೆ ನನ್ನ ಟ್ರೈನರ್ಗೂ ಹೇಳ್ತಾ ಇದ್ದೆ. ಅಂದರೆ ಒಂದು ಹೆಲ್ತಿಗೋಸ್ಕರ, ಓವರ್ ಆಲ್ ಹೆಲ್ತಿಗೋಸ್ಕರ ಅದು ತುಂಬ ಒಳ್ಳೆಯದು. ಅಂದರೆ ಇಟ್ಸ್ ಅ ಲೈಫ್ ಸೇವಿಂಗ್ ಆಕ್ಟಿವಿಟಿ. ಅದು ಗೊತ್ತಿದ್ರೆ ಎರಡೂ ರೀತಿ ಅದು ಬೆನಿಫಿಷಿಯಲ್. ಆ್ಯಂಡ್ ಅಂದರೆ ಸ್ವಿಮ್ ಮಾಡೋರು ಐ ಥಿಂಕ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್. ಇದು ನೋಡ್ಲಿಕ್ಕೂ ತುಂಬ ಚಂದ ಇದೆ ಅದು, ಬಟ್ ಅದು ಬರೋದಿಲ್ಲ. ಆಕ್ಚುಲಿ ಹೈ ಇಂಪ್ಯಾಕ್ಟ್ ಆಕ್ಟಿವಿಟಿ, ಅದು ತುಂಬಾ ಒಳ್ಳೇದು. ಈವನ್ ವಿತ್ ಲಾಟ್ಸ್ ಆಫ್ ಇಂಜುರೀಸ್ ಯು ಕ್ಯಾನ್ ಪರ್ಫಾರ್ಮ್. ಅದೇ ಅದು ಒಂದು ನನಗೆ ಇದ್ದಿದ್ರೆ ಐ ಫೀಲ್ ನನಗೆ ಎಷ್ಟೇ ನಾನು ಪ್ರಯತ್ನ ಮಾಡಿದ್ರೇನೋ ಅದು ಕಲೀಲಿಕ್ಕೆ ಆಗಲಿಲ್ಲ. ನನ್ನ ಮಗಳಿಗೆ ಮಾತ್ರ ಬರುತ್ತೆ, ಕಲಿಸಿದ್ದೀವಿ ಅದನ್ನ. 6 ತಿಂಗಳು ಬೇಬಿನೇ ನಾವು ಸ್ವಿಮ್ಮಿಂಗ್ ಪೂಲಿಗೆ ಹಾಕ್ಬಿಟ್ವು, ಕಲೀಲೇಬೇಕು ಅಂತ. ನಮ್ಮಿಬ್ರಿಗೂ ಸ್ವಿಮ್ಮಿಂಗ್ ಬರೋದಿಲ್ಲ, ನಮ್ಮಿಬ್ರಿಗೆ ಬರ್ದಿದ್ರೇನು ಪರವಾಗಿಲ್ಲ, ಮುದ್ದೆ ಅಟ್ಲೀಸ್ಟ್ ಅವಳಿಗಾದ್ರೂ ಬರಬೇಕು ಅಂತ. ಬಿಕಾಸ್ ಅಂದರೆ ಇಟ್ಸ್ ಅ ಲೈಫ್ ಸ್ಕಿಲ್, ಇಟ್ಸ್ ರಿಕ್ವೈರ್ಡ್. ಇಷ್ಟೊತ್ತು ಐ ಥಿಂಕ್ ನೀವು ಬಹುತೇಕ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿರ್ತೀರಿ, ಭಾಳ ಇಂಟರ್ವ್ಯೂಗಳನ್ನ ಕೊಟ್ಟಿದ್ದೀರಿ, ಭಾಳ ಪಾಡ್ಕಾಸ್ಟ್ಗಳಿಗೆ ಕೂತ್ಕೊಂಡಿದ್ದೀರಿ. ಎಲ್ಲರೂ ನಿಮಗೆ ಮೇ ಬಿ ಎಲ್ಲರದ್ದು ಫೋಕಸ್ ನಿಮ್ಮ ರಾಜಕೀಯ ಜೀವನದ ಮೇಲೆ ಅಥವಾ ನಿಮ್ಮ ನಡೆಯ ಮೇಲೆ ಇದ್ದಿರುತ್ತೆ. ಮೇ ಬಿ ಈ ರೀತಿ ಪಾಡ್ಕಾಸ್ಟ್ ನಿಮ್ಮ ಹಿಂದೆ ಮಾಡಿದ್ರಿ ಅಂತ ನಾನು ಅಂದ್ಕೊಂಡಿರೋದಿಲ್ಲ. ನಮಗೂ ಕೂಡ ಹೇಗೆ ಅಂದರೆ ಈ ಥರದ ಒಂದು ವಿಷಯ ಅಂದರೆ ನಿಮ್ಮ ಒಬ್ಬ ರಾಜಕಾರಣಿ, ಅದರಲ್ಲೂ ಮಹಿಳಾ ರಾಜಕಾರಣಿ, ಯಾಕಂದರೆ ಗಂಡಸರಿಗಿಂತ ಹೆಣ್ಣು ಮಕ್ಕಳು ಭಾಳ ಚಾಲೆಂಜಸ್ನ ಫೇಸ್ ಮಾಡ್ತಾರೆ, ಎಸ್ಪೆಷಲಿ ರಾಜಕೀಯದಲ್ಲಿ. ಸೊ ಇಂಥ ಸಂದರ್ಭದಲ್ಲೂ ಕೂಡ ಒಂದು ಶಿಸ್ತನ್ನು ಮೇಂಟೈನ್ ಮಾಡೋದು ಎಷ್ಟು ಮುಖ್ಯ, ಮತ್ತು ಅದನ್ನು ಹೇಗೆ ಮಾಡ್ಕೊಂಡು ಹೋಗೋದು ಅನ್ನೋದನ್ನು ನನಗೀಗ ಭಾಳ ಖುಷಿ ಆಗ್ತಿದೆ. ನನ್ನ ಚಾಯ್ಸ್ ಚೆನ್ನಾಗಿತ್ತು, ಯಾಕಂದರೆ ನಾನು ನಿಮ್ಮನ್ನು ಕೂರಿಸ್ಕೊಂಡಿರೋದಕ್ಕೆ ಇದು ಬಹುತೇಕರಿಗೆ ಒಂದು ಮಾದರಿ, ಒಂದು ಪಾಠ. ಅದರಲ್ಲೂ ಹೆಣ್ಣುಮಕ್ಳಿಗೆ ಮಾತ್ರ ಅಲ್ಲ, ಗಂಡಸರಿಗೂ ಕೂಡ ಒಂದು ಶಿಸ್ತು ಯಾಕೆ ಬೇಕು ಅನ್ನೋದು ನಿಮ್ಮ ಮೂಲಕ ತಿಳಿಸೋದು ಭಾಳ ಇತ್ತು. ಅದನ್ನು ಸಮರ್ಥವಾಗಿ ನೀವು ನಮಗೆ ಮಾಡಿಕೊಟ್ಟಿದ್ದೀರಿ. ಈಗ ನಾನು ಕೇಳಿರೋ ಪ್ರಶ್ನೆಗೆ ನಿಮ್ಮ ಉತ್ತರ ತುಂಬ ಡಿಸ್ಪ್ಯೂಟ್ ಆಗೋ ಹಂಗೆ ಇದ್ದಿದ್ದಿದ್ರೆ ಬಹುಶಃ ಜನರಿಗೂ ನಾವೇನು ಕನ್ವೆ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ನಿಮ್ಮ ಕೇಸಲ್ಲಿ ಹಾಗಾಗಿಲ್ಲ. ಹಾಗಾಗಿ ನನಗೆ ಪರ್ಸ್ನಲಿ ಈ ಪಾಡ್ಕಾಸ್ಟ್ ಭಾಳ ಖುಷಿ ಕೊಟ್ಟಿರೋವಂಥದ್ದು. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಎಫರ್ಟ್ ತೊಗೊಂಡು ಇಷ್ಟು ಟೈಮ್ ಕೊಟ್ಟು, ಟೈಮ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಟೈಮ್, ಅದು ಕೊಟ್ಟಿರೋದಕ್ಕೆ ಮತ್ತು ಇಷ್ಟು ಚಂದ ಮಾತಾಡಿರೋದಕ್ಕೆ ತುಂಬ ಖುಷಿ ಆಯಿತು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಪಲ್ಲವಿ ಅವರೇ. ನನಗೂ ಕೂಡ ಅನ್ನಿಸ್ತು, ಅಂದರೆ ನೀವು ಇಲ್ಲಿವರೆಗೂ ಈ ತರ ಸವಾಲ್ಗಳು ಯಾವುದು ಒಂದು ಪ್ರಶ್ನೆ ಅಥವಾ ಮ್ಯಾಕ್ಸಿಮಮ್ 2 ಪ್ರಶ್ನೆ ನನಗೆ ಅದೇ ಸುಮ್ಮನೆ ಹಾಗೆ ಪಾಸಿಂಗ್ ಆಗಿ ಕೇಳ್ತಾ ಇದ್ರು. ಬಟ್ ಆದ್ರೆ ನೀವು ನನಗೆ ಇಂಟ್ರಡ್ಯೂಸ್ ಮಾಡಿರೋ ರೀತಿನೇ ಬೇರೆ ಇತ್ತು ಅಂತ ನಾನು ಅನ್ಕೊಂತೀನಿ. ವಿಶೇಷ ರೀತಿಯಲ್ಲಿ ನನಗೆ ನನ್ನನ್ನ ಪರಿಚಯ ಮಾಡಿಕೊಟ್ರಿ. ಆಮೇಲೆ ನನಗೆ ಅನ್ಸುತ್ತೆ ಅಂದ್ರೆ ಮಹಿಳೆಯರು ರಾಜಕಾರಣದಲ್ಲಿ
ಇನ್ನೂ ಜಾಸ್ತಿ ಮಟ್ಟಕ್ಕೆ ಬರ್ಬೇಕು, ಬರ್ತಾರೆ. ಯಾಕಂದ್ರೆ 33% ರಿಸರ್ವೇಶನ್ ಯಾವಾಗಾದ್ರೂ ಒಂದ್ ಕಾಲದಲ್ಲಿ ಬಂದೇ ಬರುತ್ತೆ. ಅದಾಗಿರೋದ್ರಿಂದ ನಾವು ಒಂದು ರೀತಿ ಮಾದರಿ ಆಗ್ಬೇಕು, ದಾರಿ ಆಗ್ಬೇಕು. ಅಂದ್ರೆ ನನ್ಕಿಂತ ಮುಂಚೆ ನಮ್ಮ ತಾಯಿ ಅಥವಾ ಬೇರೆಯವರು ಏನ್ ಬಿಟ್ಟು ಹೋಗಿದ್ದಾರೆ ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ಕೊಂಡು ಎವ್ರಿಥಿಂಗ್, ಅಂದ್ರೆ ಅದು ಅಭಿವೃದ್ಧಿ ಕಡೆ ಇರ್ಬೇಕಲ್ವಾ. ಇಟ್ ಹ್ಯಾಸ್ ಟು ಅಂದ್ರೆ ಉನ್ನತ ಮಟ್ಟಕ್ಕೆ ಹೋಗ್ತಾ ಇರ್ಬೇಕು. ಇಟ್ ಹ್ಯಾಸ್ ಟು ಬಿಕಮ್ ಬೆಟರ್. ಒಳ್ಳೇದನ್ನ ತಗೊಂಡು ಕೆಟ್ಟದನ್ನ ಬಿಟ್ಟು ಮುಂದುವರಿಸ್ಕೊಂಡು ಈಗ ನನ್ನ ನೆಕ್ಸ್ಟ್ ಜನರೇಷನ್ ಬಂದವರಿಗೂ ಇದನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ, ಇನ್ನೂ ವಿಶಾಲ ರೀತಿಯಲ್ಲಿ, ಇನ್ನೂ ಜಾಸ್ತಿ ಹೆಣ್ಮಕ್ಳಿಗೆ ಬರುವಂತದ್ದು. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ 50% ವೋಟ್ ಹಾಕೋರೆ ಹೆಣ್ಮಕ್ಳು. ಇಟ್ಸ್ 50% ಅಲ್ವಾ. ಅದ್ರಲ್ಲಿ ತುಂಬಾ ಕಡಿಮೆ ರಾಜಕಾರಣಿಗಳು, ಮಹಿಳಾ ರಾಜಕಾರಣಿಗಳು ಇರೋದು. ನಮ್ಮ ರಾಜ್ಯದಲ್ಲಂತೂ ನಾವು 11 ಜನ 224 ಕಮ್ಮಿ, ತುಂಬಾ ಕಡಿಮೆ, ಜಸ್ಟ್ ಅಬೌಟ್ 5% ಅಂತೆ. ಸೊ ಅದಾಗಿರೋದ್ರಿಂದ ಐ ಥಿಂಕ್ ಮಾರ್ಗದಾರಿ ನಾವು ಆಗ್ಬೇಕು, ಉದಾಹರಣೆ ಕೂಡ ನಾವು ಆಗ್ಬೇಕು ಅಂತ ನಾನು ಅನ್ಕೊಂತೀನಿ. ಆಮೇಲೆ ಇದೆಲ್ಲ ಚರ್ಚೆಗಳು ಮುಕ್ತವಾಗಿರ್ಬೇಕು. ಇದ್ರೆ ಬರೀ ರಾಜಕಾರಣಿಗಳು ಅಂತ ಬಂದ ತಕ್ಷಣ ಪಾರದರ್ಶಕತೆ ಇಲ್ಲ ಅಂತ ಬರುತ್ತೆ. ಸೊ ಎಲ್ಲಾ ರೀತಿಯಲ್ಲೂ ಆಮೇಲೆ ಈ ತರ ಮಾತಾಡುವಂತ ವ್ಯಕ್ತಿತ್ವನು ಅಥವಾ ಡೈಮೆನ್ಷನ್ ಒಬ್ಬ ರಾಜಕಾರಣಿಯಲ್ಲಿ ಇರ್ಬೇಕು. ಮತ್ತೆ ಇಂಥದ್ದು ಬರ್ಬಹುದು ಅನ್ನೋ ಕಾರಣಕ್ಕಾದ್ರೂ ರಾಜಕಾರಣಿಗಳು ಅವಾಗ ಎಚ್ಚೆತ್ಕೋಬಹುದು, ಅಥವಾ ಪರ್ಸನಲ್ ಫಿಟ್ನೆಸ್ ಅಥವಾ ಪರ್ಸನಲ್ ಹೆಲ್ತ್ ಮೇಲೆ ಬಹಳ ಅಟೆನ್ಷನ್ ಕೊಡ್ಬೋದು ಅನ್ಕೊಂತೀವಿ. ಸೊ ಒಟ್ಟಾರೆಯಾಗಿ ಬಹಳ ಚೆನ್ನಾಗಾಗಿರುವಂತ ಚರ್ಚೆ. ತುಂಬಾ ಥ್ಯಾಂಕ್ ಯು.